ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಇವತ್ತು ನಾನು ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕಿಮ್ನ ಫೈನಲ್ ಎಪಿಸೋಡ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ನನ್ನ ಎಕ್ಸ್ಪ್ಲನೇಷನಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಯಾವ ಡ್ರಾಮಾನ ಎಕ್ಸ್ಪ್ಲೇನ್ ಮಾಡಲಿ ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಅಂದ್ಕೊಂಡಿರೋ ಡ್ರಾಮಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಎಪಿಸೋಡ್ನ ಎಂಡಿಂಗಿಂದ ಇಲ್ಲಿ ಹೀರೋ ಸೆಕ್ರೆಟರಿ ಕಿಮ್ಗೋಸ್ಕರ ಪ್ರಪೋಸಲ್ನೆಲ್ಲ ರೆಡಿ ಮಾಡಿರ್ತಾರೆ. ಅವರು ಪ್ರಪೋಸ್ ಕೂಡ ಮಾಡಿರ್ತಾರೆ. ಆದ್ರೆ ಸೆಕ್ರೆಟರಿ ಕಿಮ್ ರಿಜೆಕ್ಟ್ ಮಾಡಿದ್ದಾರೆ ಅಂತ ಹೀರೋ ಫ್ರೆಂಡ್ ಹತ್ರ ಹೀರೋ ಹೇಳ್ಕೊತಾ ಇರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಆಫೀಸ್ ನ ತೋರಿಸ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ ಹೀರೋಗೆ ಒಂದ್ ಫೈಲ್ ಕೊಟ್ಬಿಟ್ಟು ಇದು ನೆಕ್ಸ್ಟ್ ವೀಕ್ ಇನ್ ಶೆಡ್ಯೂಲ್ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ. ಆಗ ಹೀರೋ ಕೇಳ್ತಾನೆ, ನೀನೇನಾದ್ರೂ ಫ್ರೀ ಇದ್ರೆ ಇವತ್ತು ನಾವು ಡಿನ್ನರ್ಗೆ ಹೋಗೋಣ ಅಂತ. ಅವಳು ಹೂ ಅನ್ನೋ ಟೈಮಿಗೆನೆ ಹೀರೋ ತಾಯಿದು ಸೆಕ್ರೆಟರಿ ಕಿಮ್ಗೆ ಕಾಲ್ ಬರುತ್ತೆ. ನೀನೇನಾದ್ರೂ ಫ್ರೀ ಇದ್ರೆ ಇವತ್ತು ನಾವು ಡಿನ್ನರಿಗೆ ಹೋಗೋಣ ಅಂತ ಅವ್ರ ತಾಯಿ ಸೆಕ್ರೆಟರಿ ಕಿಮ್ನ ಕೇಳ್ತಾ ಇರ್ತಾರೆ. ಅದಕ್ಕೆ ಅವಳು ಹ್ಞೂ ಸರಿ ಆಯ್ತು ಅಂತ ಹೇಳ್ಬಿಡಿರ್ತಾಳೆ. ಇದು ಹೀರೋಗೆ ಫುಲ್ಲು ಶಾಕ್ ಆಗುತ್ತೆ. ನಾನಲ್ವಾ ನಿನ್ನ ಫಸ್ಟ್ ಕೇಳಿದ್ದು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಅವಳು ಹೇಳ್ತಾರೆ, ನಿಮ್ಮ ತಾಯಿಗೆ ನನ್ನ ಜೊತೆ ಡಿನ್ನರ್ ಮಾಡ್ಬೇಕಂತೆ ಅಂತ. ಅದಕ್ಕೆ ಅವನು ಯಾಕೆ ಅಂತ ಕೇಳ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಮೋಸ್ಟ್ಲಿ ನಂಗೆ ಅನ್ಸುತ್ತೆ ನಮ್ಮ ಇಬ್ರು ಫ್ಯಾಮಿಲಿನೂ ಮೀಟ್ ಆಗಕ್ಕೆ ಮುಂಚೆ ಅವರು ನನ್ನ ಹತ್ರ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಅನ್ಸುತ್ತೆ. ನಾನು ಹೋಗಿ ಅವ್ರ ಹತ್ರ ಮಾತಾಡ್ಕೊ ಬರ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಹೀರೋ ಹೇಳ್ತಿದ್ದಾನೆ, ಅವ್ರ ಮಾತಿಂದ ನಿಂಗೆ ಏನಾದ್ರೂ ಬೇಜಾರಾಗಿದ್ರೆ ನೀನ್ ಬಂದು ನನ್ಗೆ ಹೇಳು, ನಾನು ಅವ್ರಿಗೆ ಚೆನ್ನಾಗಿ ಅರ್ಥ ಮಾಡಿಸ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ಮು ಸ್ಮೈಲ್ ಮಾಡ್ತಾ ಹೇಳ್ತಿರ್ತಾಳೆ, ನೀವೇನು ತಲೆ ಕೆಡ್ಸ್ಕೊಬೇಡಿ, ಎಲ್ಲಾನು ನಾನು ಮ್ಯಾನೇಜ್ ಮಾಡ್ಕೋತೀನಿ, ನಾನೇ ನೋಡ್ಕೋತೀನಿ ಅಂತ ಹೇಳ್ತಾ ಇರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ತಾಯಿ ಮತ್ತೆ ಸೆಕ್ರೆಟರಿ ಕಿಮ್ನ ತೋರಿಸ್ತಾರೆ. ಇಲ್ಲಿ ಹೀರೋ ತಾಯಿ ಹೇಳ್ತಾ ಇರ್ತಾರೆ, ನಂಗೆ ನಿನ್ ಜೊತೆ ಡಿನ್ನರ್ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಅವಳು ನನ್ಗೂ ಕೂಡ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ತಾ ಇರ್ತಾಳೆ. ಆಗ ಹೀರೋ ತಾಯಿ ಹೇಳ್ತಿರ್ತಾರೆ, ನಾನು ನಿಜವಾಗ್ಲೂ ತುಂಬಾ ಜಲಸ್ ಫೀಲ್ ಮಾಡ್ತಿದ್ದೆ. ನನ್ನ ಫ್ರೆಂಡ್ಸಿಗೆ ಎಲ್ಲಾರ್ಗು ಹೆಣ್ಮಕ್ಳಿದ್ರು, ಆದ್ರೆ ನನ್ಗಿರ್ಲಿಲ್ಲ, ನನ್ಗೆ ಬರೀ ಇಬ್ರು ಗಂಡ ಮಕ್ಳು. ಈಗ ನನ್ಗೂ ಕೂಡ ಡಾಟರ್ ಇನ್ ಲಾ ಇದ್ದಾಳೆ, ನಾವಿಬ್ರು ಆರಾಮಾಗಿ ಶಾಪಿಂಗ್ ಮಾಡ್ಬೋದು, ಒಟ್ಟಿಗೆ ಆಚೆ ಹೋಗ್ಬೋದು, ಡಿನ್ನರ್ಗೂ ಹೋಗ್ಬೋದು, ಇಷ್ಟೆಲ್ಲ ಮಾಡ್ಬೋದು, ಎಷ್ಟು ಖುಷಿಯಾಗಿರ್ಬೋದು, ಹಾಗೆ ಹೀಗೆ ಅಂತ ತುಂಬಾ ಹೇಳ್ತಾ ಇರ್ತಾಳೆ. ಇದನ್ನೆಲ್ಲ ಕೇಳಿ ಸೆಕ್ರೆಟರಿ ಕಿಮ್ ಕೂಡ ಫುಲ್ ಸ್ಮೈಲ್ ಮಾಡ್ತಿರ್ತಾಳೆ. ಆಗ ಅವಳು ಹೇಳ್ತಾಳೆ, ನಾವು ನಿಜ ಅಮ್ಮ ಮಗಳು ಅಂತಾನೆ ಅನ್ನಿಸ್ತೀವಿ, ಈ ತರ ಎಲ್ಲ ಹೋಗ್ತಿದ್ರೆ ಮೋಸ್ಟ್ಲಿ ಜನಕ್ಕೆ ಅನ್ನಿಸ್ಬೋದು ನಾವಿಬ್ರು ಸಿಸ್ಟರ್ಸ್ ಅಂತ, ಯಾಕೆಂದ್ರೆ ನನ್ಗೂ ಏನ್ ಅಷ್ಟೊಂದು ಏಜ್ ಆಗಿದೆ ಅಂತ ಕಾಣಲ್ವಲ್ಲ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಅವಳು ಸ್ಮೈಲ್ ಮಾಡ್ತಾ ಇರ್ತಾಳೆ. ಆಗ ಅವಳು ಸ್ಮೈಲ್ ಮಾಡ್ತಾ ಹೇಳ್ತಿರ್ತಾಳೆ, ಹೌದು ನೀವು ವಯಸ್ಸಿಗಿಂತ ತುಂಬಾ ಚಿಕ್ಕವರಾಗಿ ಕಾಣಿಸ್ತೀರಾ ಮಿಸ್ಸಸ್ ಲೀ ಅಂತ. ಅದಕ್ಕೆ ಅವಳು, ಏನು ಈಗ್ಲೂ ನಿನ್ನ ನನ್ನನ್ನು ಮಿಸ್ಸಸ್ ಲೀ ಅಂತ ಕರಿತೀಯ, ಮಾಮ್ ಅಂತ ಕರಿ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹಾ ಸರಿ ಆಯ್ತು ಅಂದ್ಬಿಟ್ಟು ಮಾಮ್ ಅಂತ ಹೇಳ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಅವರಿಬ್ರು ಶಾಪಿಂಗ್ ಮಾಡಕ್ ಹೋಗಿರೋದನ್ನ ತೋರಿಸ್ತಾರೆ. ಇಲ್ಲಿ ಹೀರೋ ತಾಯಿ ಸೆಕ್ರೆಟರಿ ಕಿಮ್ಗೆ ಹೇಳ್ತಿರ್ತಾರೆ, ನಾನು ನಿನ್ನ ಯಾಕೆ ಕರೆದಿದ್ದು ಅಂದ್ರೆ ನಾನು ನಿನ್ಗೋಸ್ಕರ ಏನಾದ್ರು ತಕೊಂಡ್ ಕೊಡ್ಬೇಕು, ನಿನ್ ಜೊತೆ ಶಾಪಿಂಗ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ನೋಡು ಇದ್ರಲ್ಲಿ ಯಾವ ಡ್ರೆಸ್ ನಿನ್ಗೆ ಇಷ್ಟ ಆಗುತ್ತೆ ಆ ಡ್ರೆಸ್ ನ ತಗೋ ಅಂತ ಹೇಳ್ತಾ ಇರ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ಗೆ ಸ್ವಲ್ಪ ಅನ್ಕಂಫರ್ಟಬಲ್ ಅನ್ಸಿರುತ್ತೆ. ಅವಳಿಗೆ ಸ್ವಲ್ಪ ಶೈ ಕೂಡ ಫೀಲ್ ಆಗ್ತಿರುತ್ತೆ, ಹೇಗೆ ದುಡ್ಡು ಖರ್ಚು ಮಾಡೋದು ಹಾಗೆ ಹೇಗೆ ಅಂತ. ಅವಳು ಫಸ್ಟೇ ಕಂಜೂಸ್ ಇರ್ತಾಳೆ, ಅವಳು ಜಾಸ್ತಿ ದುಡ್ಡು ಖರ್ಚು ಮಾಡೋದು ಇಷ್ಟಪಡ್ತಿರೋದಿಲ್ಲ. ಇಲ್ಲಿ ಅವಳು ಟಾಪ್ಗಳನ್ನ ಹುಡುಕುವಾಗ ಅವ್ರ ತಾಯಿ ಬಂದು ಕೇಳ್ತಾ ಇರ್ತಾರೆ, ಯಾಕೆ ನಿಂಗೆ ಯಾವ ಟಾಪು ಇಷ್ಟ ಆಗ್ಲಿಲ್ವಾ ಅಂತ. ಅದಕ್ಕೆ ಅವಳು ಇಲ್ಲ ಇಲ್ಲ ಹಾಗೆಲ್ಲ ಏನೂ ಇಲ್ಲ, ಇಲ್ಲಿರೋ ಎಲ್ಲ ಟಾಪ್ಗಳು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾಳೆ. ಅದಕ್ಕೆ ಹೀರೋ ತಾಯಿ, ಹಾಗಾದ್ರೆ ನಾವು ಎಲ್ಲ ತಗೋತೀವಿ ಅಂದ್ಬಿಟ್ಟು ಅಲ್ಲಿರೋ ಸೇಲ್ಸ್ ಗಳಿಗೆ ಹೇಳ್ತಾಳೆ, ಇಲ್ಲಿರೋ ಎಲ್ಲ ಬಟ್ಟೆಗಳನ್ನು ಪ್ಯಾಕ್ ಮಾಡ್ಬಿಡಿ ಅಂತ. ಈಗ ಅವರು ಸ್ಲಿಪ್ಪರ್ಸ್ ನೋಡೋದಕ್ಕೆ ಅಂತ ಹೋಗಿರ್ತಾರೆ. ಆಗ ಹೀರೋ ತಾಯಿ ಸೆಕ್ರೆಟರಿ ಕಿಮ್ನ ಕೇಳ್ತಿರ್ತಾರೆ, ನಿನ್ಗೆ ಇಲ್ಲಿ ಯಾವ ಸ್ಲಿಪ್ಪರ್ ಇಷ್ಟ ಆಯ್ತು, ಇದರಲ್ಲಿ ನಿನ್ ಟೇಸ್ಟ್ ಯಾವುದು ಅಂತ ನೋಡೋಣ ಅಂತ ಕೇಳ್ತಿರ್ತಾರೆ. ಅದಕ್ಕೆ ಅವಳು ಪಟ್ಟಂತ ಯಾವುದೋ ಒಂದು ಸ್ಲಿಪ್ಪರ್ ನನ್ನ ತೋರಿಸ್ಬಿಟ್ಟು ನಂಗೆ ಈ ಸ್ಲಿಪ್ಪರ್ಸ್ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಅವ್ರ ತಾಯಿ, ನಾವು ಈ ಸ್ಲಿಪ್ಪರ್ಸ್ನ ತಗೋತಿದೀವಿ, ಜೊತೆಗೆ ಎಲ್ಲ ಸ್ಲಿಪ್ಪರ್ಸ್ನ ಪ್ಯಾಕ್ ಮಾಡ್ಬಿಡಿ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಕೇಳ್ತಾಳೆ, ಇಷ್ಟೊಂದೆಲ್ಲ ಬೇಡ, ನಾನು ಒಂದ್ ತಗೊಂಡ್ರೆ ಸಾಕು ಅಂತ. ಅದಕ್ಕೆ ಅವ್ರ ತಾಯಿ ಹೇಳ್ತಿರ್ತಾರೆ, ನೋಡು ನೀನು ಇನ್ಮೇಲೆ ತುಂಬಾ ಜನಗಳನ್ನ ಮೀಟ್ ಮಾಡ್ಬೇಕಾಗಿರುತ್ತೆ, ಎಷ್ಟು ತಗೋತೀಯೋ ಅಷ್ಟು ಒಳ್ಳೇದು, ಬಟ್ಟೆಗಳು ಅಷ್ಟೇ ಸ್ಲಿಪ್ಪರ್ಗಳು ಅಷ್ಟೇ, ನಿನ್ನ ಹತ್ರ ಬ್ಯಾಗ್ ಇದೆಯಾ ಅಂತ ಕೇಳ್ತಾರೆ. ಅವರು ಜಾಸ್ತಿ ಬ್ಯಾಗ್ಗಳನ್ನ ತಗೋಬಿಡ್ತಾರೆ ಅಂತ. ಅದಕ್ಕೆ ಅವಳು, ನನ್ನ ಹತ್ರ ಬ್ಯಾಗ್ ಇದೆ, ತುಂಬಾ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಅವ್ರ ತಾಯಿ ಹೇಳ್ತಾರೆ, ನಿನ್ಗೂ ಬ್ಯಾಗ್ ಕಲೆಕ್ಷನ್ ಮಾಡೋದಂದ್ರೆ ಅಷ್ಟೊಂದು ಇಷ್ಟನಾ, ನನ್ಗೂ ತುಂಬಾ ಇಷ್ಟ, ಬಾ ಇವಾಗ ಬ್ಯಾಗ್ಗಳನ್ನ ತಗೊಳಕ್ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಸೆಕ್ರೆಟರಿ ಕಿಮ್ಮು ಎಲ್ಲ ಶಾಪಿಂಗ್ ಬ್ಯಾಗ್ಗಳನ್ನ ಇಡ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಅವಳು ಹೇಳ್ತಾ ಇರ್ತಾಳೆ, ಇದು ಪ್ಯಾರಿಸ್ ಎಲ್ಡನ್ಸ್ ಗಿಂತ ತುಂಬಾ ಜಾಸ್ತಿನೇ ಇದೆ ಅಂತ. ಅದೇ ಟೈಮಿಗೆ ಹೀರೋ ಕಾಲ್ ಕೂಡ ಬರುತ್ತೆ. ಆಗ ಹೀರೋ ಸೆಕ್ರೆಟರಿ ಕಿಮ್ನ ಕೇಳ್ತಾ ಇರ್ತಾರೆ, ನೀನು ನನ್ನ ತಾಯಿ ಜೊತೆ ಯಾಕೆ ಹೋಗಿದ್ದೆ, ಅವರು ನಿನ್ನ ಯಾಕೆ ಕರ್ಕೊಂಡು ಹೋಗಿದ್ರು ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾ ಇರ್ತಾಳೆ, ನಾಳೆ ನಾವು ಮೀಟ್ ಮಾಡ್ಬೇಕಲ್ವಾ, ಅದಕ್ಕೋಸ್ಕರನೇ ಅವರು ಶಾಪಿಂಗಿಗೆ ಕರ್ಕೊಂಡು ಹೋಗಿದ್ರು ಅಂತ ಹೇಳ್ತಾ ಇರ್ತಾಳೆ. ಆಗ ಹೀರೋ ಹೇಳ್ತಾನೆ, ಓ ನಾನು ಇದನ್ನೇ ಮೊದಲೇ ಅರ್ಥ ಮಾಡ್ಕೋಬೇಕಾಗಿತ್ತು, ಏನೇನ್ ತಗೊಂಡೆ, ಯಾವ ಬಟ್ಟೆ ತಗೊಂಡೆ, ಹಾಗೆ ಹೇಗೆ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಸೆಕ್ರೆಟರಿ ಕಿಮ್ಮು ಅದು ಅಂತ ಹೇಳ್ತಿರ್ತಾಳೆ. ಆಗ ಹೀರೋ ಅರ್ಥ ಮಾಡ್ಕೊಂಡು ಹೇಳ್ತಾನೆ, ನಂಗೂ ಅರ್ಥ ಆಗುತ್ತೆ, ನೀನು ನಮ್ಮ ತಾಯಿ ಜೊತೆ ಶಾಪಿಂಗ್ ಮಾಡಕ್ ಹೋಗಿ ಫುಲ್ ಟಯರ್ಡ್ ಆಗಿರ್ತೀಯಲ್ವಾ, ಸರಿ ಆಯ್ತು ನೀನು ರೆಸ್ಟ್ ಮಾಡು, ಬೆಳಗ್ಗೆ ಸಿಗೋಣ ಅಂತ ಹೇಳ್ತಾ ಇರ್ತಾರೆ.
ಅದಕ್ಕೆ ಸೆಕ್ರೆಟರಿ ಕಿಮ್ಮು ಗುಡ್ ನೈಟ್ ಮಿಸ್ಟರ್ ಲೀ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ಸೆಕ್ರೆಟರಿ ಕಿಮ್ಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಅದೇ ಟೈಮಿಗೆ ಅಲ್ಲಿಗೆ ಸೆಕ್ರೆಟರಿ ಕಿಮ್ ಕೂಡ ಬರ್ತಾಳೆ. ಅವಳು ಫುಲ್ ರೆಡಿ ಆಗ್ಬಿಟ್ಟು ಬಂದಿರ್ತಾಳೆ. ಇದನ್ನ ನೋಡಿ ನಮ್ ಹೀರೋ ಫುಲ್ ಕಳ್ದೋಗ್ಬಿಟ್ಟಿರ್ತಾನೆ. ಅವನ್ ಬಾಯಿಂದಂತೂ ಒಂದ್ ಮಾತು ಬರ್ತಿರೋದಿಲ್ಲ. ಅವನು ಒಂದ್ ಹೆಜ್ಜೆನೂ ಮುಂದಕ್ಕೆ ಇಡ್ತಿರೋದಿಲ್ಲ. ಸೆಕ್ರೆಟರಿ ಕಿಮ್ ಕೂಡ ಅವ್ರನ್ನ ನೋಡಿ ಸ್ಮೈಲ್ ಮಾಡ್ತಿರ್ತಾಳೆ. ಈಗ ಅವರಿಬ್ರು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವತ್ತಂತೂ ನೀನು ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಿದ್ಯಾ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಕೂಡ ಹೇಳ್ತಾಳೆ, ನೀವು ಕೂಡ ಇವತ್ತು ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಿದ್ದೀರಾ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ಎಲ್ಲಿ ನಿಮ್ ಸಿಸ್ಟರ್ ಮತ್ತೆ ನಿಮ್ ಡ್ಯಾಡು ಇನ್ನ ಬಂದಿಲ್ಲ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಇವಾಗ ಆಲ್ರೆಡಿ ಅವರು ಬರ್ತಿದಾರಂತೆ, ಇನ್ನೇನು ರೀಚ್ ಆಗ್ತಾರೆ ಅಂತ ಹೇಳ್ತಿರ್ತಾರೆ. ಇವರು ಟೆನ್ಷನ್ ಅಲ್ಲಿ ಜೋರಾಗಿ ಉಸಿರಾಡ್ತಿರ್ತಾರೆ. ಆಗ ಹೀರೋ ಕೇಳ್ತಾನೆ, ನಿನ್ಗೂ ಕೂಡ ಏನಾದ್ರು ನರ್ವಸ್ ಆಗ್ತಿದ್ಯಾ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್, ಹಾ ಸ್ವಲ್ಪ ಸ್ವಲ್ಪ ಆಗ್ತಿದೆ. ನಿಮ್ಗೂ ಗೊತ್ತಲ್ವಾ ನಮ್ ಡ್ಯಾಡು ಸ್ವಲ್ಪ ಸೈಕೋತರ, ಅವರು ಏನೇನೋ ಕ್ವಶನ್ಸ್ ಗಳನ್ನ ಮಾತಾಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅವಳು ನಗ್ತಾ ಇರ್ತಾಳೆ. ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಇವತ್ತು ಏನು ಪ್ರಾಬ್ಲಮ್ ಆಗೋದಿಲ್ಲ, ಎಲ್ಲಾನು ಸರಿಯಾಗಿ ಆಗುತ್ತೆ. ಇವತ್ತು ಫುಲ್ ಯೂನಿವರ್ಸ್ ನಮ್ಗೆ ಸಪೋರ್ಟ್ ಮಾಡ್ತಿದೆ. ಅದು ಅಲ್ಲದೆ ನಾನು ನಿನ್ ಜೊತೆ ಕೂಡ ಇದೀನಲ್ಲ, ನೀನು ವರಿ ಮಾಡ್ಕೋಬೇಡ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಫುಲ್ ತಲೆ ಆಡಿಸಿ ಸ್ಮೈಲ್ ಮಾಡ್ತಾ ಇರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಸೆಕ್ರೆಟರಿ ಕಿಮ್ ಅವ್ರ ಸಿಸ್ಟರ್ ಮತ್ತೆ ಅವ್ರ ತಂದೆನ ತೋರಿಸ್ತಾರೆ. ಇಲ್ಲಿ ಅವ್ರ ತಂದೆ ಹೇಳ್ತಿರ್ತಾರೆ, ಎಷ್ಟು ದೊಡ್ಡ ಮನೆ ಇದೆ ನೋಡು, ಎಷ್ಟೊಂದೆಲ್ಲ ಕಿಟಕಿ ಇದೆ. ಅವರು 1 2 3 ಅಂತ ಕಿಟಕಿಗಳನ್ನೆಲ್ಲ ಕೌಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಅದೇ ಟೈಮಿಗೆ ಅಲ್ಲಿಗೆ ಒಬ್ಬ ಗೈಡ್ ಕೂಡ ಬರ್ತಾನೆ. ಬನ್ನಿ ಸರ್, ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇರ್ತಾರೆ. ಅವನು ಆ ಗೈಡ್ನ ಬಂದಿರೋದು ನೋಡಿ, ಇವರೇನು ಈ ತರ ಬಟ್ಟೆ ಹಾಕೊಂಡಿದ್ದಾರೆ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಅವ್ರ ಸಿಸ್ಟರ್ ಹೇಳ್ತಿರ್ತಾರೆ, ಈ ಶ್ರೀಮಂತರೆಲ್ಲ ಇದೇ ತರನೇ ರೆಡಿ ಆಗೋದು ಅಂತ ಹೇಳ್ತಾ ಇರ್ತಾರೆ. ಈಗ ಅವ್ರ ತಂದೆ ಹೇಳ್ತಿರ್ತಾರೆ, ಒಳ್ಳೇದಾಯ್ತು ನಿನ್ನ ಜೊತೆ ಬಂದಿದ್ದು, ಫ್ಯಾಮಿಲಿಲಿ ಒಬ್ರು ಡಾಕ್ಟರ್ ಇದ್ರೆ ಒಳ್ಳೇದಲ್ವಾ ಅಂತೆಲ್ಲ ಮಾತಾಡ್ಕೋತಾ ಇರ್ತಾರೆ. ಅವರಂತೂ ಫುಲ್ ನರ್ವಸ್ ಆಗ್ಬಿಟ್ಟಿರ್ತಾರೆ. ಅವ್ರ ಸಿಸ್ಟರ್ಗೂ ಫುಲ್ ಭಯ ಆಗ್ತಾ ಇರುತ್ತೆ. ಇಲ್ಲಿ ಸೆಕ್ರೆಟರಿ ಕಿಮ್ ತಂದೆ ಸೆಕ್ರೆಟರಿ ಕಿಮ್ ಅವ್ರ ಸಿಸ್ಟರ್ನ ಕೇಳ್ತಿರ್ತಾರೆ, ಇದು ಇಷ್ಟು ದೊಡ್ಡ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಇರ್ತಾರ ಅಂತ. ಅದಕ್ಕೆ ಅವ್ರ ಸಿಸ್ಟರು ಹೇಳ್ತಾ ಇರ್ತಾರೆ, ಇಲ್ಲ ಮಿಸ್ಟರ್ ಲೀದು ಸಪ್ರೇಟ್ ಆಗಿ ಇನ್ನೊಂದು ಮನೆ ಇದೆ ಅಂತ. ಅದಕ್ಕೆ ಅವ್ರ ತಂದೆ ಹೇಳ್ತಿರ್ತಾರೆ, ಮೀಸೋನು ಏನಾದ್ರು ಸಪ್ರೇಟ್ ಆಗಿ ಮನೆ ಮಾಡ್ಬೇಕು, ಅದರಿಂದ ಅವ್ರಿಗೇನಾದ್ರು ಮೀಸೋಗೆ ಟಾರ್ಚರ್ ಕೊಟ್ರೆ ನಾವ್ ಏನ್ ಮಾಡೋದು ಅಂತ. ಅದಕ್ಕೆ ಅವ್ರ ಸಿಸ್ಟರ್ ಹೇಳ್ತಿರ್ತಾರೆ, ಇಲ್ಲ ಎಲ್ಲರೂ ಮೀಸೋನ ತುಂಬಾ ಇಷ್ಟಪಡ್ತಾರಂತೆ, ಆ ತರ ಎಲ್ಲ ಏನೂ ಆಗೋದಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಇವರು ಹೀಗೆ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ಟೈಮಿಗೆ ಆ ಕಡೆಯಿಂದ ಸೆಕ್ರೆಟರಿ ಕಿಮ್ ಮತ್ತೆ ಹೀರೋ ಕೂಡ ಬರ್ತಾರೆ. ಅವರು ಹೇಳ್ತಿರ್ತಾರೆ, ಇವಾಗ ಬಂದ್ರ ಅಂತ. ಅದಕ್ಕೆ ಹಾ ಹೌದು, ನಾವು ಇವಾಗ ಬಂದ್ವಿ, ಇದು ಸ್ವಲ್ಪ ದೊಡ್ಡ ಮನೆ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರೆಲ್ಲ ನಗ್ತಾ ಇರ್ತಾರೆ. ಸೆಕ್ರೆಟರಿ ಕಿಮ್ ಅವ್ರ ತಂದೆ ಫುಲ್ ನರ್ವಸ್ ಆಗ್ಬಿಟ್ಟಿರ್ತಾರೆ. ಅವರು ಬಿಕ್ಲಿಸ್ಕೊಂಡು ಹೇಳ್ತಾ ಇರ್ತಾರೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಕೇಳ್ತಾಳೆ, ಡ್ಯಾಡ್ ನೀವೇನಾದ್ರೂ ನರ್ವಸ್ ಆಗಿದ್ದೀರಾ ಅಂತ. ಅದಕ್ಕೆ ಅವ್ರ ತಂದೆ ಹೇಳ್ತಿರ್ತಾರೆ, ನಾನ್ ನರ್ವಸ್ ಆಗೋಕ್ ಚಾನ್ಸ್ ಇಲ್ಲ, ನಾನು ಫಸ್ಟೇ ಯಾರು ರಾಕ್ ಸ್ಟಾರ್, ನಿನಗೆ ಗೊತ್ತಲ್ವಾ ಎಷ್ಟು ಜನ ಇದ್ರು ನಾನು ನರ್ವಸ್ ಆಗಲ್ಲ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಿರ್ತಾಳೆ, ನಿಮ್ದು ಯಾವಾಗ್ಲೂ ರೆಕಾರ್ಡ್ ಇದೆಯಲ್ಲ, 100 ಮೆಂಬರ್ಸ್ ಅಷ್ಟೇ ನಿಮ್ದು ಕಾನ್ಸರ್ಟ್ ಅಲ್ಲಿ ಅಟೆಂಡ್ ಮಾಡೋದು, ಹಾಗೆ ಹೀಗೆ ಅಂತ ಕಾಲ್ ಎಳಿತಿರ್ತಾಳೆ. ಸೆಕ್ರೆಟರಿ ಕಿಮ್ ಅವ್ರ ತಂದೆ ಹೀರೋಗೆ ಹೇಳ್ತಿರ್ತಾರೆ, ನೀನಂತೂ ನರ್ವಸ್ ಆಗೋಕ್ ಹೋಗ್ಬೇಡ, ರಾಕ್ ಸ್ಪಿರಿಟ್ ಅಂತ. ಅದಕ್ಕೆ ಹೀರೋ ಕೂಡ ರಾಕ್ ಸ್ಪಿರಿಟ್ ಅಂತ ಜೋರಾಗಿ ಕೂಗ್ತಾನೆ. ಅದೇ ಟೈಮಿಗೆ ಇಲ್ಲಿ ಹೀರೋ ತಂದೆ ತಾಯಿ ಕೂಡ ಬರ್ತಾರೆ. ಇಲ್ಲಿ ಹೀರೋ ತಂದೆ ತಾಯಿ ಮತ್ತೆ ಸೆಕ್ರೆಟರಿ ಕಿಮ್ ಅವ್ರ ತಂದೆ ಅವ್ರ ಸಿಸ್ಟರು ಅವ್ರಿಗವ್ರು ಇಂಟ್ರೊಡಕ್ಷನ್ಸ್ ಕೊಟ್ಕೋತಾ ಇರ್ತಾರೆ. ಇಲ್ಲಿ ಹೀರೋ ತಾಯಿ ಹೇಳ್ತಾ ಇರ್ತಾರೆ, ನಾನು ಮನೆಗೆ ನಿಮ್ಮನ್ನ ಯಾಕೆ ಕರೆದೆ ಅಂದ್ರೆ ಎಲ್ಲರೂ ಕಂಫರ್ಟಬಲ್ ಆಗಿ ಮಾತಾಡ್ಬೋದು ಅಂತ, ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ ಅಲ್ವಾ ನಮ್ಮ ಮನೇಲಿ ಮಾತಾಡೋದಕ್ಕೆ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಅವ್ರ ಸಿಸ್ಟರು ಹೇಳ್ತಿರ್ತಾರೆ, ಇಲ್ಲ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ನೀವು ನಮ್ಮನ್ನ ಇನ್ವೈಟ್ ಮಾಡಿದಕ್ಕೆ ಅಂತ ಹೇಳ್ತಿರ್ತಾರೆ. ಸರಿ ಬನ್ನಿ ಎಲ್ಲರೂ ಒಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಈಗ ಎಲ್ಲರೂ ಒಳಗಡೆ ಹೋಗಿ ಕುತ್ಕೋತಾರೆ. ಇಲ್ಲಿ ಎಲ್ಲರೂ ಊಟ ತಿನ್ಬೇಕು ಅಂತ ಕೂತಿರ್ತಾರೆ. ಸರ್ವೆಂಟ್ಗಳು ಒಂದೊಂದೇ ಊಟಗಳನ್ನ ತಗೊಂಡ್ಬಂದು ಇಲ್ಲಿ ಸರ್ವ್ ಮಾಡ್ತಿರ್ತಾರೆ. ಇಲ್ಲಿ ಹೀರೋ ತಾಯಿ ಕೇಳ್ತಿರ್ತಾರೆ, ನಿಮ್ಗೆ ಮೀಟ್ ಸ್ಟ್ರೀಮ್ ಮಾಡಿರೋದು ಸರಿಯಾಗಿದ್ಯಾ ಅಂತ. ಆದ್ರೆ ಅದು ಸೆಕ್ರೆಟರಿ ಕಿಮ್ ಅವ್ರ ತಂದೆಗೆ ಅರ್ಥ ಆಗೋದಿಲ್ಲ. ಅವಾಗ ಅವರು ಏನೋ ಬೇರೆ ತಿಳ್ಕೊಂಡು, ನಾನು ಯಾವಾಗ್ಲೂ ಜಾಸ್ತಿ ಊಟ ತಿಂತೀನಿ, ಆದ್ರೆ ಇದು ಕೂಡ ಒಳ್ಳೇದೇ, ಒಬ್ರು ರಾಕ್ ಸ್ಟಾರ್ಗೆ ಸ್ವಲ್ಪ ಕಮ್ಮಿ ಊಟನೇ ತಿನ್ಬೇಕು, ಇಲ್ಲಾಂದ್ರೆ ಅವ್ರು ದಪ್ಪ ಆಗ್ಬಿಟ್ರೆ ಅವ್ರ ಆಡಿಯನ್ಸ್ಗೆ ಅದು ಇಷ್ಟ ಆಗೋದಿಲ್ಲ, ಹಾಗೆ ಹೀಗೆ ಅಂತ ಅವ್ರು ಅದ್ರ ಬಗ್ಗೆ ಡೆಫಿನೇಷನ್ ಕೊಡ್ತಾ ಇರ್ತಾರೆ. ಆಗ ಸೆಕ್ರೆಟರಿ ಕಿಮ್ ಅವ್ರ ಸಿಸ್ಟರು ಹೇಳ್ತಾರೆ, ಅವ್ರು ಹೇಳ್ತಿರೋದು ಊಟ ಕಮ್ಮಿ ಇದೆ ಅಂತ ಅಲ್ಲ ಡ್ಯಾಡ್, ಅವ್ರು ಹೇಳ್ತಿರೋದು ಮೀಟ್ ರೋಸ್ಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಅವರು ಮಾತಾಡ್ತಿರೋದು ಅಂತ ಹೇಳ್ತಾ ಇರ್ತಾರೆ. ಆಗ ಸೆಕ್ರೆಟರಿ ಕಿಮ್ ಅವ್ರ ತಂದೆ ಹೇಳ್ತಾರೆ, ಸಾರಿ ನಾನು ಯಾವಾಗ್ಲೂ ಮೀಟ್ನ ಬೇಯಿಸಿ ತಿಂತೀನಿ, ನನ್ಗೆ ಇದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಈಗ ಹಾಗಾದ್ರೆ ನಾವು ಮದ್ವೆ ಬಗ್ಗೆ ಮಾತಾಡೋಣ ಅಂತ ಸೆಕ್ರೆಟರಿ ಕಿಮ್ ಅವ್ರ ಸಿಸ್ಟರ್ ಮತ್ತೆ ಹೀರೋ ತಾಯಿ ಮಾತಾಡ್ತಾ ಇರ್ತಾರೆ. ಹೀರೋ ತಾಯಿ ಹೇಳ್ತಿರ್ತಾರೆ, ವರದಕ್ಷಿಣೆ ಬಗ್ಗೆ ನೀವು ಏನು ತಲೆ ಕೆಡ್ಸ್ಕೋಬೇಡಿ, ಯಾಕೆಂದ್ರೆ ಮೀಸೋ ನಮ್ಗೆ ಮಗಳಿದ್ದಾಗೆ, ನಾನು ಅವಳನ್ನ ತುಂಬಾ ಇಷ್ಟಪಡ್ತೀನಿ, ಇಲ್ಲಿ ಎಲ್ಲರೂ ಅವಳನ್ನ ತುಂಬಾ ಇಷ್ಟಪಡ್ತಾರೆ, ಅವ್ರಿಗೆ ಯಾವ ತರ ಫರ್ನಿಚರ್ ಬೇಕು ಮತ್ತೆ ಹೊಸ ಮನೆ ಮತ್ತೆ ಅವ್ರಿಗೆ ಹಾಸಿಗೆ ಮಂಚ ಏನೇನ್ ಎಲೆಕ್ಟ್ರಾನಿಕ್ ಐಟಮ್ಸ್ ಬೇಕು ಎಲ್ಲಾನು ನಾನೇ ತಕೊಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಮತ್ತೆ ಒಂದ್ ಕೆಲ್ಸ ಮಾಡಿ ಮಿಸೋ, ನಿನ್ ಹತ್ರ ಕಾರ್ ಕೂಡ ಇಲ್ಲ ಅಲ್ವಾ, ನಾನು ನಿನ್ಗೆ ಲೀ ಹತ್ರ ಇರೋ ತರನೇ ಕಾರು ಹೊಸ ಮಾಡಲು ನಿನ್ಗೂ ಕೊಡಿಸ್ತೀನಿ, ಮತ್ತೆ ನಿಮ್ ಮಗಳ
ಜೊತೆ ನಿಮ್ಗೆ ಯಾವಾಗ್ಲೂ ಇರ್ಬೇಕು ಅಂತ ಆಸೆ ಇರುತ್ತಲ್ಲ, ಅಲ್ಲಿ ಈ ಮನೆ ಹತ್ರನೇ ಇನ್ನೊಂದು ಮನೆ ಕನ್ಸ್ಟ್ರಕ್ಷನ್ ಆಗ್ತಿದೆ, ಅಲ್ಲೇ ನಿಮ್ಗೊಂದು ಮನೆ ಕೊಡಿಸ್ತೀನಿ ಅಂತ ಎಲ್ಲ ಹೇಳ್ತಿರ್ತಾರೆ. ಇದನ್ನೆಲ್ಲ ಕೇಳಿ ಸೆಕ್ರೆಟರಿ ಕಿಮ್ ಮತ್ತೆ ಅವ್ರ ಸಿಸ್ಟರ್ ಅವ್ರ ಡ್ಯಾಡ್ಗೆ ಸ್ವಲ್ಪ ಅನ್ಕಂಫರ್ಟಬಲ್ ಅನ್ನಿಸ್ತಿರುತ್ತೆ. ಇಲ್ಲಿ ಸೆಕ್ರೆಟರಿ ಕಿಮ್ಗಂತೂ ಫುಲ್ಲು ಬೇಜಾರಾಗ್ತಾ ಇರುತ್ತೆ. ಇಲ್ಲಿ ಸೆಕ್ರೆಟರಿ ಕಿಮ್ಗೆ ಫುಲ್ಲು ಬೇಜಾರಾಗ್ಬಿಟ್ಟಿರುತ್ತೆ. ಅವಳು ಬೇಜಾರಲ್ಲೇ ಹೇಳ್ತಿರ್ತಾಳೆ, ನಂಗೆ ಈ ತರ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂತ. ಎಲ್ಲರೂ ಶಾಕ್ ಅಲ್ಲಿ ಸೆಕ್ರೆಟರಿ ಕಿಮ್ ಕಡೆಗೇನೆ ತಿರುಗಿ ನೋಡ್ತಿರ್ತಾರೆ. ಆಗ ಅವಳು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಂಗೆ ನಿಜವಾಗ್ಲೂ ಈ ತರ ಎಕ್ಸ್ಪೆನ್ಸಿವ್ ಗಿಫ್ಟ್ಗಳು ಯಾವುದು ಬೇಡ, ನಂಗೆ ಯಾವುದಕ್ಕೂ ಈ ತರ ಆಸೆ ಇಲ್ಲ, ಹಾಗೆ ಹೀಗೆ ಅಂತ ಅವಳು ಅದ್ರ ಬಗ್ಗೆ ಹೇಳ್ತಾ ಇರ್ತಾಳೆ. ಇದೆಲ್ಲ ಕೇಳಿ ಹೀರೋ ತಾಯಿಗೆ ಸ್ವಲ್ಪ ಬೇಜಾರಾಗುತ್ತೆ. ಅದಕ್ಕೆ ಹೀರೋ ಇದ್ರ ಬಗ್ಗೆ ಡೆಫಿನೇಷನ್ ಕೊಡ್ತಾ ಇರ್ತಾನೆ. ನಾವು ಎಷ್ಟು ಆಸೆ ಪಡ್ತೀವೋ ಇನ್ನೂ ತಗೋಬೇಕು ಅಂತ ಅನ್ನಿಸ್ತಿರುತ್ತೆ. ಇದೆಲ್ಲ ಏನು ಬೇಡ, ಅವಳಿಗೆ ಏನ್ ಬೇಕು ಏನ್ ಬೇಡ ಅನ್ನೋದನ್ನ ನಾನೇ ಆ ಟೈಮಿಗೆ ತಂದ್ಕೊಂಡ್ ಕೊಡ್ತೀನಿ, ಎಲ್ಲ ಆರಾಮಾಗಿರುತ್ತೆ, ನೀವು ಜಾಸ್ತಿ ಯೋಚನೆ ಮಾಡಬೇಡಿ ಅಮ್ಮ ಅಂತ ಹೇಳ್ತಾರೆ. ಇಲ್ಲಿ ಹೀರೋ ತಾಯಿಗೆ ಅವಳು ಏನ್ ಮಾಡ್ತಾ ಇರ್ತಿದ್ಲು ಅನ್ನೋದು ಅವ್ರಿಗೆ ಅವಾಗ ಅರ್ಥ ಆಗುತ್ತೆ. ಸಾರಿ, ಸ್ವಲ್ಪ ನಾನು ಜಾಸ್ತಿ ಖುಷಿಯಲ್ಲಿ ನಿನ್ ಮೇಲೆ ಜಾಸ್ತಿ ಪ್ರೀತಿ ಇರೋದ್ರಿಂದ ನಾನು ಇದನ್ನೆಲ್ಲ ಮಾತಾಡ್ಬಿಟ್ಟೆ, ನನ್ನ ಮಾತಿಂದ ನಿಂಗೆ ಬೇಜಾರಾಗಿದೆ ಅಂತ ಗೊತ್ತಾಯ್ತು, ಐ ಆಮ್ ರಿಯಲಿ ಸಾರಿ ಅಂತ ಅವರು ಕೇಳ್ತಾರೆ. ಅದಕ್ಕೆ ಅವ್ರ ತಾಯಿ ಹೇಳ್ತಿರ್ತಾರೆ, ನಿಜವಾಗ್ಲೂ ನೀನ್ ಈ ತರ ಡೌನ್ ಟು ಅರ್ತ್ ಆಗಿರೋದಕ್ಕೆ ನನ್ಗೆ ನೀನು ತುಂಬಾ ಇಷ್ಟ ಆಗೋದು ಅಂತ. ಇಲ್ಲಿ ಹೀರೋ ತಂದೆ ಕೂಡ ಸೆಕ್ರೆಟರಿ ಕಿಮ್ ಅವ್ರ ತಂದೆಗೆ ಹೇಳ್ತಿರ್ತಾರೆ, ನಿಮ್ ಮಗಳಿಗೆ ಯಾವ ತರ ಸಂಸ್ಕಾರ ಕೊಟ್ಟಿದ್ದೀರೋ ಇದನ್ನ ನೋಡಿ ನಂಗೆ ತುಂಬಾ ಖುಷಿ ಆಯ್ತು ಅಂತ. ಅದಕ್ಕೆ ಅವರು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಿರ್ತಾರೆ. ಈಗ ಎಲ್ಲರೂ ಅಲ್ಲಿ ಖುಷಿಯಾಗಿ ಊಟ ಮಾಡ್ತಿರ್ತಾರೆ, ಎಲ್ಲ ಮುಗಿಯುತ್ತೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮತ್ತೆ ಸೆಕ್ರೆಟರಿ ಕಿಮ್ನ ತೋರಿಸ್ತಾರೆ. ಇಲ್ಲಿ ಹೀರೋ ಕಾರ್ ಓಡಿಸುವಾಗ ಹೇಳ್ತಿರ್ತಾನೆ, ನೀನು ಏನ್ ಹೇಳ್ದೋ ಅದೆಲ್ಲ ಕರೆಕ್ಟ್ ಆಗಿತ್ತು, ನೀನು ಜಾಸ್ತಿ ವರಿ ಮಾಡ್ಕೋಬೇಡ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಇಲ್ಲ ನಿಜವಾಗ್ಲೂ ನನ್ಗೆ ಬೇಜಾರಾಯ್ತು, ನಿಮ್ ತಾಯಿ ಬರೀ ನನ್ ಬಗ್ಗೆನೇ ಯೋಚನೆ ಮಾಡ್ತಿದ್ರು, ಪಾಪ ಅವ್ರಿಗೆ ನನ್ ಮಾತಿಂದ ಹರ್ಟ್ ಆಗಿದೆ ಅನ್ಸುತ್ತೆ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ಇಲ್ಲ ನೀನ್ ಹೇಳಿದ ಮಾತು ಪ್ರತಿಯೊಂದು ಕರೆಕ್ಟ್ ಆಗಿತ್ತು, ನೀನು ನಿನ್ ಮಾತನ್ನ ಹೇಳಿದ್ದು ನನ್ಗೆ ತುಂಬಾ ಖುಷಿ ಆಯ್ತು, ಅವರು ಕೂಡ ನಿನ್ ಮಾತನ್ನ ಅರ್ಥ ಮಾಡ್ಕೊಂಡಿರ್ತಾರೆ ಬಿಡು ಅಂತ ಹೇಳ್ತಾ ಇರ್ತಾರೆ. ಕಿಮ್ ಹೇಳ್ತಾ ಇರ್ತಾಳೆ, ನೀವು ನಿಜವಾಗ್ಲೂ ಇಷ್ಟೊಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದೀರಲ್ಲ, ಅದಕ್ಕೆ ನನ್ಗೆ ತುಂಬಾ ಖುಷಿ ಆಗ್ತಿದೆ, ಫೈನಲಿ ಮದ್ವೆ ಡೇಟ್ ಕೂಡ ಸೆಟ್ ಆಯ್ತು, ನಾವು ಸನ್ಕ್ಯಾನ್ ಅಲ್ಲಿ ಮದ್ವೆ ಆಗ್ತಿದೀವಿ ಅಂತ ಹೇಳ್ತಾ ಇರ್ತಾರೆ. ಹೀರೋ ಹೇಳ್ತಿರ್ತಾನೆ, ನಾವಿಬ್ರು ಹಸ್ಬೆಂಡ್ ಅಂಡ್ ವೈಫ್ ಆಗ್ತಾ ಇದೀವಿ ಅಂತ. ಆಗ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನೀನಂತೂ ತುಂಬಾ ಲಕ್ಕಿ ಗರ್ಲ್ ಬಿಡು, ನನ್ನಂತ ಲಿಮಿಟೆಡ್ ಅಡಿಷನ್ ವ್ಯಕ್ತಿನ ಪಡೆಯೋದಕ್ಕೆ ಪುಣ್ಯ ಮಾಡಿದ್ಯಾ ಅಲ್ವಾ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಸೆಕ್ರೆಟರಿ ಕಿಮ್ಮು ಹಾ ಹೌದು ಅಂತ ಹೇಳ್ಬಿಟ್ಟು ಅವಳು ಕೂಡ ಸ್ಮೈಲ್ ಮಾಡ್ತಾ ಇರ್ತಾಳೆ. ಇವರಿಬ್ರು ಹೀಗೆ ಕಾಮಿಡಿ ಮಾಡ್ತಾ ಮದ್ವೆ ಬಗ್ಗೆ ಮಾತಾಡ್ತಾ ಒಬ್ರನ್ನೊಬ್ರು ಹೊಗ್ಳುಕೋತಾ ಹೀಗೆ ನಗ್ತಾ ಇರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ಕ್ಯಾಲೆಂಡರ್ ಅಲ್ಲಿ ಅವ್ರ ಮದ್ವೆ ಡೇಟ್ ನ ಮಾರ್ಕ್ ಮಾಡ್ತಾ ಇರ್ತಾರೆ. 26th ಮಾರ್ಕ್ ಮಾಡ್ಬಿಟ್ಟು ಫೈನಲಿ ಈ ದಿನ ಬಂತು, ನಾನು ಇದಕ್ಕೋಸ್ಕರ ಎಷ್ಟೊಂದೆಲ್ಲ ವೇಟ್ ಮಾಡ್ತಿದ್ದೆ ಅಂತ ಹೇಳ್ತಾ ಇರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಸೆಕ್ರೆಟರಿ ಕಿಮ್ ಮತ್ತೆ ಹೀರೋನ ತೋರಿಸ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ ಕೇಳ್ತಾ ಇರ್ತಾಳೆ, ನಾವು ಎಲ್ಲಿಗೆ ಹೋಗ್ತಿದೀವಿ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ನೋಡು ನಾವು ಅಲ್ಲಿಗೆ ಹೋಗ್ತಿದೀವಿ, ಹೋದ್ಸತಿ ಬಂದಾಗ ನಾವು ಕಪಲ್ ಡಿನ್ನರ್ ಸೆಟ್ ನ ತಗೊಳಕ್ ಆಗಿರ್ಲಿಲ್ಲ, ಆದ್ರೆ ಈ ಸತಿ ನಾನು ಪಕ್ಕ ತಗೋತೀನಿ ಅಂತ ಹೇಳ್ಬಿಟ್ಟು ಅವನು ಹೋಗಿ ಡಿನ್ನರ್ ಸೆಟ್ ತಗೊಳಕ್ಕೆ ಅಂತ ಹೋಗ್ತಿರ್ತಾನೆ. ಇಲ್ಲಿ ಸೇಲ್ಸ್ ಗಲ್ಲು ಕೇಳ್ತಿರ್ತಾಳೆ, ಸರ್ ನಿಮ್ಗೆ ಏನ್ ಬೇಕು ಅಂತ. ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನ್ಯೂಲಿ ಮ್ಯಾರಿಡ್ ಕಪಲ್ ಗಳಲ್ಲಿ ಇಲ್ಲಿ ಡಿನ್ನರ್ ಸೆಟ್ ಸಿಗುತ್ತಲ್ಲ ಅದು ನನ್ಗೆ ಬೇಕು, ಯಾಕೆಂದ್ರೆ ನಾವ್ ಇನ್ನೊಂದ್ ಮಂತ್ ಅಲ್ಲಿ ಮದ್ವೆ ಆಗ್ತಿದೀವಿ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ಮು ಕೈ ಎಳ್ದ್ಬಿಟ್ಟು ಹೇಳ್ತಿರ್ತಾಳೆ, ಎಲ್ಲಾರ್ಗು ಹೇಳೋ ಅವಶ್ಯಕತೆ ಏನಿದೆ ಅಂತ. ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನಾನು ಪ್ರಪಂಚದಲ್ಲಿರೋರ್ಗೆ ಎಲ್ಲಾರ್ಗು ಹೇಳ್ಬೇಕು, ನನ್ ಖುಷಿನ ಎಲ್ಲಾರ ಜೊತೆ ಹಂಚ್ಕೋಬೇಕು ಅಂತ ಆಸೆ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಕೇಳ್ತಾಳೆ, ನಿಮ್ಗೆ ಕಿಚನ್ ಆಕ್ಸೆಸರೀಸ್ ಮೇಲೆ ಯಾವಾಗಿಂದ ಇಷ್ಟೊಂದು ಇಂಟ್ರೆಸ್ಟ್ ಬರೋದಕ್ಕೆ ಸ್ಟಾರ್ಟ್ ಆಯ್ತು, ನಿಮ್ಗೆ ಮುಂಚೆ ಎಲ್ಲ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇರ್ಲಿಲ್ವಲ್ಲ ಅಂತ ಕೇಳ್ತಾ ಇರ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ನಾನು ಯಾವಾಗ ನಿನ್ನ ಲವ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ, ನಿನ್ ಜೊತೆ ಯಾವಾಗ ಡೇಟಿಂಗ್ ಸ್ಟಾರ್ಟ್ ಮಾಡಿದೆ ಅವಾಗ ನನಗೂ ಕೂಡ ಕಿಚನ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಬಂದಿದೆ, ಮದ್ವೆ ಆದ್ಮೇಲೆ ನಾನೇ ಕುಕಿಂಗ್ ಮಾಡ್ತೀನಿ, ನೀನ್ ಮಾಡೋಗಿಲ್ಲ, ಇದನ್ನ ನೆನ್ಪಿಟ್ಕೊ, ನಾನು ಮುಂಚೆನೆ ನಿಂಗೆ ಹೇಳ್ಬಿಟ್ಟಿದೀನಿ ಅಂತ ಹೇಳ್ತಾ ಇರ್ತಾನೆ. ಆಮೇಲೆ ಅವನು ಇನ್ನ ಗ್ರೋಸರೀಸ್ ಗಳನ್ನೆಲ್ಲ ತಗೊಳೋದಿಕ್ಕೆ ಅಂತ ಹೋಗ್ತಾ ಇರ್ತಾನೆ. ಇಲ್ಲಿ ಹೀರೋ ಪಾಟ್ಸ್ ಗಳನ್ನ ನೋಡ್ತಾ ಇರ್ತಾನೆ. ಇಲ್ಲಿ ಫಸ್ಟ್ ಸಿರಾಮಿಕ್ ಪಾಟ್ಸ್ ಮತ್ತೆ ಸ್ಟೀಲ್ ಪಾಟ್ಸ್ ಗಳನ್ನ ಇಟ್ಟಿರ್ತಾರೆ. ಇಲ್ಲಿ ಹೀರೋ ಸೆಕ್ರೆಟರಿ ಕಿಮ್ನ ಕೇಳ್ತಾ ಇರ್ತಾನೆ, ಇಲ್ಲಿ ಫಸ್ಟ್ ಸಿರಾಮಿಕ್ ಪಾಟ್ಸ್ ಇದೆ ಇದನ್ನ ತಗೊಳ್ಳ, ಇಲ್ಲ ಸೆಕೆಂಡ್ ಸ್ಟೀಮ್ ಪಾಟ್ಸ್ ಇದೆ ಅದನ್ನ ತಗೊಳ್ಳ ಅಂತ. ಇಲ್ಲೇ ಸೆಕ್ರೆಟರಿ ಕಿಮ್ಮು ಕಾಲ್ ಅಲ್ಲಿ ಫಸ್ಟ್ ಒನ್ ಅದೇ ಸರ್ ಹೇಳಿದ್ರಲ್ಲ ಅದನ್ನೇ ಮಾಡಿ ಅಂತ ಹೀರೋಗೆ ಫಸ್ಟ್ ಒನ್ ಅಂತ ಕೇಳಿದ ತಕ್ಷಣ ಮೋಸ್ಟ್ಲಿ ಸಿರಾಮಿಕ್ ಅಂತ ಅನ್ಕೋತಾರೆ. ಆಮೇಲೆ ನೋಡಿದ್ರೆ ಅವಳು ಕಾಲ್ ಅಲ್ಲಿ ಮಾತಾಡ್ತಾ ಇರ್ತಾಳೆ. ಆಗ ಹೀರೋ ಕೋಪ ಮಾಡ್ಕೊಂಡು ಕೇಳ್ತಿರ್ತಾನೆ, ಇವಾಗ ಯಾರು ಕಾಲ್ ಮಾಡಿದ್ರು ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಪ್ಲಾನಿಂಗ್ ಟೀಮ್ ಇಂದ ಮೆಟೀರಿಯಲ್ಸ್ ಬಗ್ಗೆ ಫೈನಲ್ ಅಪ್ಡೇಟ್ ಕೊಡ್ಬೇಕಾಗಿತ್ತು, ಅದು ಇಂಪಾರ್ಟೆಂಟ್ ಅನ್ನಿಸ್ತು, ಅದಕ್ಕೆ ಕಾಲ್ ಪಿಕ್ ಮಾಡಿದೆ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ನೋಡು ಫಸ್ಟ್ ಇಲ್ಲಿ ಫೋಕಸ್ ಮಾಡು, ಕೆಲಸ ಎಲ್ಲ ಆಮೇಲೆ, ಡೀಲ್ಸ್ ಎಲ್ಲ ಆಮೇಲೆ, ಫಸ್ಟ್ ಇಲ್ಲಿ ಫೋಕಸ್ ಮಾಡು, ನಾವು ಪಾಟ್ಸ್ ತಗೊಳ್ಳೋದು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಿರ್ತಾನೆ. ಸರಿ ಆಯ್ತು, ಇನ್ಮೇಲೆ ನೀವೇನ್ ಹೇಳ್ತೀರೋ ಹಾಗೆ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಆಫೀಸ್ ಅಲ್ಲಿ ಹೀರೋನ ತೋರಿಸ್ತಾರೆ. ಸೆಕ್ರೆಟರಿ ಕಿಮ್ ಅಲ್ಲಿಗೆ ಬಂದು ಕೇಳ್ತಿರ್ತಾಳೆ, ಮಿಸ್ಟರ್ ಅಲ್ಲಿ ನೀವು ನನ್ನ ಕರೆದ್ರ ಅಂತ. ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನಾನು ತುಂಬಾ ಕನ್ಫ್ಯೂಷನ್ ಆಗಿದ್ದೀನಿ, ಇದ್ರಲ್ಲಿ ಏನ್ ಮಾಡ್ಬೇಕು ಅಂತಾನೆ ನನ್ಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಕೇಳ್ತಾಳೆ, ನೀವು ಜಡ್ಜ್ ಬಯೋ ಅದು ಟೈಅಪ್ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕೆ ನನ್ನ ಕರೆದ್ರ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ಇಲ್ಲ ನಾನು ಮಾರ್ಕೆಟ್ ಟ್ರೆಂಡ್ ರಿಪೋರ್ಟ್ ನೆಲ್ಲ ನೋಡಿ ಟೈಅಪ್ ಮಾಡ್ಕೋಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಅಂತ.
ಹಾಗಾದ್ರೆ ನಿಮ್ಗೆ ಯಾವ ವಿಷಯದಲ್ಲಿ ಕನ್ಫ್ಯೂಸ್ ಆಗ್ತಿದೆ ಅಂತ ಸೆಕ್ರೆಟರಿ ಕಿಮ್ ಕೇಳ್ತಿರ್ತಾಳೆ. ನಮ್ಮ ಮದ್ವೆ ಡ್ರೆಸ್ ನ ಸೆಲೆಕ್ಟ್ ಮಾಡಕ್ಕೆ ನಂಗೆ ಫುಲ್ ಕನ್ಫ್ಯೂಷನ್ ಆಗ್ತಿದೆ. ನಾನು ಡಿಸೈನರ್ಗೆ ಹೇಳಿದ್ದೆ ನಮ್ ವೆಡ್ಡಿಂಗಿಗೋಸ್ಕರ ಡ್ರೆಸ್ ನ ಡಿಸೈನ್ ಮಾಡಿ ಅಂತ. ಅವರು ನಿನ್ಗೋಸ್ಕರ 5 ಡ್ರೆಸ್ಸಸ್ ನ ಡಿಸೈನ್ ಮಾಡಿ ಕಳ್ಸಿದ್ದಾರೆ. ಇದರಲ್ಲಿ ಎಲ್ಲ ಕೂಡ ನಿನ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ನಿನ್ಗೋಸ್ಕರ ಯಾವ್ದು ಸೆಲೆಕ್ಟ್ ಮಾಡ್ಲಿ ಅಂತಾನೆ ನನ್ಗೆ ಗೊತ್ತಾಗ್ತಿಲ್ಲ ಅನ್ಬಿಟ್ಟು ಸೆಕ್ರೆಟರಿ ಕಿಮ್ಗೆ ಆ ಡ್ರೆಸ್ಸಸ್ ನ ತೋರಿಸ್ತಾ ಇರ್ತಾರೆ. ಇಲ್ಲಿ ಹೀರೋ ಹೇಳ್ತಿರ್ತಾನೆ, ಈ 5 ಡ್ರೆಸ್ ಅಲ್ಲಿ ನಿನ್ಗೋಸ್ಕರ ನಾನು ಕಷ್ಟಪಟ್ಟು 2 ಡ್ರೆಸ್ ನ ಸೆಲೆಕ್ಟ್ ಮಾಡಿದ್ದೀನಿ. ಈ 2 ಡ್ರೆಸ್ ಅಲ್ಲಿ ನಿನ್ಗೆ ಯಾವ ಡ್ರೆಸ್ ಇಷ್ಟ ಆಗುತ್ತೆ ನೋಡು ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಇದು 2 ಒಂದೇ ತರನೇ ಅನಿಸ್ತಿದೆ, 2 ಕೂಡ ಒಂದೇ ತರನೇ ಡಿಸೈನ್, ಆದ್ರೆ ಇದು ಸ್ವಲ್ಪ ಫ್ರಿಲ್ಲಿಂಗ್ ಆಗಿದೆ, ಅದು ಫುಲ್ ಸ್ಲಿಮ್ ಆಗಿದೆ, ಇದು ಸ್ವಲ್ಪ ಟ್ರೆಡಿಷನಲ್ ಲುಕ್ ಕೊಡುತ್ತೆ ಹಾಗೆ ಹೀಗೆ ಅಂತ ಅವಳು ಹೇಳ್ತಿರ್ತಾಳೆ. ಹೀರೋ ಕೂಡ ಅದನ್ನೆಲ್ಲ ಬಿಡಿಸಿ ಹೇಳ್ತಿರ್ತಾನೆ, ನೋಡು ಈ ತರ ಹಾಕಿದ್ರೆ ಈ ತರ ಇರುತ್ತೆ, ಇದು ಫುಲ್ ಟ್ರೆಡಿಷನಲ್ ಲುಕ್ ಕೊಡುತ್ತೆ, ಆದ್ರೆ ಇದು ನಿನಗೆ ಚೆನ್ನಾಗಿ ಕಾಣುತ್ತೆ, ಇದು ಚೆನ್ನಾಗಿ ಕಾಣುತ್ತೆ ಹಾಗೆ ಹೀಗೆ ಅಂತ ಅವನು ಮಾತಾಡ್ತಾ ಇರ್ತಾನೆ. ಆಗ ಹೀರೋ ಹೇಳ್ತಾನೆ, ನೋಡು ಈ ಟ್ರೆಡಿಷನಲ್ ಲುಕ್ ನಿಂಗೆ ಚೆನ್ನಾಗಿ ಕಾಣುತ್ತೆ, ಇದು ನಿನ್ಗೆ ಸೂಟ್ ಆಗುತ್ತೆ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ಮು ಸರಿ ಆಯ್ತು ಓಕೆ ಅಂತ ಹೇಳ್ತಿರ್ತಾರೆ. ಈಗ ಹೀರೋ ನೆಕ್ಸ್ಟ್ ನೀನು ಹೇರ್ ಸ್ಟೈಲ್ ಬಗ್ಗೆ ಮಾತಾಡೋಣ ಅನ್ಬಿಟ್ಟು ಅವನು ಹೇರ್ ಸ್ಟೈಲ್ಗಳನ್ನ ತೋರಿಸ್ತಿರ್ತಾನೆ. ನಿನ್ ಕತ್ತು ತುಂಬಾ ಚೆನ್ನಾಗಿದೆ, ಅದಕ್ಕೆ ನೀನು ಈ ಹೇರ್ ಸ್ಟೈಲ್ ನ ಇಟ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ಮು ನಾನು ಕೂಡ ಹಾಗೆ ಅನ್ಕೋತಿದ್ದೆ ಅಂತ ಹೇಳ್ಬಿಟ್ಟು, ಎಕ್ಸ್ಕ್ಯೂಸ್ ಮೀ ಇವಾಗ ನನಗೆ ಮೀಟಿಂಗ್ ಇದೆ, ನಾನು ಅಟೆಂಡ್ ಮಾಡಕ್ ಹೋಗ್ಬೇಕು, ಸರಿ ಬರ್ತೀನಿ ಅಂತ ಹೇಳ್ಬಿಟ್ಟು ಅವಳಲ್ಲಿಂದ ಹೊರಟೋಗ್ಬಿಡ್ತಾಳೆ. ಈಗ ಸೀನು ತೋರಿಸ್ತಾರೆ. ಇಲ್ಲಿ ಹೀರೋ ವೆಡ್ಡಿಂಗ್ ಡ್ರೆಸ್ ನ ಟ್ರೈ ಮಾಡ್ಬೇಕು ಅಂತ ಡಿಸೈನರ್ ಶೋರೂಮ್ಗೆ ಹೋಗಿರ್ತಾರೆ. ಇಲ್ಲಿ ಆ ಪರ್ಸನ್ ಹೀರೋ ಹತ್ರ ಚೆನ್ನಾಗಿ ಮಾತಾಡ್ತಿರ್ತಾರೆ, ಹೇಗಿದ್ಯಾ ನೀನಂತೂ ಇನ್ನೂ ಹ್ಯಾಂಡ್ಸಮ್ ಆಗಿದ್ಯಾ ಹಾಗೆ ಹೇಗೆ ಅಂತ. ಅದಕ್ಕೆ ಹೀರೋ ಕೂಡ ನೀನು ಕೂಡ ಹ್ಯಾಂಡ್ಸಮ್ ಆಗಿದ್ಯಾ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಆ ಪರ್ಸನ್ ಕೇಳ್ತಿರ್ತಾರೆ, ಎಲ್ಲಿ ನೀನ್ ಮದ್ವೆ ಆಗೋ ಹುಡುಗಿ ಬಂದಿಲ್ವಾ ಅಂತ. ಅದಕ್ಕೆ ಹೀರೋ ಹೇಳ್ತಿರ್ತಾರೆ, ನಾನು ಇಲ್ಲೇ ಮೀಟಿಂಗಿಗೆ ಹೋಗಿದ್ದೆ, ಅದನ್ನ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದೆ, ಇನ್ನೇನು ಅವರು ಕೂಡ ಬರ್ತಾ ಇರ್ಬೋದು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಆ ಪರ್ಸನ್ ಹೇಳ್ತಾರೆ, ಹಾಗಂದ್ರೆ ಅಲ್ಲಿ ವೇಟಿಂಗ್ ರೂಮ್ ಇದೆ, ಅಲ್ಲಿ ಹೋಗಿ ವೇಟ್ ಮಾಡು, ಅಷ್ಟೊತ್ತಿಲ್ಲಿ ನಿನ್ಗೋಸ್ಕರ ನಾನು ಸೂಟ್ಗಳನ್ನ ತಗೋ ಬರ್ತೀನಿ ಅಂತ ಹೇಳ್ಬಿಟ್ಟು ಅವನಲ್ಲಿಂದ ಹೋಗ್ತಾನೆ. ಇಲ್ಲಿ ಹೀರೋ ಕುತ್ಕೊಂಡು ವೇಟ್ ಮಾಡ್ತಾ ಇರ್ತಾನೆ. ಇಲ್ಲಿ ಹೀರೋ ವೇಟ್ ಮಾಡ್ತಾ ಅವನೇ ಅನ್ಕೋತಿರ್ತಾನೆ, ನಾವು ಈ ಡಿಸೈನರ್ ಡ್ರೆಸ್ ಅಲ್ಲಿ ವೆಡ್ಡಿಂಗ್ ಡ್ರೆಸ್ ಅಲ್ಲಿ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಿರ್ತೀವಿ, ನಮ್ ಪೇರು ಎಲ್ಲಾರ್ಗಿಂತ ಚೆನ್ನಾಗಿರುತ್ತೆ ಹಾಗೆ ಹೇಗೆ ಅಂತ ಅವನ ಮನ್ಸಲ್ಲಿ ಅವನೇ ಯೋಚನೆ ಮಾಡ್ಕೋತಿರ್ತಾನೆ. ಅದೇ ಟೈಮ್ಗೆ ಸೆಕ್ರೆಟರಿ ಕಿಮ್ದು ಕಾಲ್ ಬರುತ್ತೆ. ಇಲ್ಲಿ ಹೀರೋ ಕೇಳ್ತಾನೆ, ನೀನು ಹೊರಟಿದ್ಯಲ್ವಾ, ಎಷ್ಟೊತ್ತಾಗುತ್ತೆ ನೀನ್ ಬರೋದು ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಿರ್ತಾಳೆ, ನಾನು ಇನ್ನೇನು ಹೊರಡ್ಬೇಕು ಅಂತಾನೆ ರೆಡಿ ಆಗ್ತಿದ್ದೆ, ಅದೇ ಟೈಮಿಗೆ ಗೆಸ್ಟ್ ಲಿಸ್ಟ್ ರಿಸೀವ್ ಆಗಿದೆ ನನಗೆ, ಈಗ ಫೌಂಡೇಶನ್ ಇವೆಂಟ್ ಇಂದು ಬಂದಿದೆ, ನಾನು ಇವಾಗ ಪ್ರೋಟೋಕಾಲ್ ಟೀಮ್ ನ ಮೀಟ್ ಮಾಡೋದಕ್ಕೆ ಹೋಗ್ಬೇಕು, ನಾವು ಫಸ್ಟ್ ಗೆಸ್ಟ್ ಲಿಸ್ಟ್ ನ ಎಲ್ಲ ಕನ್ಫರ್ಮ್ ಮಾಡ್ಬೇಕು ಅಲ್ವಾ, ಯಾವ್ದೇ ಫಂಕ್ಷನ್ ಆಗ್ಬೇಕು ಅಂದ್ರೆ ಫಸ್ಟ್ ಮೇನ್ ಅದೇ ಅಲ್ವಾ, ನಾನು ಇದು ಮುಗಿಸಿದ ತಕ್ಷಣ ಬರ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ಸರಿ ಆಯ್ತು ಬೇಗ ಮುಗಿಸಿ ಬೇಗ ಬಾ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬಂದ್ರೆ ಒಳ್ಳೇದು ಅಂತ ಹೇಳ್ತಾ ಕೇಳಿ ಹೀರೋಗೆ ಸ್ವಲ್ಪ ಬೇಜಾರಾಗ್ಬಿಡುತ್ತೆ. ಆದ್ರೂ ಕೂಡ ಅವನು ಸ್ಮೈಲ್ ಮಾಡ್ತಾ ಹಾಗೆ ಸುಮ್ನೆ ಕುತ್ಕೋಬಿಡ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಫ್ರೆಂಡ್ ನ ತೋರಿಸ್ತಾರೆ. ಈಗ ಅಲ್ಲಿಗೆ ಮಿಸ್ ಯೋಲು ಓಡ್ಕೊಂಡ್ಬಂದು, ಮಿಸ್ಟರ್ ಪಾರ್ಕ್ ಇವಾಗ ನಾನು ಏನ್ ಮಾಡ್ಲಿ ಅಂತ ಕೇಳ್ತಾ ಇರ್ತಾಳೆ. ಅದಕ್ಕೆ ಹೀರೋ ಫ್ರೆಂಡ್ ಹೇಳ್ತಿರ್ತಾರೆ, ನಾನು ಕೂಡ ವೇಟ್ ಮಾಡ್ತಿದ್ದೆ, ನೀನು ಏನು ಎಡವಟ್ ಮಾಡಿ ಇನ್ನೂ ಬಂದಿಲ್ವಲ್ಲ ಅಂತ. ಏನಾಯ್ತು ಹೇಳು ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಇವತ್ತು DM ಹೋಲ್ಡಿಂಗ್ CEO ಅವ್ರದ್ದು ಬರ್ಡೇ ಇತ್ತು, ಅದಕ್ಕೆ ನಾನು ಅವ್ರಿಗೋಸ್ಕರ ಚಾಕ್ಲೇಟ್ ಬಾಕ್ಸ್ ನ ಕಳ್ಸಿದ್ದೆ ಅಂತ. ಅದಕ್ಕೆ ಅವನು ಅಂತ ಹೇಳ್ತಾ ಇರ್ತಾನೆ. ಆಗ ನನ್ಗೆ ಗೊತ್ತಾಯ್ತು ಅದು ಅವ್ರಿಗೆ ಯಾವ್ದೇ ತರ ಚಾಕ್ಲೇಟ್ ಬಾಕ್ಸ್ ಸಿಕ್ಕಿಲ್ಲ ಅಂತ. ಆಮೇಲೆ ನಾನು ನೋಡಿದ್ರೆ ನಾನು CEO ಜಾನ್ಗೆ ಕಳ್ಸಕ್ ಹೋಗಿ CEO ಜೀನ್ಗೆ ಕಳ್ಸ್ಬಿಟ್ಟಿದೀನಿ ಅಂತ. ಅದಕ್ಕೆ ಅವನು ಫುಲ್ ಶಾಕ್ ಆಗಿ, ಏನ್ ಹೇಳ್ತಿದ್ಯಾ, ನಾನು ಎಕ್ಸ್ ವೈಫಿಗೆ ಕಳ್ಸಿದೀನಿ ಅಂತ ಹೇಳ್ತಿದ್ಯಾ, ಅವಳಿಗೆ ಆ ಚಾಕ್ಲೇಟ್ ರಿಸೀವ್ ಆದ್ರೆ ಅವಳು ನನ್ನ ಬಗ್ಗೆ ಏನ್ ತಿಳ್ಕೊಬಹುದು ಹಾಗೆ ಹೀಗೆ ಅಂತ ಅವನು ಬೈತಾ ಇರ್ತಾನೆ. ಅದಕ್ಕೆ ಮಿಸ್ ಯೋಲೆ ಹೇಳ್ತಿರ್ತಾಳೆ, ಅವರಿಬ್ರು ಹೆಸರು ತುಂಬಾ ಕನ್ಫ್ಯೂಸಿಂಗ್ ಆಗಿದೆ, ಒಂದೇ ತರನೇ ಇದೆ, ನನಗೆ ಕನ್ಫ್ಯೂಸ್ ಆಯ್ತು, ಇದು ಮಿಸ್ಟೇಕ್ ಆಯ್ತು, ನಾನೇ ನನ್ನ ಲೈನ್ ನ ಕ್ರಾಸ್ ಮಾಡಿ ಹೋಗಿ ಇಸ್ಕೊಬರ್ಲಾ ಅಂತ ಕೇಳ್ತಾ ಇರ್ತಾಳೆ. ಅದಕ್ಕೆ ನೀನು ಏನು ಬೇಡ, ನೀನು ನಿನ್ ಲೈನ್ ಒಳಗಡೆನೆ ನೀನು ಏನು ದಾಟಕ್ ಹೋಗ್ಬೇಡ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಮಿಸ್ ಯೋಲ್ ಹೇಳ್ತಾ ಇರ್ತಾಳೆ, ನೀವ್ ಈಗ್ಲೂ ಕೂಡ ನಿಮ್ ಎಕ್ಸ್ ವೈಫ್ ನ ಲವ್ ಮಾಡ್ತಿದ್ದೀರ ತಾನೆ, ಹೋಗ್ಲಿ ಬಿಡಿ, ನಿಮ್ ಚಾಕ್ಲೇಟ್ ಕಳ್ಸಿರೋದ್ರಿಂದ ನಿಮ್ ಇಬ್ರು ಮಧ್ಯೆ ಪ್ಯಾಚಪ್ ಆದ್ರೆ ಸರಿ ಹೋಗುತ್ತಲ್ವಾ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಅವನು ಹೇಳ್ತಿರ್ತಾನೆ, ಚಾಕ್ಲೇಟ್ ಕೊಟ್ಟು ಇದೆಲ್ಲ ಸರಿ ಹೋಗಿದ್ರೆ ನಾನು ಇದನ್ನ ಯಾವಾಗ್ಲೂ ಮಾಡ್ತಾ ಇರ್ಲಿಲ್ವಾ, ಇದೆಲ್ಲ ಏನು ಸರಿ ಹೋಗಲ್ಲ ಹಾಗೆ ಹೀಗೆ ಅಂತ ಅವನು ಫುಲ್ ಟೆನ್ಷನ್ ಅಲ್ಲಿ. ಈಗ ಸೀನ್ ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ವೆಡ್ಡಿಂಗ್ ಡ್ರೆಸ್ ನ ಹಾಕೊಂಡು ಟ್ರೈ ಮಾಡ್ತಾ ಇರ್ತಾನೆ. ಇಲ್ಲಿ ಅವನೇ ಹೇಳ್ತಿರ್ತಾನೆ, ನನ್ನಂತ ಸೆಕ್ಸಿ ಬಾಯ್ನ ನೀನು ಎಲ್ಲಾದ್ರೂ ನೋಡೋದಕ್ಕೆ ಸಾಧ್ಯ ಇರ್ತಾ, ಕಿಮ್ಮಿಸೋ ನೀನ್ ಎಲ್ಲಿದ್ಯಾ, ಬೇಗ ಬಂದಿದ್ರೆ ನೀನು ಕೂಡ ಇದನ್ನೆಲ್ಲ ನೋಡ್ಬೋದಾಗಿತ್ತು ಹಾಗೆ ಹೀಗೆ ಅಂತ ಅವನೇ ಹೋಗ್ಲಿಕ್ಕೋತಿರ್ತಾನೆ. ಇಲ್ಲಿ ಅವನ್ಗೆ ಫುಲ್ಲು ಮೀಸೋ ಬಂದಿಲ್ಲ ಅಂತ ಬೇಜಾರಾಗ್ತಿರುತ್ತೆ. ಅದೇ ಟೈಮಿಗೆ ಅಲ್ಲಿಗೆ ಆ ಡಿಸೈನರ್ ಕೂಡ ಬರ್ತಾನೆ. ಎಲ್ಲಿ ನಿಮ್ಮ ಮದ್ವೆ ಆಗೋ ಹುಡುಗಿ ಇನ್ನ ಬಂದಿಲ್ವಾ, ಅವರು ಫುಲ್ಲು ಬಿಸಿ ಇದ್ದಾರಾ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಅವಳು ಯಾವುದೋ ವರ್ಕ್ ಅಲ್ಲಿ ಸ್ವಲ್ಪ ಸ್ಟ್ರಕ್ ಆಗ್ಬಿಟ್ಟಿದ್ದಾಳೆ, ಇನ್ನೇನ್ ಮುಗಿಯುತ್ತೆ ಅನ್ಸುತ್ತೆ ಬರ್ತಾರೆ ಅಂತ ಹೇಳ್ತಾ ಇರ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ಮು ಓಡ್ಕೊಂಡು ಬರ್ತಾ ಇರ್ತಾಳೆ. ಓ ಸಾರಿ ಫುಲ್ಲು ಲೇಟ್ ಆಗೋಯ್ತು, ಇವಾಗ ಏನ್ ಮಾಡೋದು ಅಂತ ಅವಳು ಫುಲ್ಲು ಟೆನ್ಷನ್ ಆಗಿರ್ತಾಳೆ. ಅದೇ ಟೈಮಿಗೆ ಹೀರೋ ಅಲ್ಲಿಂದಾನೆ ಆಚೆಯಿಂದ ಬರ್ತಾ ಇರ್ತಾನೆ. ಮಿಸ್ಸೋ ಬಂದ್ಯಾ, ಎಲ್ಲರೂ ನಿನ್ಗೋಸ್ಕರನೇ ವೇಟ್ ಮಾಡ್ತಿದ್ರು, ಆದ್ರೆ ನೀನು ತುಂಬಾ ಲೇಟ್ ಆಗಿ ಬಂದ್ಬಿಟ್ಟೆ, ಅದಕ್ಕೆ ನಾನು ಆಚೆ ಬಂದಿದ್ದೀನಿ ಅಂತ ಹೇಳ್ತಾ ಇರ್ತಾರೆ.
ಇಲ್ಲೇ ಸೆಕ್ರೆಟರಿ ಕಿಮ್ ಐ ಆಮ್ ರಿಯಲಿ ಸಾರಿ, ಫುಲ್ಲು ಲೇಟ್ ಆಗೋಯ್ತು, ಎಲ್ಲ ಇನ್ವಿಟೇಷನ್ ಇವತ್ತೇ ಮೇಲ್ ಮಾಡಬೇಕಾಗಿತ್ತು ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ಇದನ್ನೆಲ್ಲ ಮಾಡೋ ಅವಶ್ಯಕತೆ ಇತ್ತಾ, ನೀನೇ ಯಾಕೆ ಇದನ್ನೆಲ್ಲ ಮಾಡಬೇಕಿತ್ತು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಅವಳು ಹೇಳ್ತಾರೆ, ನೀವೇ ಇದನ್ನ ಇವೆಂಟು ಹೋಸ್ಟ್ ಮಾಡ್ತಿರೋದು, ಅದು ಅಲ್ಲದೆ ಅಲ್ಲಿಗೆ ಪೊಲಿಟಿಕಲ್ ಫಿಗರ್ಸ್ ಕೂಡ ಬರ್ತಿರ್ತಾರೆ, ಯಾವುದೇ ಥರ ಪ್ರಾಬ್ಲಮ್ ಆಗಬಾರ್ದು ಅಂತ ಎಲ್ಲಾನು ನಾನೇ ನೋಡ್ಕೋತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಇಷ್ಟೊಂದು ಲೇಟ್ ಆಗುತ್ತೆ ಅಂತ ನಂಗೆ ಗೊತ್ತಿದ್ರೆ ಫಿಟ್ಟಿಂಗ್ ಸೆಕ್ಷನ್ನ ನಾನು ಡಿಲೇ ಮಾಡ್ತಿದ್ದೆ, ಐ ಆಮ್ ರಿಯಲಿ ಸಾರಿ ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿ ಹೀರೋಗೆ ಫುಲ್ಲು ಬೇಜಾರಾಗ್ಬಿಟ್ಟಿರುತ್ತೆ, ಅವನಂತೂ ಫುಲ್ಲು ಅಪ್ಸೆಟ್ ಆಗಿಬಿಟ್ಟಿರ್ತಾನೆ, ಅವನು ಯಾವ ಮಾತಿಗೂ ಕೂಡ ಆನ್ಸರೇ ಮಾಡ್ತಾ ಇರಲ್ಲ. ಇಲ್ಲಿ ಸೆಕ್ರೆಟರಿ ಕಿಮ್ಮು ಹೀರೋನ ಕೇಳ್ತಾ ಇರ್ತಾಳೆ, ನಿಮ್ಗೇನಾದರೂ ಹೊಟ್ಟೆ ಹಶ್ವಾಗ್ತಿದ್ಯಾ ಅಂತ. ಅದಕ್ಕೆ ಹೀರೋ ನಾನು ಮೂಡಿಲ್ಲ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಸೆಕ್ರೆಟರಿ ಕಿಮ್ಮು ಸರಿ ಹಾಗಾದ್ರೆ ನಾವು ಕಾಫಿಗೆ ಹೋಗೋಣ ಅಂದ್ಬಿಟ್ಟು ಅವಳು ಅಲ್ಲಿಂದ ಕಾಫಿಗೆ ಅಂತ ಕರ್ಕೊಂಡು ಹೋಗ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಒಂದು ರೆಸ್ಟೋರೆಂಟ್ ನಲ್ಲಿ ಇವರಿಬ್ರು ಕುತ್ಕೊಂಡು ಕಾಫಿ ಕುಡಿತಿರೋದನ್ನ ತೋರಿಸ್ತಾರೆ. ಹೀರೋ ಕಾಫಿ ಕುಡಿತಾ ಹೇಳ್ತಿರ್ತಾನೆ, ಕಾಫಿ ಅನ್ನಷ್ಟೊಂದು ಕೆಟ್ಟದಾಗಿಲ್ಲ, ಪರವಾಗಿಲ್ಲ, ಚೆನ್ನಾಗಿದೆ, ನನ್ಗೆ ಯಾಕೆ ಅನಿಸ್ತಿದೆ ಈ ಜಾಗ ಸ್ವಲ್ಪ ನನಗೆ ನೆನಪಿದೆ, ಮತ್ತೆ ಇಲ್ಲಿ ಯಾವಾಗೋ ಬಂದಿದ್ದೀನಿ ಹಾಗೆ ಹೀಗೆ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ಮು, ನೀವು ಯಾವಾಗಲೂ ನನ್ನ ಜೊತೆನೆ ಬಂದಿರ್ಬೋದು ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಹೀರೋ ತಲೆ ಮೇಲೆ ಕೈ ಇಟ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಆಗ ಸೆಕ್ರೆಟರಿ ಕಿಮ್ಗೆ ನೆನಪಾಗುತ್ತೆ, ಅವಳು ಪಟ್ ಅಂತ ಹೇಳ್ಬಿಡ್ತಾಳೆ, ನಾನು ಇಲ್ಲಿಗೆ ಬ್ಲೈಂಡ್ ಡೇಟ್ ಜೊತೆ ಬಂದಿದ್ನಲ್ಲ ಅದೇ ಜಾಗ ಇದು ಅಂತ ಹೇಳ್ತಿರ್ತಾಳೆ. ಆಗ ಹೀರೋ, ಏನು ನೀನು ಬ್ಲೈಂಡ್ ಡೇಟ್ ಜೊತೆಗೆ ಇಲ್ಲಿಗೆ ಬಂದಿದ್ದ, ಅದಕ್ಕೆ ನೀನು ನನ್ನನ್ನು ಇಲ್ಲಿಗೆ ಕರ್ಕೊಂಡ್ ಬಂದಿದ್ಯಾ ಅಂತ ಕೇಳ್ತಾ ಇರ್ತಾನೆ. ಆಗ ಅವಳು ಹೇಳ್ತಿರ್ತಾಳೆ, ಇದು ಪಾಸ್ಟ್ ಇನ್ ಸ್ಟೋರಿ ಅಲ್ವಾ, ಅದಕ್ಕೆ ಇದೆಲ್ಲ ಮರ್ತೋಗಿದೆ, ಆದ್ರೆ ಇಲ್ಲಿ ಕಾಫಿ ಚೆನ್ನಾಗಿದೆ ಅಂತ ಅನಿಸ್ತಿತ್ತು, ಅದಕ್ಕೆ ಇದು ನೆನಪಿದೆ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ಹಾ ನೀನು ತುಂಬಾ ಚೆನ್ನಾಗಿರೋ ನೆನ್ಪುಗಳನ್ನ ನೆನ್ಪು ಮಾಡ್ದೆ ಬಿಡು, ಇದು ಎಷ್ಟು ಕೆಟ್ಟದಾಗಿದೆ, ಇದನ್ನ ನೆನ್ಪು ಮಾಡ್ಕೊಳಕ್ಕೆ ನಂಗೆ ಇಷ್ಟ ಇರಲಿಲ್ಲ, ಆದ್ರೂ ನೀನು ನೆನ್ಪು ಮಾಡಿಸ್ದೆ ಅಲ್ವಾ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಕೇಳ್ತಾಳೆ, ಏನು ಕೆಟ್ಟ ನೆನಪುಗಳ ಏನದು ಅಂತ. ನಾನು ಅನ್ಕೊಂಡಿದ್ದೆ ನೀನು ಯಾವಾಗ್ಲೂ ನನ್ನ ಟೈನ ಮಾತ್ರ ಸರಿ ಮಾಡ್ತಿದ್ದೆ ಅಂತ, ಆದ್ರೆ ನೀನು ನನ್ಗೇನ್ ಗೊತ್ತಿತ್ತು ನೀನು ಎಲ್ಲರ ಟೈನು ಸರಿ ಮಾಡ್ತೀಯ ಅಂತ, ನಂಗೆ ಅವತ್ತೇ ಅಲ್ವಾ ಗೊತ್ತಾಗಿದ್ದು ಅಂತ ಹೇಳ್ತಾ ಇರ್ತಾನೆ. ಸೆಕ್ರೆಟರಿ ಕಿಮ್ಮು ಕನ್ವಿನ್ಸ್ ಮಾಡೋದಕ್ಕೆ ಹೋಗಿ ಏನೇನೋ ಹೇಳ್ತಾ ಇರ್ತಾಳೆ, ಇದು ನನ್ನ ಜಾಬ್ನ ಸೈಡ್ ಎಫೆಕ್ಟು, ನಾನು ಎಲ್ಲಾದ್ರೂ ಟೈನು ಸ್ವಲ್ಪ ಆಚೆ ಕುಚ್ಚೆ ಹೋಗಿರೋದನ್ನ ನೋಡಿದ್ರೆ ನಾನು ಸರಿ ಮಾಡಬೇಕು ಅಂತ ಅದು ಆಟೋಮೆಟಿಕ್ ಆಗಿ ಹೋಗ್ಬಿಡುತ್ತೆ, ನೀವು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋಬೋದಲ್ವಾ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ಹಾಗಾದ್ರೆ ನೀನು ಪ್ರತಿ ಸತಿನೂ ನನ್ನ ಟೈ ಸರಿ ಮಾಡ್ತಿದ್ದು ನಿನ್ನ ಸೈಡ್ ಎಫೆಕ್ಟ್ ಆಗಿದೆ, ಇದು ವರ್ಕಿಂದ ನಿನಗೆ ಸೈಡ್ ಎಫೆಕ್ಟ್ ಆಗಿದೆ, ಅದರಿಂದ ನೀನು ಇದನ್ನೆಲ್ಲ ಮಾಡ್ತಿದ್ಯಾ, ನಾನೇನು ಅನ್ಕೊಂಡೆ ನೀನು ನನ್ನ ಪ್ರೀತಿಯಿಂದ ಇದನ್ನೆಲ್ಲ ಮಾಡ್ತಿದ್ಯಾ ಅಂತ, ಸರಿ ಬಿಡು ಹಾಗೆ ಹೀಗೆ ಅಂತ ಇವರಿಬ್ಬರ ಮಧ್ಯೆ ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಗ್ಬಿಡುತ್ತೆ. ಇಲ್ಲಿ ಹೀರೋಗೆ ಫುಲ್ಲು ಬೇಜಾರಾಗ್ಬಿಡುತ್ತೆ. ಇಲ್ಲಿ ಹೀರೋಗೆ ಫಸ್ಟ್ ಮೂಡ್ ಅಪ್ಸೆಟ್ ಆಗಿರುತ್ತೆ, ಯಾಕೆಂದ್ರೆ ಸೆಕ್ರೆಟರಿ ಕಿಮ್ಮು ಅವ್ರ ವೆಡ್ಡಿಂಗ್ ಡ್ರೆಸ್ ನ ನೋಡೋದಕ್ಕೆ ಅಂತ ಅಟೆಂಡ್ ಮಾಡಕ್ ಬಂದಿರೋದಿಲ್ಲ, ಇಲ್ಲಿ ಅವರು ಬ್ಲೈಂಡ್ ಡೇಟಿಗೆ ಕರ್ಕೊಂಡ್ ಬಂದಿರೋ ಜಾಗಕ್ಕೆ ಹೀರೋನು ಕರ್ಕೊಂಡ್ ಬಂದಿದ್ದಾರೆ ಅಂತ ಗೊತ್ತಾಗಿ ಇಲ್ಲಿ ಅವನ್ಗೆ ಇನ್ನ ಜಾಸ್ತಿ ಬೇಜಾರಾಗಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಶಿಫ್ಟ್ ಆಗಿ ಹೀರೋ ಮತ್ತೆ ಸೆಕ್ರೆಟರಿ ಕಿಮ್ ನ ತೋರಿಸ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ಮು ಹೀರೋಗೆ ಕನ್ವಿನ್ಸ್ ಮಾಡ್ಬೇಕು ಅಂತ ಪಿಜ್ಜಾನ ಆರ್ಡರ್ ಮಾಡಿರ್ತಾರೆ. ಅದಕ್ಕೆ ಹೀರೋ ಹೇಳ್ತಿರ್ತಾರೆ, ಇದು ಕೂಡ ನೀನ್ ಬ್ಲೈಂಡ್ ಡೇಟ್ ಇಂದಾನೆ ಬಂದಿರೋ ಐಡಿಯಾನ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಸೆಕ್ರೆಟರಿ ಕಿಮ್ಮು, ಹಾಗೆಲ್ಲ ಏನು ಇಲ್ಲ, ಇದು ನಮ್ ಪ್ಲೇಸ್ ಅಲ್ವಾ, ಇದು ನಮ್ ಜಾಗ, ಇದು ನಮ್ ಮೆಮೊರೀಸು, ನೋಡಿ ನಿಮಗ್ ಇಷ್ಟ ಆಗಿರೋ ಪಿಜ್ಜಾನೇ ನಾನು ಆರ್ಡರ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅವಳು ಸ್ಮೈಲ್ ಮಾಡ್ತಿರ್ತಾಳೆ. ಅದೇ ಟೈಮಿಗೆ ಅಲ್ಲಿಂದ ಇಬ್ರು ಯಾರೋ ಹುಡುಗರು ಹೋಗ್ತಾ ಇರ್ತಾರೆ. ಇಲ್ಲಿ ಸಖತ್ತು ಶೆಕೆ ಇದೆ ಅಂತ ಹೇಳ್ಬಿಟ್ಟು ಅವ್ರ ಟೈನ ಲೂಸ್ ಮಾಡ್ತಿರ್ತಾರೆ. ಇದನ್ನ ನೋಡ್ಬಿಟ್ಟು ಹೀರೋ, ನೋಡು ಅವ್ರ ಟೈ ಕೂಡ ಲೂಸ್ ಆಗಿದೆ, ಅವ್ರ ಟೈನು ಸರಿ ಮಾಡೋ ಫಿಕ್ಸ್ ಮಾಡೋ ಮೆಷಿನ್ ಅಲ್ವಾ ಅಂತ ಅವಳಿಗೆ ಕಾಲ್ ಎಳಿತಿರ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ಗೂ ಕೂಡ ಫುಲ್ಲು ಕೋಪ ಬಂದ್ಬಿಡುತ್ತೆ, ಸಾಕು ನಿಲ್ಸಿ, ನಾನು ನೀವ್ ಹೇಳ್ತಿರೋದಕ್ಕೆ ಏನಕ್ಕೂ ಆನ್ಸರ್ ಮಾಡ್ತಿಲ್ಲ ಅಂದ್ರೆ ನಮಗ್ ಮಾತ್ ಬರಲ್ಲ. ಗೋಡೆ ಮೇಲೆ ಒಂದು ಪೋಸ್ಟರ್ ನ ಪೇಸ್ಟ್ ಮಾಡಿರ್ತಾರೆ, ಅಲ್ಲಿ ಓಜಿರೋದು ಒಂದು ಅಡ್ವರ್ಟೈಸ್ಮೆಂಟ್ ಇರುತ್ತೆ. ಇದನ್ನ ಸೆಕ್ರೆಟರಿ ಕಿಮ್ಮು ಹೀರೋಗೆ ತೋರಿಸ್ಬಿಟ್ಟು, ನಿಮ್ಗೆ ನೆನ್ಪಿರ್ಲೇಬೇಕಲ್ಲ ಅವ್ರ ಬರ್ಡೇ ಪಾರ್ಟಿಯಲ್ಲಿ ನಾನು ನಿಮ್ಗೋಸ್ಕರ ಅವ್ರಿಗೋಸ್ಕರ ಓಡೋಗಿ ಫ್ಲವರ್ ಬುಕ್ ಏನೋ ತಗೊಂಡ್ಬಂದಿದ್ದೆ, ನಾನು ಯಾವ್ದು ಪಾಸ್ಟ್ ಅಲ್ಲಿ ನಡೆದಿರೋ ಸ್ಟೋರಿಗಳನ್ನ ಎತ್ತುತ್ತಿಲ್ಲ, ಯಾಕಂದ್ರೆ ನಮ್ಮಿಬ್ರು ರಿಲೇಶನ್ಶಿಪ್ ಸ್ಟಾರ್ಟ್ ಆಗಕ್ ಮುಂಚೆ ಏನೇನ್ ನಡೆದಿದ್ಯೋ ಅದನ್ನೆಲ್ಲ ನಾವು ಅಲ್ಲೇ ಬಿಟ್ಟು ಇವಾಗ ಹೊಸದಾಗಿ ಮೆಮೊರೀಸ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ, ನೀವಂದ್ರೆ ಎಲ್ಲ ನನ್ನ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆಗಳನ್ನ ಇಟ್ಕೊಂಡು ಜಗಳ ಆಡ್ತಾ ಇದ್ದೀರಾ ಹಾಗೆ ಹೀಗೆ ಅಂತ ಅವಳು ಕೂಡ ಫುಲ್ ರೇಗ. ನಿನ್ಗೂ ಗೊತ್ತಲ್ವಾ ನಾನೇನು ಅವಳನ್ನ ಡೇಟ್ ಮಾಡ್ತಾ ಇದ್ನ, ನಾನು ಇಮೇಜ್ ನ ಸರಿ ಮಾಡ್ಕೊಳ್ಳೋದಕ್ಕೆ ಅವಳ ಜೊತೆ ಇದ್ದಿದ್ದಷ್ಟೇ, ನಾನೇನು ಅವಳನ್ನ ಡೇಟ್ ಮಾಡ್ತಿರ್ಲಿಲ್ಲ, ಇದೆಲ್ಲ ನಿನ್ಗೂ ಗೊತ್ತಲ್ವಾ ಅಂತ ಹೀರೋ ಕೇಳ್ತಾ ಇರ್ತಾರೆ. ಸೆಕ್ರೆಟರಿ ಕಿಮ್ಗೆ ಮಿಸ್ ಪಾಂಗ್ದು ಕಾಲ್ ಬರುತ್ತೆ, ನೀನೇನಾದ್ರೂ ಫ್ರೀ ಇದ್ರೆ ನಾವ್ ಇವಾಗ ಸೋಜು ಕುಡಿಯೋಕೆ ಹೋಗೋಣ ಅಂತ. ಅದಕ್ಕೆ ಅವಳು ಹೇಳ್ತಿರ್ತಾಳೆ, ಈಗ ನಾನು ಸೋಜು ಕುಡಿಯೋ ಮೂಡಲ್ಲಿ ಒಂಚೂರು ಇಲ್ಲ, ಈಗ ಮಾಡಿದ್ರೆ ಹೇಗಿರುತ್ತೆ, ನಾವಿಬ್ರು ಬಿಯರ್ ಕುಡಿಯೋದಕ್ಕೆ ಹೋಗೋಣ ಅಂತ. ಅದಕ್ಕೆ ಮಿಸ್ ಪಂಗು, ಹಾ ಇದು ಕೂಡ ಚೆನ್ನಾಗಿದೆ ಐಡಿಯಾ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಸೆಕ್ರೆಟರಿ ಕಿಮ್ಮು ಹೇಳ್ತಿರ್ತಾಳೆ ಹೀರೋಗೆ, ನಾನು ಇವಾಗ ಹೋಗ್ತಾ ಇದ್ದೀನಿ ಅಂತ. ಅದಕ್ಕೆ ಹೀರೋ, ನೀನು ನನ್ನ ಬಿಟ್ಬಿಟ್ಟು ಇವಾಗ ಬಿಯರ್ ಕುಡಿಯೋದಕ್ಕೆ ಹೋಗ್ತಿದ್ಯಾ ಅಂತ. ಅದಕ್ಕೆ ಈ ಸೆಕ್ರೆಟರಿ ಕಿಮ್ಮು ರೇಗಿಸ್ತಾ ಹೇಳ್ತಿರ್ತಾಳೆ, ಈ ಟೈ ಫಿಕ್ಸಿಂಗ್ ಮಿಷಿನ್ ಇವಾಗ ಹೋಗ್ತಿದೆ, ನೀವು ಕೂಡ ನೀವು ಹುಷಾರಾಗಿ ಹೋಗಿ, ಜಲಸಿ ಮಿಷಿನ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವಳು ಎದ್ದೊಟ್ಟೋಗ್ಬಿಡ್ತಾಳೆ. ಶಿಫ್ಟ್ ಆಗಿ ಹೀರೋ ಫ್ರೆಂಡ್ ಮತ್ತೆ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ಫ್ರೆಂಡ್ ಹತ್ರ ಕಂಪ್ಲೇಂಟ್ ಮಾಡ್ತಿರ್ತಾರೆ, ಮೀಸೋಗೆ ಏನಾಗಿದೆ, ನಾವು ವೆಡ್ಡಿಂಗ್ ಡ್ರೆಸ್ ನ ನೋಡಕ್ ಹೋದಾಗ್ಲೂ ಕೂಡ ಅವರು ನನ್ನ ನೆಗ್ಲೆಕ್ಟ್ ಮಾಡಿದ್ರು, ಮತ್ತೆ ಅವರು ಬ್ಲೈಂಡ್ ಡೇಟಿಗೆ ಹೋಗಿರೋ ಜಾಗಕ್ಕೆ ನನ್ನ ಕರ್ಕೊಂಡು
ಕರ್ಕೊಂಡು ಹೋಗಿದ್ದಾರೆ, ಇವಳು ಏನು ಪ್ರೂವ್ ಮಾಡಬೇಕು ಅಂದ್ಕೊಂಡಿದ್ದಾಳೆ ಹಾಗೆ ಹೀಗೆ ಅಂತ ಅವನು ಫುಲ್ಲು ಕೋಪದಲ್ಲಿ ಬೈತಾ ಇರ್ತಾನೆ. ಆಗ ಅವ್ರ ಫ್ರೆಂಡು ಹೇಳ್ತಿರ್ತಾರೆ, ಫಸ್ಟ್ ಆಫ್ ಆಲು ಅವರು ನಿನ್ನ ವೆಡ್ಡಿಂಗ್ ಡ್ರೆಸ್ನ ನೋಡೋಕೆ ಯಾಕೆ ಬಂದಿಲ್ಲ ಅಂದರೆ ರಿಯಲಾಗಿ ಅವರು ಬ್ಯುಸಿ ಇರ್ಬೋದು. ಇನ್ನೊಂದು ಅವ್ರು ಹೋಗಿದ್ದು ಜಸ್ಟ್ ಬ್ಲೈಂಡ್ ಡೇಟ್ ಜೊತೆ, ಅವ್ರೇನೋ ಅವ್ರ ಎಕ್ಸ್ ಗರ್ಲ್ ಫ್ರೆಂಡು ಎಕ್ಸ್ ಬಾಯ್ ಫ್ರೆಂಡ್ ಜೊತೆ ಹೋಗಿರ್ಲಿಲ್ವಲ್ಲ, ಬಿಡು ನೀನು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೋತಾ ಇದೆಯಾ ಅಂತ ಹೇಳ್ತಾ ಇರ್ತಾರೆ. ಆಗ ಹೀರೋಗೆ ಫುಲ್ಲು ಕೋಪ ಬಂದು ಹೇಳ್ತಿರ್ತಾರೆ, ನಿಂಗೂ ಗೊತ್ತು ತಾನೆ ಅವರು ಬರೀ ಅವನು ಬ್ಲೈಂಡ್ ಡೇಟಿಗೆ ಹೋಗಿರಲಿಲ್ಲ, ಆ ಮೆಂಟಲ್ ನನ್ನ ಮಗನ ಟೈ ಕೂಡ ಅವಳು ಸರಿ ಮಾಡ್ತಿದ್ದು, ಅದು ನನ್ನ ಮುಂದೆನೆ, ನನಗೆ ಎಷ್ಟು ಕೋಪ ಬರ್ತಿರ್ಬೋದು ಹಾಗೆ ಹೀಗೆ ಅಂತ ಅವನು ಕೂಡ ಹೀರೋ ಫ್ರೆಂಡ್ ಡವ್ ಮಾಡ್ತಾ ಹೇಳ್ತಿರ್ತಾನೆ, ನಾನು ಸೆಕ್ರೆಟರಿ ಕಿಮ್ನ ತುಂಬಾ ಒಳ್ಳೆ ಹುಡುಗಿ, ಏನು ಗೊತ್ತಾಗೋದಿಲ್ಲ, ಅವಳು ತುಂಬಾ ಮುದ್ದೆ ಹಾಗೆ ಹೀಗೆ ಅಂತ ಏನೇನೋ ಅನ್ಕೊಂಡಿದ್ದೆ, ಆದ್ರೆ ಸೆಕ್ರೆಟರಿ ಕಿಮ್ಮು ಇಷ್ಟೊಂದು ಬದಲಾಗಿದ್ದಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂತಾರೆ. ಅದಕ್ಕೆ ಹೀರೋಗೆ ಕೋಪ ಬಂದ್ಬಿಡುತ್ತೆ, ನೀನು ಮೀಸೋ ಬಗ್ಗೆ ಹೀಗೆಲ್ಲ ಮಾತಾಡೋದಿಕ್ಕೆ ಹೇಗ್ ಮನ್ಸ್ ಬರುತ್ತೆ, ಅವಳಂತ ಒಳ್ಳೆ ಗರ್ಲ್ ಫ್ರೆಂಡು ನನಗೆ ಸಿಗಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ಹೀರೋ ಫ್ರೆಂಡಿಗೆ ಫುಲ್ಲು ಕೋಪ ಬಂದ್ಬಿಡುತ್ತೆ, ಇವನ್ ಕಡೆ ಮಾತಾಡಿದ್ರು ಇವ್ ನನಗೆ ಬೈತಾನೆ, ಮೀಸೋ ಬಗ್ಗೆ ಮಾತಾಡಿದ್ರು ಇವ್ ನನಗೆ ಬೈತಾನೆ, ನಾನು ಏನು ಮಾಡಲಿ ನೋಡು, ನೀನು ಈ ಥರನ ಮಾತಾಡೋದಿದ್ರೆ ನಿಮ್ಮ ಮನೆಗೆ ಹೋಗು, ನಿಮ್ಮ ಮನೇಲಿರೋ ಗೋಡೆಗಳ ಜೊತೆ ಮಾತಾಡ್ತಾ ಇರು ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಹೀರೋ ಅಲ್ಲಿಂದ ಎದ್ದೋಗ್ತಾ ಇರ್ತಾರೆ. ಆಗ ಹೀರೋ ಫ್ರೆಂಡು ಕೇಳ್ತಾರೆ, ನಿಜವಾಗ್ಲೂ ನೀನು ಗೋಡೆ ಜೊತೆ ಮಾತಾಡೋದಕ್ಕೆ ಹೋಗ್ತಿದ್ಯಾ ಅಂತ. ಅದಕ್ಕೆ ಹೀರೋ ಹಾಗಾದ್ರೆ ನಾನು ಇಲ್ಲೇ ಉಳ್ಕೊಳ್ಳ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಫಸ್ಟು ಹೋಗು, ನನ್ನ ಕಡೆಯಿಂದನೂ ನಿನ್ನ ಗೋಡೆಗೆ ಹಾಯ್ ಅಂತ ಹೇಳ್ಬಿಡು ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ಕೋಪ ಮಾಡ್ಕೊಂಡು ಅಲ್ಲಿಂದ ಎದ್ದೊಟ್ಟೋಗ್ಬಿಡ್ತಾರೆ. ಒಂದು ಸ್ವಲ್ಪದಾದ್ಮೇಲೆ ಮತ್ತೆ ಬೆಲ್ ಆಗುತ್ತೆ. ಇಲ್ಲಿ ಹೀರೋ ಫ್ರೆಂಡಿಗೆ ಫುಲ್ಲು ಕೋಪ ಬಂದ್ಬಿಡುತ್ತೆ, ಲೀ ಮತ್ತೆ ಏನ್ ಮಾಡ್ತಿದ್ಯಾ ಅಂತ ಬಂದಿದ್ಯಾ ಅಂತ ವೈಫ್ ಬಂದಿರೋದನ್ನ ನೋಡಿ ಅವನು ಫುಲ್ಲು ಶಾಕ್ ಆಗ್ಬಿಟ್ಟಿರ್ತಾನೆ. ಅವಳು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ನೀನು ಆ ಚಾಕ್ಲೇಟ್ ಕಳ್ಸಿದ್ದು ನನಗೆ ಸಿಕ್ತು, ಅದನ್ನ ನೋಡಿ ನನಗೆ ತುಂಬಾ ಖುಷಿ ಆಯ್ತು, ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ನಿನ್ಗೆ ಪಾಸ್ಟಲ್ಲಿ ಇರೋದೆಲ್ಲ ನೆನಪಿರುತ್ತೆ, ನಮ್ಮ ಮೆಮೊರೀಸ್ ಎಲ್ಲ ನಿಂಗೆ ನೆನಪಿರುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡೇ ಇರಲಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಇವನ್ಗೆ ಏನು ಅರ್ಥ ಆಗೋದಿಲ್ಲ, ಅವ್ನು ಸುಮ್ಮನೆ ತಲೆ ಅಲ್ಲಾಡಿಸ್ತಿರ್ತಾನೆ, ಹೌದು ನಂಗೆಲ್ಲ ನೆನಪಿದೆ ಅಂತ ಹೇಳ್ತಾ ಇರ್ತಾನೆ. ಆಗ ಅವಳು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ನೀನು ನನಗೆ ಪ್ಯಾರಿಸ್ ಅಲ್ಲಿ ಪ್ರಪೋಸ್ ಮಾಡಿದಾಗ ನಾನು ಅಕ್ಸೆಪ್ಟ್ ಮಾಡಿದೆ, ಅವಾಗ ನೀನು ಏನಾದರೂ ಸ್ವೀಟ್ ತಿನ್ನೋಣ ಅಂತ ಹೇಳ್ಬಿಟ್ಟು ಇದೇ ಚಾಕ್ಲೇಟ್ನ ಕೊಡ್ಸಕ್ಕೆ ಅಂತ ನೀನು ಕರ್ಕೊಂಡೋಗಿದ್ದು ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಅವನು ಸಿಕ್ಕಿದೆ ಚಾನ್ಸು ಅಂತ ಅವನು ಕೂಡ ಹೇಳ್ತಾ ಇರ್ತಾನೆ, ಹೌದು ನನಗೂ ಎಲ್ಲ ನೆನಪಿದೆ, ಐಫಿಲ್ ಟವರ್ ಹತ್ರ ನಿನ್ಗೆ ಆ ಚಾಕ್ಲೇಟ್ಸ್ನ ತಗೊಂಬಂದು ಕೊಟ್ಟಿದ್ದು, ನೀನು ಅದನ್ನ ತಿಂದ್ಬಿಟ್ಟು ತುಂಬಾ ಖುಷಿ ಪಟ್ಟಿದ್ದೆ ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಅವ್ರ ವೈಫು ಕೇಳ್ತಿರ್ತಾರೆ, ಈಗ ಆ ಚಾಕ್ಲೇಟ್ ಕಳ್ಸೋ ಅವಶ್ಯಕತೆ ಏನಿತ್ತು, ಇಷ್ಟು ವರ್ಷ ಆದ್ಮೇಲೆ ನೀನು ನನಗೆ ಆ ಚಾಕ್ಲೇಟ್ನ ಯಾಕೆ ಕಳಿಸ್ದೆ ಅಂತ ಕೇಳ್ತಾ ಇರ್ತಾಳೆ. ಅದಕ್ಕೆ ಅವನು ಹೇಳ್ತಿರ್ತಾನೆ, ಅವಾಗ ನಮ್ಮಿಬ್ಬರ ಮಧ್ಯೆ ತುಂಬಾ ಪ್ರೀತಿ ಇತ್ತು, ನಾನು ಈಗಲೂ ನಿನ್ನನ್ನು ತುಂಬಾ ಪ್ರೀತಿಸ್ತೀನಿ, ನಿನ್ನ ನನಗೆ ವಾಪಸ್ ಬೇಕು, ನನ್ನ ಪ್ರೀತಿ ನನಗೆ ವಾಪಸ್ ಬೇಕು ಅಂತ ಹೇಳ್ತಾ ಇರ್ತಾನೆ. ಇಲ್ಲಿ ಅವರಿಬ್ರು ಫುಲ್ಲು ಎಮೋಷನಲ್ ಆಗ್ಬಿಟ್ಟಿರ್ತಾರೆ. ಇಲ್ಲಿ ಅವಳಂತೂ ಫುಲ್ಲು ಅಳ್ತಾನೆ ಇರ್ತಾಳೆ. ಇವರಿಬ್ಬರ ಮಧ್ಯೆ ಇವಾಗ ಕಿಸ್ಸಿಂಗ್ ಸೀನ್ ಸ್ಟಾರ್ಟ್ ಆಗುತ್ತೆ. ಇವರಿಬ್ಬರ ಮಧ್ಯೆ ಹೀಗೆ ತುಂಬಾ ಹೊತ್ತು ಕಿಸ್ಸಿಂಗ್ ಸೀನ್ ನಡೀತಿರುತ್ತೆ. ಅದೇ ಟೈಮಿಗೆ ಅಲ್ಲಿಗೆ ಹೀರೋ ಕೂಡ ಬಂದ್ಬಿಡ್ತಾನೆ. ನನ್ಗನ್ಸುತ್ತೆ ನಾನು ಇನ್ನೊಂದು ಬಿಯರ್ಗೆ ಇಲ್ಲೇ ವೆಯ್ಟ್ ಮಾಡ್ಬೇಕು ಅಂತ. ಅವರಿಬ್ರು ಕಿಸ್ ಮಾಡ್ತಿರೋದನ್ನ ಹೀರೋ ನೋಡ್ಬಿಡ್ತಾನೆ. ಆಗ ಅವನು ಬಾಗ್ಲಲ್ಲಿ ನಿಂತ್ಕೊಂಡು ಓಹೋ ಅಂತಿರ್ತಾನೆ. ಆಗ ಅವಳು ಅವ್ರ ಹಸ್ಬೆಂಡ್ನ ಹೀರೋ ಹತ್ರ ತಳ್ಬಿಡ್ತಾಳೆ. ಹೀರೋ ಫ್ರೆಂಡು ಹೀರೋನ ಕೇಳ್ತಾ ಇರ್ತಾರೆ, ಏನ್ ಬಿಟ್ಟಿದ್ಯಾ, ಎಂದಕ್ ಬಂದೆ, ಇಲ್ಲಿಂದ ಹೋಗು ಹೋಗು ಅಂತ. ಆದ್ರೆ ಹೀರೋ ಮಜಾ ತಗೊಳೋದಿಕ್ಕಂತ ಆ ಲೇಡಿನ ಮಾತಾಡಿಸ್ತಾ ಇರ್ತಾನೆ, ನಿಮ್ಮನ್ನ ಮೀಟ್ ಮಾಡಿ ತುಂಬಾ ಖುಷಿ ಆಯ್ತು. ಇಲ್ಲಿ ಹೀರೋ ಫ್ರೆಂಡ್ಗೆ ಹೇಳ್ತಿರ್ತಾರೆ, ನೋಡು ನಿನ್ ಪಾಸ್ಟಲ್ಲಿ ತುಂಬಾ ಹಳೆ ಘಟನೆಗಳಲ್ಲಿ ಮಿಸ್ಟೇಕ್ ಮಾಡಿದ್ಯಾ, ತುಂಬಾ ಸುಳ್ಳು ಹೇಳಿದ್ಯಾ, ಮತ್ತೆ ಅದನ್ನೆಲ್ಲ ಹೇಳಕ್ ಹೋಗ್ಬೇಡ, ಎಲ್ಲಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳನ್ನು ಸರಿ ಮಾಡ್ಕೋ ಹಾಗೆ ಹೇಗೆ ಅಂತ ಉಪದೇಶ ಕೊಟ್ಕೊಂಡು ಅಲ್ಲೇ ನಿಂತಿರ್ತಾರೆ. ಇಲ್ಲಿ ಇವನ್ಗೆ ಫುಲ್ಲು ಟೆನ್ಷನ್ ಆಗ್ತಿರುತ್ತೆ, ಎಲ್ಲಿ ಇವನು ಏನಾದ್ರು ಹೇಳಿ ಮತ್ತೆ ಅವರು ವೈಫು ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರ್ಟೋಗ್ತಾಳು ಅಂತ ಹೀರೋನ ಇಲ್ಲಿ ಕಳ್ಸೋದಕ್ಕೆ ಅವನು ತುಂಬಾ ಟ್ರೈ ಮಾಡ್ತಿರ್ತಾನೆ. ಫೈನಲಿ ಅವನು ಹೋಗ್ತಾನೆ. ಆಗ ಅವನು ಡೋರ್ನ ಲಾಕ್ ಮಾಡಿಬಿಟ್ಟು ಹೀರೋ ಫ್ರೆಂಡು ಅವ್ರ ವೈಫ್ಗೆ ಹೇಳ್ತಿರ್ತಾರೆ, ಯಂಗ್ಜೂನ್ ಏನು ಹೇಳಿದ್ನೋ ಅದನ್ನೆಲ್ಲ ನೀನು ಮನ್ಸಿಗೆ ಹಚ್ಕೋಬೇಡ. ಅವನು ಸುಮ್ಮನೆ ಹಾಗೆ ಏನೇನೋ ಹೇಳ್ತಿರ್ತಾನೆ, ಸಾರಿ ಕೇಳ್ತಿರ್ತಾನೆ. ಅದೇ ಟೈಮಿಗೆ ಅವಳು ಅವ್ಳ ಕೈನ ಹಿಡ್ಕೊಂಡು ಮತ್ತೆ ಕಿಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವರಿಬ್ರು ಇವಾಗ ಬೆಡ್ ಮೇಲೆ ಕಿಸ್ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡಿರ್ತಾರೆ. ಅವನು ಅವಳ ಶರ್ಟ್ನ ತೆಗಿಯೋದಕ್ಕೆ ಅಂತ ಟ್ರೈ ಮಾಡ್ತಿರ್ತಾನೆ, ಆದ್ರೆ ಅದು ಓಪನ್ ಆಗ್ತಿರಲ್ಲ. ಅವನ ಶರ್ಟ್ನ ಅವನೇ ರಿಮೂವ್ ಮಾಡ್ತಾನೆ, ಅವಳು ಅವಳ ಶರ್ಟ್ನ ರಿಮೂವ್ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾರೆ. ಸೀನು ಮತ್ತೆ ರೊಮ್ಯಾಂಟಿಕ್ ಸೀನು ನಡೀತಾ ಇರುತ್ತೆ. ಈಗ ಸೀನು ಶಿಫ್ಟ್ ಆಗಿ ಸೆಕ್ರೆಟರಿ ಕಿಮ್ನ ತೋರಿಸ್ತಾರೆ. ಅಲ್ಲಿಗೆ ಮಿಸ್ ಪಾಂಗ್ ಮತ್ತೆ ಕಿಮಿಜಾ ಕೂಡ ಬಂದಿರ್ತಾರೆ. ಇಲ್ಲಿ ಮಿಸ್ ಪಾಂಗು ಆ ಚಿಕನ್ ಫ್ರೈ ಆಗ್ತಿರೋದನ್ನ ನೋಡಿ ನನ್ನ ಲೈಫ್ ಕೂಡ ಇದೇ ತರನೇ ಗೋಲ್ ಆಗಿ ತಿರುಗ್ತಾ ಇದೆ ಅಂತ ಅವಳು ಫುಲ್ಲು ಬೇಜಾರಲ್ಲಿ ಹೇಳ್ತಾ ಇರ್ತಾಳೆ. ಅದೇ ಟೈಮಿಗೆ ಕಿಮಿಜಾ ಕೂಡ ಹೇಳ್ತಾಳೆ, ಇಷ್ಟು ಲೇಟ್ ನೈಟ್ ಅಲ್ಲಿ ನನ್ನ ಯಾಕೆ ಡ್ರಿಂಕ್ಸಿಗೆ ಕರೆದ್ರಿ ಅಂತ. ಅವಳು ಹಾಗಂತ ಹೇಳ್ತಾನೆ ಡ್ರಿಂಕ್ಸ್ ಮಾಡ್ತಿರ್ತಾಳೆ. ಅವಳು ಕೂಡ ಫುಲ್ಲು ಬೇಜಾರಾಗಿ ಇರ್ತಾಳೆ. ಇಲ್ಲಿ ಮಿಸ್ ಪಾಂಗು ಹೇಳ್ತಿರ್ತಾಳೆ, ನಿಮ್ಗೆ ಗೊತ್ತಾ ನನ್ನ ಹೀರೋ ಜೊತೆ ನನಗೂ ಅವನಿಗೂ ಜಗಳ ಆಯ್ತು ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಕೇಳ್ತಾಳೆ, ಯಾವ ವಿಷಯಕ್ಕೆ ಜಗಳ ಆಯ್ತು, ಏನಾಯ್ತು. ಅದಕ್ಕೆ ಮಿಸ್ ಪಾಂಗು ಹೇಳ್ತಿರ್ತಾಳೆ,
ಹೇಳ್ತಿರ್ತಾಳೆ, ನಾನು ಹೀರೋ ಡೇಟಿಗೆ ಅಂತ ಒಂದು ರೆಸ್ಟೋರೆಂಟ್ಗೆ ಹೋಗಿದ್ವಿ. ನಿಮ್ಗೆ ಗೊತ್ತಾ, ನಾನು ಮುಂಚೆ ಕೂಡ ಅಲ್ಲಿಗೆ ಹೋಗ್ತಿದ್ದೆ. ಆವಾಗ ನನ್ನ ಎಕ್ಸ್ ಬಾಯ್ ಫ್ರೆಂಡ್ಸ್ಗಳ ಜೊತೆನೂ ಕೂಡ ಹೋಗಿದ್ದೆ. ನಾವು ಅಲ್ಲಿ ಕುತ್ಕೊಂಡು ತಿಂತಾ ಇರುವಾಗ ನನ್ನ ಎಕ್ಸ್ ಬಾಯ್ ಫ್ರೆಂಡ್ ಕೂಡ ಅಲ್ಲಿಗೆ ಬಂದ್ಬಿಟ್ಟ. ಅವನು ಏನೂ ಆಗೇ ಇಲ್ಲ ಅನ್ನೋ ಥರ ನನ್ನ ಹತ್ರ ಮಾತಾಡ್ತಿದ್ದೆ. ಇದಕ್ಕೆ ನನ್ನ ಹೀರೋ ಫುಲ್ಲು ಬೇಜಾರು ಮಾಡಿಕೊಂಡು, ನೀನು ಎಕ್ಸ್ ಬಾಯ್ ಫ್ರೆಂಡ್ ಇರೋ ಜಾಗಕ್ಕೆಲ್ಲ ನನ್ನನ್ನು ಯಾಕೆ ಕರ್ಕೊಂಬಂದಿದ್ಯಾ, ಅವನು ನೀನು ಮೀಟ್ ಮಾಡ್ತಿದ್ದ ಜಾಗಕ್ಕೆಲ್ಲ ನಮ್ಮಿಬ್ಬರನ್ನ ಯಾಕೆ ಕರ್ಕೊಂಬಂದಿದ್ಯಾ, ಹಾಗೆ ಹೇಗೆ ಅಂತ ಅವನು ಫುಲ್ಲು ಬೇಜಾರು ಮಾಡಿಕೊಂಡು ನನ್ನ ಜೊತೆ ಜಗಳ ಆಡ್ಬಿಟ್ಟ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾರೆ, ಇದೆಲ್ಲ ಪಾಸ್ಟಲ್ಲಿ ನಡೆದಿದ್ದು, ಅದನ್ನು ಅಲ್ಲಿಗೆ ಬಿಟ್ಬಿಡ್ಬೇಕು, ಇವಾಗ ನಾವು ಪ್ರೆಸೆಂಟಲ್ಲಿ ಜೀವನ ಮಾಡ್ತಿರೋದು, ಅವ್ರು ಅದನ್ನೆಲ್ಲ ಯಾಕೆ ಇದು ಮಾಡಬೇಕು ಹಾಗೆ ಹೇಗೆ ಅಂತ ಸೆಕ್ರೆಟರಿ ಕಿಮ್ಮು ರೇಗಾಡ್ತಿರ್ತಾಳೆ. ಆಗ ಮಿಸ್ ಪಾಂಗ್ ಕೂಡ ಹೇಳ್ತಿರ್ತಾಳೆ, ನಾನು ಕೂಡ ಇದನ್ನೇ ಹೇಳಿದೆ ಅಂತ. ಆಗ ಮಿಸ್ ಪಾಂಗು ಸೆಕ್ರೆಟರಿ ಕಿಮ್ನ ಕೇಳ್ತಾಳೆ, ನಿಮ್ಗೇನಾದರೂ ಬೇಜಾರಾಗಿದೆಯಾ, ಪ್ರಿಪರೇಷನ್ ಎಲ್ಲ ಚೆನ್ನಾಗಿ ನಡೀತಿದ್ಯಾ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಸೆಕ್ರೆಟರಿ ಕಿಮ್ಮು ಹಾಗೆಲ್ಲ ಏನೂ ಇಲ್ಲ, ಚೆನ್ನಾಗಿ ನಡೀತಿದೆ ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿ ಕಿಮಿಜಾ ಕೂಡ ಫುಲ್ಲು ಬೇಜಾರಲ್ಲಿ ಡ್ರಿಂಕ್ಸ್ ಮೇಲೆ ಡ್ರಿಂಕ್ಸು ಮಾಡ್ತಾನೆ ಇರ್ತಾಳೆ. ಆಗ ಮಿಸ್ ಪಾಂಗು ಕೇಳ್ತಾಳೆ, ಏನಾಗಿದೆ ಕಿಮಿಜಾ, ನೀನಂತೂ ಹುಷಾರಾಗಿಲ್ಲ ಅಂತ ಅನ್ನಿಸ್ತಿದೆ ಅಂತ ಹೇಳ್ತಾ ಇರ್ತಾರೆ. ಅದೇ ಟೈಮಿಗೆ ಅಲ್ಲಿ ಸರ್ವೆಂಟ್ ಬಂದ್ಬಿಟ್ಟು ಸ್ಪೈಸಿ ಹೀಲ್ಸ್ನ ತೊಗೊಬಂದು ಇಡ್ತಾರೆ. ಇದನ್ನು ನೋಡಿದ ತಕ್ಷಣ ಅವಳಿಗೆ ಮಿಸ್ಟರ್ ಪಾಪ್ಯುಲರೇ ನೆನಪಾಗ್ತಾರೆ. ಆಗ ಅವಳು ಫುಲ್ಲು ಬೇಜಾರಲ್ಲಿ ಮತ್ತೆ ಡ್ರಿಂಕ್ಸ್ನ ಮಾಡ್ತಾ ಇರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಕಿಮಿಜಾ ಮನೆಯನ್ನ ತೋರಿಸ್ತಾರೆ. ಇಲ್ಲಿ ಅವಳು ಪಾರ್ಸಲ್ ತಗೊಂಡು ಮಿಸ್ಟರ್ ಪಾಪ್ಯುಲರ್ಗೋಸ್ಕರ ಎತ್ಕೊಂಡ್ಬಂದಿರ್ತಾಳೆ. ಟೈಮಿಗೆ ಅಲ್ಲಿಗೆ ಮಿಸ್ಟರ್ ಪಾಪ್ಯುಲರ್ ಕೂಡ ಬರ್ತಾರೆ. ಏನಾಯ್ತು ಕಿಮಿಜಾ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಅವಳು, ಇದನ್ನ ತಗೊಳ್ಳಿ, ಇದು ನಿಮ್ಗೋಸ್ಕರ ತಂದಿದ್ದು ಅಂತ ಹೇಳ್ಬಿಟ್ಟು ಊಟನ ಕೊಡ್ತಾಳೆ. ಅವನು ತೆಗೆದು ನೋಡಿದ್ರೆ, ವಾವ್, ಇದು ಗೋಪುರು, ಇದು ನನಗಂತೂ ತುಂಬ ಇಷ್ಟ ಅಂತ ಹೇಳ್ತಾ ಇರ್ತಾನೆ. ಆಗ ಅವಳು ಹೇಳ್ತಾಳೆ, ನಾನು ನಿಮಗೆ ಇಂಪ್ರೆಸ್ ಮಾಡಬೇಕು ಅಂತ ಏನೂ ತಂದಿಲ್ಲ, ಇದನ್ನ ನೋಡಿದ ತಕ್ಷಣ ನನಗೆ ನೀವೇ ನೆನಪಾದ್ರೆ ಅದಕ್ಕೆ ನಿಮಗೆ ತಗೊಂಬಂದು ಕೊಟ್ಟೆ ಅಂತ ಹೇಳ್ತಾ ಕಿಮಿಜಾ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನನಗೂ ಗೊತ್ತಾ, ನಿಮ್ಮ ಗೋಲ್ಸ್ ಎಲ್ಲ ಅಚೀವ್ ಮಾಡೋವರೆಗೂ ನೀವು ಯಾರನ್ನೂ ಇಷ್ಟಪಡಲ್ಲ, ಯಾರನ್ನೂ ಮದುವೆ ಆಗೋಲ್ಲ, ನೀವು ಯಾವುದೇ ಥರ ರಿಲೇಷನ್ಶಿಪ್ಪಲ್ಲೂ ಇರಲ್ಲ ಅಂತ ನನಗೆ ಗೊತ್ತು. ಆದರೆ ನಾನು ನಿಮಗೆ ಒಂದೇ ಒಂದು ಮಾತಾಡೋದಕ್ಕೆ ಇಷ್ಟಪಡ್ತೀನಿ, ನೀವು ಇವಾಗ ಪ್ರೆಸೆಂಟ್ನ ಬದುಕಿ, ನೀವು ಫ್ಯೂಚರ್ಗೋಸ್ಕರ ಇಷ್ಟೊಂದೆಲ್ಲ ಸ್ಯಾಕ್ರಿಫೈಸ್ ಮಾಡ್ತಿರೋದು ಒಳ್ಳೇದಲ್ಲ. ಯಾವಾಗಲೂ ನೀವು ಇದೇ ಟಿ ಶರ್ಟು ಇದೇ ಪ್ಯಾಂಟಲ್ಲೇ ಇರ್ತೀರಾ, ನಿಮಗೋಸ್ಕರ ಫಸ್ಟು ನೀವು ಬಟ್ಟೆ ತಗೊಳ್ಳಿ. ಮತ್ತು ಯಾವಾಗಲೂ ಅನ್ನ ತಿನ್ಕೊಂಡು ಬದುಕೋದು ಒಳ್ಳೇದಲ್ಲ, ಅದರಲ್ಲಿ ಯಾವುದೇ ಥರ ಪ್ರೋಟೀನ್ ಸಿಗೋದಿಲ್ಲ. ಪಾಸ್ ಆದಮೇಲೆ ಮತ್ತೆ ನಾವು ಆ ಟೈಮ್ನ ಏನೇ ಮಾಡಿದ್ರು ವಾಪಸ್ ಲೀಡ್ ಮಾಡೋಕ್ಕಾಗಲ್ಲ, ಅದನ್ನು ಕೊಂಡ್ಕೊಳ್ಳೋದಕ್ಕೂ ಆಗಲ್ಲ. ಈಗ ಪ್ರೆಸೆಂಟ್ನು ಕೂಡ ಲೀಡ್ ಮಾಡಿ, ಆಮೇಲೆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತಾ ಇರ್ತಾಳೆ. ಹಾಗಂತೆಲ್ಲ ಹೇಳಿ ಕಿಮಿಜಾಲಿಂದ ಹೊರಟೋಗ್ಬಿಡ್ತಾಳೆ. ಕಿಮಿಜಾ ಆದ್ಮೇಲೆ ಮಿಸ್ಟರ್ ಪಾಪ್ಯುಲರ್ ಫುಲ್ಲು ಎಮೋಷನಲ್ ಆಗ್ಬಿಡ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ಫುಲ್ಲು ಬೇಜಾರಲ್ಲಿ ಸೋಫಾ ಮೇಲೆ ಬಿತ್ಕೊಂಡಿರ್ತಾನೆ. ಅವನು ಸೆಕ್ರೆಟರಿ ಕಿಮ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ. ಏನಾಯ್ತು ಇಷ್ಟೊತ್ತಾದ್ರೂ ಕಿಮಿಸೋ ಒಂದು ಕಾಲು ಮೆಸೇಜು ಏನೂ ಮಾಡಿಲ್ವಲ್ಲೋ, ಇವಳೇನಾದ್ರೂ ಜಾಸ್ತಿ ಡ್ರಿಂಕ್ಸ್ ಮಾಡಿಬಿಡಿದಾಳ, ಇವಳ ಮೇಲೆ ಇವಳಿಗೆ ಕಂಟ್ರೋಲ್ ಇಲ್ದಂಗೆ ಆಗೋಗ್ಬಿಟ್ಟಿದೆ, ನಾನಿವಾಗ ಹೋಗ್ತಾ ಇದ್ದೀನಿ, ಆ ಥರ ಪರಿಸ್ಥಿತಿಲಿ ಬೇರೆ ಯಾರು ಅವಳನ್ನ ನೋಡಬಾರ್ದು ಅಂತ ಅವನೇ ಹೇಳ್ಕೊತಿರ್ತಾನೆ. ಆಮೇಲೆ ಮತ್ತೆ ಅವನು ಹೇಳ್ತಾನೆ, ಇಲ್ಲ ನಾನು ಈ ಸತಿ ಹೋಗೋದಿಲ್ಲ, ಯಾಕೆಂದ್ರೆ ಈ ಸತಿ ತಪ್ಪು ಮಾಡಿರೋದು ಅವಳು, ನಾನಲ್ಲ ಅಂತ ಹೇಳ್ಬಿಟ್ಟು ಅವನು ಮತ್ತೆ ಅಲ್ಲೇ ಕುತ್ಕೋತಾನೆ. ಈಗ ಸೀನು ಶಿಫ್ಟ್ ಆಗಿ ಸೆಕ್ರೆಟರಿ ಕಿಮ್, ಇಲ್ಲಿ ಸೆಕ್ರೆಟರಿ ಕಿಮ್ಮು ಬಸ್ ಸ್ಟಾಪಲ್ಲಿ ಕುತ್ಕೊಂಡು ತನಗೆ ತಾನೇ ಮಾತಾಡ್ಕೋತಾ ಇರ್ತಾರೆ. ಇವತ್ತು ನಾನೇ ತಪ್ಪು ಮಾಡಿದ್ದು, ನಾವು ಅವ್ರನ್ನ ಆ ಕಾಫಿ ಶಾಪ್ಗೆ ಕರ್ಕೊಂಡು ಹೋಗ್ಬಾರ್ದಾಗಿತ್ತು. ಈಗ ಸೆಕ್ರೆಟರಿ ಕಿಮ್ಗೆ ಪಾಸ್ಟಲ್ಲಿ ನಡೆದಿರೋ ಘಟನೆಗಳು ಕೂಡ ನೆನಪಾಗ್ತಾ ಇರುತ್ತೆ. ಇಲ್ಲಿ ಹೀರೋ ಮತ್ತು ಸೆಕ್ರೆಟರಿ ಕಿಮ್ಮು ಶಾಪಿಂಗಿಗೆ ಅಂತ ಹೋಗಿರ್ತಾರೆ. ಅಲ್ಲೂ ಕೂಡ ಸೆಕ್ರೆಟರಿ ಕಿಮ್ಮು ಕೆಲಸನೇ ಮಾಡ್ತಿರ್ತಾರೆ. ಆಗ ಹೀರೋ ಹೇಳ್ತಿರ್ತಾರೆ, ಫಸ್ಟ್ ಪ್ರಯಾರಿಟಿ ಬಂದು ನಾವು ಶಾಪಿಂಗ್ ಮಾಡೋದು, ಆಮೇಲೆ ಬಿಸ್ನೆಸ್ಸು ಅದು ಇದು ಎಲ್ಲ ಅಂತ. ಈಗ ಅವರಿಬ್ರು ವೆಡ್ಡಿಂಗ್ ಡ್ರೆಸ್ನ ನೋಡೋಕೆ ಹೋದಾಗ್ಲೂ ಕೂಡ ಸೆಕ್ರೆಟರಿ ಕಿಮ್ಮು ಅಲ್ಲಿಗೆ ಫುಲ್ಲು ಲೇಟಾಗಿ ಬಂದಿರ್ತಾಳೆ. ಇಲ್ಲಿ ಹೀರೋ ಹೇಳ್ತಾರೆ, ಎಲ್ಲರೂ ನಿಂಗೋಸ್ಕರನೇ ವೇಟ್ ಮಾಡ್ತಿದ್ರು, ಆದರೆ ನೀನು ತುಂಬ ಲೇಟಾಗಿ ಬಂದೆ, ಅದಕ್ಕೆ ನಾನು ಆಚೆ ಬಂದ್ಬಿಟ್ಟೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಸೆಕ್ರೆಟರಿ ಕಿಮ್ಮು ಯೋಚನೆ ಮಾಡ್ತಿರ್ತಾಳೆ, ಇಲ್ಲಿ ಮಿಸ್ಟರ್ ಲೀ ಒಬ್ಬರೇ ಅಲ್ಲ ಮದುವೆ ಆಗ್ತಿರೋದು, ಅವ್ರ ಜೊತೆ ನಾನು ಕೂಡ ಮದುವೆ ಆಗ್ತಿದ್ದೀನಿ, ನಾವೇನೇ ಮಾಡಿದ್ರು ಇಬ್ಬರು ಒಟ್ಟಿಗೆ ಮಾಡಬೇಕು, ನಾನು ಯಾವಾಗಲೂ ಅವರೊಬ್ಬರನ್ನೇ ಒಂಟಿ ಮಾಡಿಬಿಡ್ತೀನಿ ಅಂತ ಹೇಳ್ಕೊಂಡು ಅವಳು ಫುಲ್ಲು ಬೇಜಾರಲ್ಲಿ ಕುತ್ಕೊಂಡಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಹೀರೋ ಬೆಡ್ರೂಮ್ ಅಲ್ಲಿ ಮಲ್ಕೊಂಡಿರ್ತಾನೆ, ಆದ್ರೆ ಅವ್ನಿಗೆ ನಿದ್ದೆನೇ ಬರ್ತಿರಲ್ಲ, ಅವ್ನು ಆ ಕಡೆ ಈ ಕಡೆ ಅಂತ ತಿರ್ಗಾಡ್ತಾ ಇರ್ತಾನೆ. ಅದೇ ಟೈಮಿಗೆ ಸೆಕ್ರೆಟರಿ ಕಿಮ್ದು ಒಂದು ಮೆಸೇಜ್ ಬರುತ್ತೆ. ಅವನು ಪಟ್ಟ ಅಂತ ಫೋನ್ನ ತೆಗೆದು ನೋಡ್ತಾನೆ. ಅದರಲ್ಲಿ ಸೆಕ್ರೆಟರಿ ಕಿಮ್ಮು ಮೆಸೇಜ್ ಕಳಿಸಿರ್ತಾಳೆ, ಮಿಸ್ಟರ್ ಲೀ ನೀವು ಇವನಾದ್ರೂ ಮಲ್ಕೊಂಡಿಲ್ಲ ಅಂದ್ರೆ ಲಿವಿಂಗ್ ರೂಮಿಗೆ ಬರೋಕ್ಕಾಗುತ್ತಾ ಅಂತ. ಅವನಲ್ಲಿಂದ ಎದ್ದು ಪಟಪಟ ಅಂತ ಓಡ್ತಾ ಇರ್ತಾನೆ. ಲಿವಿಂಗ್ ರೂಮಿಗೆ ಬಂದ್ಬಿಟ್ಟು ಆ ಕಡೆ ಈ ಕಡೆ ನೋಡ್ತಾ ಇರ್ತಾನೆ. ಅದೇ ಟೈಮಿಗೆ ಸೆಕ್ರೆಟರಿ ಕಿಮ್ಮು ಆ ಕಡೆಯಿಂದ ಬರ್ತಿರ್ತಾಳೆ. ಇಲ್ಲಿ ಸೆಕ್ರೆಟರಿ ಕಿಮ್ಮು ವೆಡ್ಡಿಂಗ್ ಡ್ರೆಸ್ನ ಹಾಕೊಂಡು ಬರ್ತಿರ್ತಾಳೆ. ಇದನ್ನ ನೋಡಿ ಹೀರೋ ಫುಲ್ಲು ಶಾಕ್ ಅಲ್ಲಿ ಹಾಗೆ ನಿಂತ್ಕೊಬಿಡ್ತಾನೆ. ಅವನಿಗಂತೂ ಫುಲ್ಲು ಇದು ಸರ್ಪ್ರೈಸ್ ಆಗ್ಬಿಟ್ಟಿರುತ್ತೆ. ಇಲ್ಲಿ ಹೀರೋ ಸೆಕ್ರೆಟರಿ ಕಿಮ್ನ ಕೇಳ್ತಾ ಇರ್ತಾನೆ, ಮೀಸೋ ನೀನೇನ್ ಮಾಡ್ತಿದ್ಯಾ ಇಲ್ಲಿ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ಮು ಹೇಳ್ತಾ ಇರ್ತಾಳೆ, ನಾನು ನಿಮ್ಗೆ ಹೇಳಿದ್ನಲ್ಲ ಡ್ರೆಸ್ ಫಿಟ್ಟಿಂಗಿಗೆ ನಾನು ಕೂಡ ಬರ್ತೀನಿ ಅಂತ, ಆದ್ರೆ ನಾನು ಬರೋಕ್ಕಾಗಲಿಲ್ಲ, ಅದಕ್ಕೆ ಶಾಪಿಗೆ ಹೋಗಿ ಡ್ರೆಸ್ನ ಬಾರೋ ತಗೊಂಡು ಬಂದು ಸೆಲೂನ್ಗೆ ಹೋಗಿ ಹೇರ್ ಸ್ಟೈಲ್ ಎಲ್ಲ ಮಾಡಿಸ್ಕೊಂಡು ನಿಮ್ಗೋಸ್ಕರ ಇಷ್ಟೊಂದೆಲ್ಲ ಮಾಡಿದೀನಿ, ಇವಾಗಾದ್ರೂ ನೀವು ನನ್ನ ಕ್ಷಮಿಸ್ತೀರಾ ಅಲ್ವಾ ಅಂತ ಕೇಳಿ. ಇಷ್ಟವಾಗೂ ಹೀರೋ ಫುಲ್ಲು ಶಾಕಲ್ಲಿ ಇರ್ತಾನೆ. ಈ ಮಾತೆಲ್ಲ ಕೇಳ್ಬಿಟ್ಟು ಹೀರೋ ಸ್ಮೈಲ್ ಮಾಡ್ತಾ ಹೇಳ್ತಿರ್ತಾನೆ, ನೀನು ಯಾವಾಗ ಬಂದೆಯೋ ನಾನು ನಿನ್ನ ಯಾವಾಗ ನೋಡಿದ್ನೋ ಆವಾಗಲೇ ನಿನ್ನ ಮೇಲೆ ಇದ್ದಿದ್ದ ಕೋಪ ಎಲ್ಲ ನನಗೆ ಕರ್ಗೋಯ್ತು ಅಂತ ಹೇಳ್ತಾ ಇರ್ತಾನೆ. ಇಲ್ಲಿ ಅವರಿಬ್ರು ಇವಾಗ ಸ್ಮೈಲ್ ಮಾಡ್ತಿರ್ತಾರೆ. ಆಗ ಹೀರೋ ಹೇಳ್ತಾ ಇರ್ತಾನೆ, ಇವತ್ತು 50 ಮಿಲಿಯನ್ ಇಲ್ಲ 53 30 60 ಆ ಥರ ಜಾಸ್ತಿ ಬ್ರಿಲಿಯನ್ ಅಷ್ಟು ಕ್ಯೂಟ್ ಆಗಿ ಕಾಣಿಸ್ತಿದ್ಯಾ ಅಂತ ಅವನು ತುಂಬಾ ಹೊಗಳುತ್ತಾ ಇರ್ತಾನೆ. ಇದನ್ನ ನೋಡಿ ಸೆಕ್ರೆಟರಿ ಕಿಮ್ಮು ಫುಲ್ಲು ಸ್ಮೈಲ್ ಮಾಡ್ತಿರ್ತಾಳೆ. ಆಗ ಹೀರೋ ಹೇಳ್ತಿರ್ತಾನೆ,
ಹೇಳ್ತಿರ್ತಾರೆ, ನೋಡು ಇನ್ನೂ ಸತಿ ನೀನು ಯಾವತ್ತೂ ಆ ರೆಸ್ಟೋರೆಂಟ್ಗೆ ಹೋಗಬಾರ್ದು. ನಾನು ಯಾವಾಗಲೂ ಆ ರೆಸ್ಟೋರೆಂಟ್ ಕಡೆ ಪಾಸ್ ಆದರೂ ನನಗೆ ಆ ಇನ್ಸಿಡೆಂಟ್ಗಳೆಲ್ಲ ನೆನಪಿರುತ್ತೆ. ನಿನಗೂ ಗೊತ್ತಲ್ಲ ನನ್ನ ಮೆಮೊರಿ ತುಂಬ ಶಾರ್ಪ್. ನಾನು ಸಾಯೋವರೆಗೂ ಆ ರೆಸ್ಟೋರೆಂಟ್ ಹತ್ರ ಹೀಗಾಗಿತ್ತು ಹಾಗಾಗಿತ್ತು ಅನ್ನೋದೆಲ್ಲ ನನಗೆ ನೆನಪಿರುತ್ತೆ. ಮತ್ತೆ ಆ ತಪ್ಪನ್ನ ಮಾಡಬೇಡ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಸೆಕ್ರೆಟರಿ ಕಿಮ್ಮು ಹೇಳ್ತಿರ್ತಾಳೆ, ಹಾಗಾದರೆ ಈ ಮೆಮೊರೀಸ್ನು ಕೂಡ ನಿಮ್ಮ ಮೈಂಡಲ್ಲೇ ಯಾವಾಗಲೂ ಇಟ್ಕೊಂಡಿರಿ ಅಂತ ಅವಳು ಸ್ಮೈಲ್ ಮಾಡ್ತಿರ್ತಾಳೆ. ಈಗ ಸೆಕ್ರೆಟರಿ ಕಿಮ್ಮೆ ಮುಂದೆ ಬಂದು ಹೀರೋಗೆ ಕಿಸ್ ಮಾಡ್ತಾಳೆ ಮತ್ತು ಹೇಳ್ತಿರ್ತಾಳೆ, ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ, ನೀವು ಎಷ್ಟು ಕ್ಯೂಟ್ ಅಂದರೆ ನಿಮ್ಮನ್ನು ನಾನು ಎಷ್ಟು ಇಷ್ಟಪಡ್ತೀನಿ ಅಂದರೆ ನೀವು ಜಲಸಿ ಇದೆಯಲ್ಲ ಅದನ್ನು ಕೂಡ ನಾನು ತುಂಬ ಇಷ್ಟಪಡ್ತೀನಿ, ಅದು ಕೂಡ ನನಗೆ ತುಂಬ ಕ್ಯೂಟ್ ಅಂತ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಅವಳು ಸ್ಮೈಲ್ ಮಾಡ್ತಿರ್ತಾಳೆ. ಇಲ್ಲಿ ಇವರಿಬ್ರು ಫುಲ್ಲು ಎಮೋಷ್ನಲ್ ಆಗಿರ್ತಾರೆ. ಇಲ್ಲಿ ಹೀರೋ ಸೆಕ್ರೆಟರಿ ಕಿಮ್ನ ಹಗ್ ಮಾಡ್ಕೋತಾನೆ. ಇಲ್ಲಿ ಹೀರೋ ಹಗ್ ಮಾಡ್ಕೋತಾ ಹೇಳ್ತಿರ್ತಾನೆ, ನನ್ನ ಲೈಫಲ್ಲಿ ನಾನು ಏನೇ ಆಗಲಿ, ನೀನೇ ನನ್ನನ್ನು ರಿಜೆಕ್ಟ್ ಮಾಡಲಿ, ನೀನು ನನ್ನಿಂದ ಬೇಜಾರಾಗಿರಲಿ, ಯಾವುದೇ ಕಾರಣಕ್ಕೂ ನಾನು ನಿನ್ನನ್ನು ಯಾವತ್ತೂ ಒಬ್ಬಳೇ ಆಗೋಕ್ಕೆ ಬಿಡೋದಿಲ್ಲ. ನೀನು ಏನೇ ಮಾಡಿದ್ರು, ನೀನನ್ನು ತಿರಸ್ಕರಿಸಿದ್ರು ನಾನು ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ, ಇದಕ್ಕೆ ನೀನು ರೆಡಿ ಇದೆಯಾ ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ಮು ಸ್ಮೈಲ್ ಮಾಡ್ತಾ ಹೇಳ್ತಿರ್ತಾಳೆ, ಹಾಂ ನಾನು ರೆಡಿ ಇದ್ದೀನಿ ಅಂತ. ಇವರಿಬ್ರು ಹೀಗೆ ಸ್ಮೈಲ್ ಮಾಡ್ತಾ ಹಾಗೆ ನಿಂತ್ಕೊಂಡಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಆಫೀಸ್ನ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಯಾಂಗ್ ಮತ್ತೆ ಮಿಸ್ ಪಾಂಗ್ನ ತೋರಿಸ್ತಾರೆ. ಇಲ್ಲಿ ಮಿಸ್ ಪಾಂಗು ಮಿಸ್ಟರ್ ಯಾಂಗಿಗೆ ಸಾರಿ ಕೇಳ್ತಿರ್ತಾರೆ, ನನ್ನ ಕ್ಷಮಿಸ್ಬಿಡಿ, ನನ್ನೆನ್ನೆ ಅಲ್ಲಿ ಕರ್ಕೊಂಡೋಗಿ ತಪ್ಪು ಮಾಡಿದೆ, ನಂದೇ ತಪ್ಪು, ಹಾಗೆ ಹೀಗೆ ಅಂತ ಅವಳು ಫುಲ್ಲು ನುಲಿತಾ ಹೇಳ್ತಾ ಇರ್ತಾಳೆ. ಆಗ ಮಿಸ್ಟರ್ ಯಾಂಗ್ ಹೇಳ್ತಾ ಇರ್ತಾರೆ, ಇದ್ರ ಅವಶ್ಯಕತೆ ಇಲ್ಲ, ಏನೂ ಇಲ್ಲ ಬಿಡು, ಹಾಗೆ ಹೀಗೆ ಅಂತ. ಅದೇ ಟೈಮಿಗೆ ಅಲ್ಲಿಗೆ ಒಬ್ರು ಎಂಪ್ಲಾಯಿ ಮತ್ತೆ ಮಿಸ್ಟರ್ ಜೋ ಕೂಡ ಬರ್ತಾರೆ. ಅವ್ರು ಬರ್ತಿರೋದು ನೋಡಿ ಮಿಸ್ಟರ್ ಯಾಂಗ್ ಕೈನ ತಿರುಗಿಸಿ ಗೋಡೆಗೆ ಹಿಡ್ಕೊಂಡು ಹೊಡಿತಾ ಇರ್ತಾಳೆ. ಆಗ ಅವರು ಹೇಳ್ತಿರ್ತಾರೆ, ನಿಮ್ಮ ಕೋಪ ಅಂತೂ ತುಂಬ ನೆಕ್ಸ್ಟ್ ಲೆವೆಲಲ್ಲಿ ಇದೆ, ನಾವೇನಾದರೂ ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ದರೆ ನಿಜ ಮಿಸ್ ಪಾಂಗು ಅವ್ರನ್ನ ಸಾಯಿಸೇ ಬಿಡ್ತಾಳೆ ಅನ್ಸುತ್ತೆ, ಸರಿ ಬನ್ನಿ ಇಲ್ಲಿಂದ ಹೊರಡೋಣ ಅಂತ ಹೇಳ್ಬಿಟ್ಟು ಅವನು ಹೋಗ್ತಾ ಇರ್ತಾನೆ. ಮಿಸ್ಟರ್ ಜೋ ಹೋಗ್ತಾ ಹೋಗ್ತಾ ಹೇಳ್ತಿರ್ತಾರೆ, ಮಿಸ್ಟರ್ ಯಾಂಗ್ ನಿಮ್ಗೇನಾದರೂ ಡ್ರಿಂಕ್ಸ್ ಮಾಡಬೇಕು ಅಂದರೆ ನೀವು ನನ್ನ ಜೊತೆ ಬನ್ನಿ ಅಂತ. ಅವ್ರು ಹೋಗಿದ ತಕ್ಷಣ ನನ್ನ ಹೀರೋ ನಿನ್ಗೇನಾದರೂ ಆಯ್ತಾ ಹಾಗೆ ಹೀಗೆ ಅಂತ ಕೇರ್ ಮಾಡ್ತಿರ್ತಾಳೆ. ಆಗ ಅವನು ಹೇಳ್ತಾ ಇರ್ತಾನೆ, ನಿಜವಾಗ್ಲೂ ನೀವು ನನ್ನ ರಿಲೇಷನ್ಶಿಪ್ಪಲ್ಲಿ ಇರೋದಕ್ಕೆ ನೀವು ಸೀರಿಯಸ್ ಆಗಿದ್ದೀರಾ, ನಿಜವಾಗ್ಲೂ ನೀವು ರಿಲೇಷನ್ನ ಸೀರಿಯಸ್ ಆಗಿ ತೊಗೊಂಡಿದ್ದೀರಾ, ನಿಜವಾಗ್ಲೂ ನೀವು ನನ್ನ ಇಷ್ಟಪಡ್ತಿದ್ದೀರಾ, ಹಾಗೆ ಹೇಗೆ ಅಂತ 108 ಕ್ವಶನ್ ಕೇಳ್ತಿರ್ತಾನೆ. ಅದಕ್ಕೆ ಅವಳು ಹೇಳ್ತಿರ್ತಾಳೆ, ಇವಾಗ ಏನಾಯಿತು, ನಾನು ನಿಜವಾಗ್ಲೂ ನಿನ್ನನ್ನು ಇಷ್ಟಪಡ್ತಿದ್ದೀನಿ, ನಿನಗೂ ಗೊತ್ತು ಅಲ್ವಾ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಅವನಿಗೆ ಫುಲ್ಲು ಕೋಪ ಬಂದು ಅವನು ಹೇಳ್ತಿರ್ತಾನೆ, ನೀವು ಎಕ್ಸ್ನ ಕರ್ಕೊಂಡು ಹೋಗ್ತಿರೋ ಜಾಗಕ್ಕೆ ನನ್ನನ್ನು ಕರ್ಕೊಂಡೋಗಿದ್ರಿ, ನಿಮ್ಮ ರಿಲೇಷನ್ಶಿಪ್ನ ಯಾರಿಗೂ ರಿವೀಲ್ ಮಾಡೋಕ್ಕೆ ನಿಮ್ಗೆ ಇಷ್ಟ ಇಲ್ಲ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅವನಲ್ಲಿಂದ ಬೇಜಾರಲ್ಲಿ ಹೊರಟೋಗ್ತಾ ಇರ್ತಾನೆ. ಆಗ ಮಿಸ್ ಪಾಂಗು ಹೇಳ್ತಿರ್ತಾಳೆ, ಸರಿ ಆಯಿತು, ನಾವು ರಿಲೇಷನ್ಶಿಪ್ನ ನಾವು ಎಲ್ಲರಿಗೂ ರಿವೀಲ್ ಮಾಡೋಣ ಬನ್ನಿ ಅಂತ. ಅವನಂತೂ ಫುಲ್ಲು ಖುಷಿಯಲ್ಲಿ ಬರ್ತಾನೆ. ಈಗ ಎಲ್ಲರಿಗೂ ಇವರು ಅನೌನ್ಸ್ ಮಾಡಬೇಕು ಅಂತ ಇಬ್ಬರು ಕೈ ಹಿಡ್ಕೊಂಡು ಎಲ್ಲರೂ ಕೂತಿರೋ ಕ್ಯಾಬಿನ್ ಜಾಗಕ್ಕೆ ಹೋಗ್ತಾರೆ. ಇಲ್ಲಿ ಮಿಸ್ ಪಾಂಗ್ ಮತ್ತು ಮಿಸ್ಟರ್ ಯಾಂಗು ನಾವು ನಿಮಗೆ ಏನೋ ಹೇಳಬೇಕು, ನಾವಿಬ್ಬರು ಇವಾಗ ಡೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇರ್ತಾರೆ. ಆಗ ಅಲ್ಲಿರೋರೆಲ್ಲ ಹೇಳ್ತಾ ಇರ್ತಾರೆ, ನಮಗೆ ಇದು ಮುಂಚೆನೇ ಗೊತ್ತಿತ್ತು, ಈಗ ನೀವು ಗೋಡೆ ಹತ್ರ ನಿಂತ್ಕೊಂಡವ್ರಿಗೆ ಹೊಡೆಯೋದು ಚಚ್ಚೋದು ಬೈಯೋದರ ಅವಶ್ಯಕತೆ ಏನೂ ಇಲ್ಲ, ನೀವು ನಿಮ್ಮ ಡೇನ ಫುಲ್ಲು ಎಂಜಾಯ್ ಮಾಡಿ, ಹಾಗೆ ಹೇಗೆ ಅಂತ ಹೇಳಿ ಅವರೆಲ್ಲ ಸ್ಮೈಲ್ ಮಾಡ್ತಿರ್ತಾರೆ. ಇದನ್ನ ನೋಡಿ ಇವ್ರಿಗೆ ಫುಲ್ಲು ಶಾಕ್ ಆಗಿಬಿಡುತ್ತೆ. ಆಮೇಲೆ ಇವರಿಬ್ಬರು ಇವರೇ ದುನಿಯಾದಲ್ಲಿ ಫುಲ್ಲು ಮುಳುಗೋಗ್ಬಿಟ್ಟಿರ್ತಾರೆ. ಅಲ್ಲಿ ಎಲ್ಲ ಎಂಪ್ಲಾಯಿಗಳು ಕೆಲಸ ಮಾಡ್ತಿರ್ತಾರೆ, ಆದರೆ ಇವರಿಬ್ಬರು ಒಬ್ರನ್ನೊಬ್ರು ನೋಡಿಕೊಂಡು ಹಾಗೆ ತುಂಬ ಹೊತ್ತು ನಿಂತ್ಕೊಂಡಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಮತ್ತೆ ಸೆಕ್ರೆಟರಿ ಕಿಮ್ನ ತೋರಿಸ್ತಾರೆ. ಸೆಕ್ರೆಟರಿ ಕಿಮ್ಮು ವೆಡ್ಡಿಂಗಿಗೋಸ್ಕರ ಪ್ಲೇಸಸ್ನ ಹುಡುಕ್ತಾ ಇರ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ಮು ಹೀರೋನ ಕೇಳ್ತಾಳೆ, ಮಿಸ್ಟರ್ ಲೀ ನಿಮಗೆ ಯಾವುದಾದ್ರೂ ಪ್ಲೇಸು ಇಷ್ಟ ಆಯ್ತಾ ಅಂತ. ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಯಾವ ಪ್ಲೇಸ್ ಆದರೆ ಏನು, ನಾವಂತೂ ಯಾವಾಗಲೂ ರೂಮಲ್ಲೇ ಇರ್ತೀವಲ್ವಾ ಬಿಡು ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ಮು ಹೇಳ್ತಿರ್ತಾಳೆ, ಇನ್ನು ನಾವು ರೂಮಲ್ಲಿ ಹಾಕಿರ್ತೀವಿ ಅಂತ. ಅದಕ್ಕೆ ಅವನು ಫ್ಲಾಟ್ ಮಾಡ್ತಾ ಕಣ್ಣು ಹೊಡಿತಿರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ಮು ನಾಚ್ಕೊಂಡು ಹೇಳ್ತಿರ್ತಾಳೆ, ಮಿಸ್ಟರ್ ಲೀ ನೀವುನಾ ಅಂತ. ಅದಕ್ಕೆ ಅವನು ರೇಗಿಸ್ತಾ ಹೇಳ್ತಿರ್ತಾನೆ, ನೀನು ಎಲ್ಲಿವರೆಗೂ ನನ್ನ ಮಿಸ್ಟರ್ ಲೀ ಅಂತ ಕರಿತಿರ್ತೀಯ ಅಂತ ಮಿಮಿಕ್ರಿ ಮಾಡ್ತಿರ್ತಾರೆ. ಅದಕ್ಕೆ ಸೆಕ್ರೆಟರಿ ಕಿಮ್ಮು ನಾಚ್ಕೊಂಡು ಓಡ್ಬಿಟ್ಟು ಹೇಳ್ತಿರ್ತಾಳೆ, ನೀವು ನನ್ನ ಮಿಮಿಕ್ರಿ ಮಾಡಬೇಡಿ ಅಂತ. ಅದು ಹೀರೋಗೆ ಸ್ವಲ್ಪ ಜೋರಾಗಿ ಏಟಾಗ್ಬಿಡುತ್ತೆ. ಆಗ ಸೆಕ್ರೆಟರಿ ಕಿಮ್ಮು ಕೇರ್ ಮಾಡ್ತಾ ಹೇಳ್ತಿರ್ತಾಳೆ, ನಿಮ್ಗೇನಾದರೂ ಜಾಸ್ತಿ ಏಟಾಗಿದೆ, ನಿಮ್ಮ ಕೈ ತೋರಿಸಿ ಹಾಗೆ ಹೇಗೆ ಅಂತ. ಅದಕ್ಕೆ ಅವನು ಹೇಳ್ತಿರ್ತಾನೆ, ನಾವು ಮದುವೆ ಆಗೋಕ್ಕೆ ಇನ್ನು 2 ವಾರ ಉಳಿದಿರೋದು, ನೀನು ನನಗೆ ಹೊಡೆಯೋದು ಬಡಿಯೋದೆಲ್ಲ ಮಾಡಂಗಿಲ್ಲ, ಇದೆಲ್ಲ ಕ್ರೈಮು ಹಾಗೆ ಹೇಗೆ ಅಂತ ಅವನು ರೇಗಿಸ್ತಾ ಇರ್ತಾನೆ. ಅದಕ್ಕೆ ಅವಳು ಸ್ವಲ್ಪ ಅಪ್ಸೆಟ್ ಆಗಿಬಿಡ್ತಾಳೆ. ಆಗ ಹೇಳ್ತಿರ್ತಾನೆ, ಇದಕ್ಕೆ ಸ್ವಲ್ಪ ಊದು ನನಗೆ ನೋವ್ತಾ ಇದೆ. ಸೆಕ್ರೆಟರಿ ಕಿಮ್ಮು ಹೀರೋ ಹೇಳಿದ ಮಾತನ್ನೆಲ್ಲ ಕೇಳ್ತಿರೋದಕ್ಕೆ ಮತ್ತೆ ಹೀರೋನ ಕೇರ್ ಮಾಡ್ತಿರೋದಕ್ಕೆ ಅವನು ಫುಲ್ ಸ್ಮೈಲ್ ಮಾಡ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಮನೆನ ತೋರಿಸ್ತಾರೆ. ಇಲ್ಲಿ ಹೀರೋ ಅವಾಗಿನ ಶವರ್ ತಗೊಂಡು ಕ್ಯಾಲೆಂಡರ್ ಅಲ್ಲಿ ಎಷ್ಟು ಡೇ ಪಾಸ್ ಆಗಿದ್ಯೋ ಅದನ್ನೆಲ್ಲ ಇಂಟು ಮಾರ್ಕ್ ಮಾಡ್ತಾ ಹೇಳ್ತಿರ್ತಾನೆ, ಇನ್ನು 12 ಡೇಸ್ ಅಷ್ಟೇ ಉಳ್ಕೊಂಡಿದೆ, ಈ ದಿನಗಳು ಯಾಕೆ ಇಷ್ಟೊಂದು ಲೇಟ್ ಆಗಿ ಪಾಸ್ ಆಗ್ತಿದೆ. ಅವನು ಕಿರ್ಚ್ತಾ ಕ್ಯಾಲೆಂಡರ್ಗೆ ಬೈತಾ ಇರ್ತಾನೆ, ಬೇಗ ಬೇಗ ನೀವು ದಿನಗಳನ್ನ ಕಳ್ಸು, ನನ್ನ ಮದ್ವೆ ದಿನನ ಬೇಗ ಕರ್ಸು ಅಂತ ಅವನು ಕೂಗಾಡ್ತಾ ಇರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಸೆಕ್ರೆಟರಿ ಕಿಮ್ನ ತೋರಿಸ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ಮು ಇವಾಗಿನ ಎದ್ದಿರ್ತಾಳೆ. ಈಗ
ಈಗ ಅವಳು ಎದ್ದಿದ ತಕ್ಷಣ ಹೇಳ್ತಿರ್ತಾಳೆ, ಹ್ಯಾಂಕ ನೀನು ನನ್ನ ಜೊತೆ ಮಲ್ಕೋತಿದ್ದು, ನೀನು ನನ್ನ ಜೊತೆ ಬೆಡ್ ಶೇರ್ ಮಾಡ್ತಿದ್ದು, ಇನ್ನು ಸ್ವಲ್ಪ ದಿನದಲ್ಲಿ ಮುಗ್ದೋಗುತ್ತೆ, ಇನ್ಮೇಲೆ ಈ ಬೆಡ್ಡಿಗೆ ಬೇರೆಯವರು ಬರ್ತಾರೆ ಅಂತ ಹೇಳ್ಬಿಟ್ಟು ಅವಳು ಫುಲ್ಲು ಸ್ಮೈಲ್ ಮಾಡ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಈಗ ಮದ್ವೆಗೆ ಬರೀ 11 ಡೇಸ್ ಮಾತ್ರ ಉಳ್ಕೊಂಡಿರುತ್ತೆ. ಇಲ್ಲಿ ಹೀರೋ ಕಿಮಿಸೋಗೆ ನಾನು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವನು ಆಮ್ಲೆಟ್ ಮಾಡೋದಕ್ಕೆ ಅಂತ ಟ್ರೈ ಮಾಡ್ತಾ. ಈಗ ಸೀನ್ ಶಿಫ್ಟ್ ಆಗಿ ಸೆಕ್ರೆಟರಿ ಕಿಮ್ನ ತೋರಿಸ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ಮು ಬೆಡ್ ಮೇಲೆ ಮಲ್ಕೊಂಡು ಹೇಳ್ತಾ ಇರ್ತಾಳೆ, ನೀವು ಫುಲ್ಲು ಟಯರ್ಡ್ ಆಗಿದ್ದೀರಾ ಅಲ್ವಾ, ನೀವು ನನ್ನ ಮನೆಗೆ ಡ್ರಾಪ್ ಮಾಡೋ ಅವಶ್ಯಕತೆ ಏನೂ ಇರಲಿಲ್ಲ ಅಂತ. ಇಲ್ಲಿ ಆಲ್ರೆಡಿ ಮದ್ವೆಗೆ 10 ಡೇಸ್ ಉಳ್ಕೊಂಡಿರುತ್ತೆ. ಇಲ್ಲಿ ಹೀರೋ ಹೇಳ್ತಾ ಇರ್ತಾನೆ, ಇಲ್ಲ ಹಾಗೆಲ್ಲ ಏನು. ಇಲ್ಲಿ ಸೆಕ್ರೆಟರಿ ಕಿಮ್ಮು ಹೇಳ್ತಾ ಇರ್ತಾಳೆ, ಥ್ಯಾಂಕ್ ಗಾಡ್ ನಮ್ಮ ಮದ್ವೆ ಡೇಟು ಬೇಗ ಬರ್ತಾ ಇದೆ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ನೀನು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ದೇವ್ರಿಗಲ್ಲ ನನಗೆ, ಯಾಕೆಂದ್ರೆ ನಾನು ಮದ್ವೆ ಬೇಗ ಆಗ್ಬೇಕು ಅಂತ ಹತ್ರ ಇರೋ ಡೇಟ್ನೇ ಹಾಕಿಸ್ಕೊಂಡಿದೀನಿ ಅಂತ ಹೇಳ್ಬಿಟ್ಟು ಸ್ಮೈಲ್ ಮಾಡ್ತಾ ಇರ್ತಾನೆ. ಶಿಫ್ಟ್ ಆಗಿ ಆಫೀಸ್ ನ ತೋರಿಸ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ಮು ಎಲ್ಲಾರ ಮುಂದೆನೂ ಅನೌನ್ಸ್ಮೆಂಟ್ ಮಾಡ್ತಿರ್ತಾಳೆ, ನನ್ನ ಹತ್ರ ಮದ್ವೆದು ಇನ್ವಿಟೇಷನ್ ಕಾರ್ಡ್ ಇದೆ ಅಂತ. ಎಲ್ಲರೂ ಫುಲ್ಲು ಕಿರ್ಚ್ಕೊಂಡು ಖುಷಿಯಾಗಿ ಕೂಗಾಡ್ತಿರ್ತಾರೆ. ಎಲ್ಲರೂ ಅವಳಿಗೋಸ್ಕರ ಕಂಗ್ರ್ಯಾಚುಲೇಷನ್ ಸಾಂಗ್ಸ್ಗಳನ್ನ ಆಡ್ತಿರ್ತಾರೆ. ಆ ಟೈಮಿಗೆ ಮದ್ವೆಗೆ 8 ಡೇಸ್ ಉಳ್ಕೊಂಡಿರುತ್ತೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮತ್ತೆ ಸೆಕ್ರೆಟರಿ ಕಿಮ್ನ ಇಲ್ಲಿ ಮದ್ವೆಗೆ ಜಸ್ಟ್ 1 ಡೇ ಉಳ್ಕೊಂಡಿರುತ್ತೆ. ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನಾಳೆನೇ ನಮ್ಮ ಮದ್ವೆ, ನೀನು ಹೋಗಿ ರೆಸ್ಟ್ ಮಾಡು ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾ ಇರ್ತಾಳೆ, ನೀವು ಎಲ್ಲಿವರೆಗೂ ಹೋಗಲ್ವಾ, ನಾನು ಕೂಡ ಇಲ್ಲೇ ಇರ್ತೀನಿ ಅಂತ. ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನಿಜವಾಗ್ಲೂ ನನ್ನ 1 ಸೆಕೆಂಡ್ ಬಿಟ್ಟಿರೋಕ್ಕೆ ಇಷ್ಟಪಡಲ್ವಾ ಅಂತ. ಅದಕ್ಕೆ ಅವಳು, ಹಾ ನೀವು ಕರೆಕ್ಟಾಗಿ ಹೇಳಿದ್ರಿ ಅಂತ ಹೇಳ್ಬಿಟ್ಟು ಇಬ್ರು ಸ್ಮೈಲ್ ಮಾಡ್ತಿರ್ತಾರೆ. ಇಲ್ಲಿ ಹೀರೋ ಸೆಕ್ರೆಟರಿ ಕಿಮ್ ಫೋನ್ ತಗೊಂಡು ಅವ್ನ ನಂಬರಲ್ಲಿ ಹೆಸರು ಸೇವ್ ಮಾಡಿರೋದನ್ನ ಚೇಂಜ್ ಮಾಡ್ತಿರ್ತಾನೆ. ಅವನು ಹಸ್ಬೆಂಡ್ ಅಂತ ಸೇವ್ ಮಾಡ್ಬಿಟ್ಟು ಸೆಕ್ರೆಟರಿ ಕಿಮ್ಗೆ ಫೋನ್ ಕೊಟ್ಬಿಟ್ಟು ಅವನು ಕ್ಯೂಟ್ ಆಗಿ ಈಗ ಸೀನು ಶಿಫ್ಟ್ ಆಗಿ ಮಿಸ್ಟರ್ ಜೋನ ತೋರಿಸ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ಮು ಫೈಲ್ ತಗೊಂಡ್ಬಂದು, ಮಿಸ್ಟರ್ ಜೋ ತಗೊಳ್ಳಿ, ಇದು ಮಿಸ್ಟರ್ ಲೀನ ಕರೆಂಟ್ ಪ್ರೋಗ್ರಾಮ್ ಪ್ಲಾನಿಂಗು, ನಾನು ಎಲ್ಲ ಕೂಡ ಪ್ಲಾನ್ ಮಾಡಿ ಎಲ್ಲಾನು ಅರೇಂಜ್ ಮಾಡಿ ಇಟ್ಟಿದ್ದೀನಿ, ಇದನ್ನ ನೀವು ನೋಡ್ಕೋಬೇಕು ಅಷ್ಟೇ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಮಿಸ್ಟರ್ ಜೋ ಹೇಳ್ತಿರ್ತಾರೆ, ನೀವು ಇಷ್ಟೊಂದೆಲ್ಲ ಏನು ಮಾಡೋ ಅವಶ್ಯಕತೆ ಇರಲಿಲ್ಲ, ನಾಳೆ ನಿಮ್ಮ ಮದುವೆ, ನೀವು ಫುಲ್ಲು ಟಯರ್ಡ್ ಆಗಿಬಿಡ್ತೀರಾ, ನೀವು ರೆಸ್ಟ್ ಮಾಡಬೇಕಲ್ವಾ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಅವಳು ಹೇಳ್ತಿರ್ತಾಳೆ, ನಾವು ಮದುವೆ ಆಗೋಕ್ಕೂ ಮುಂಚೆನೇ ತುಂಬ ಕೆಲಸ ಪೆಂಡಿಂಗ್ ಇದೆ, ಅದನ್ನೆಲ್ಲ ನಾನು ಕ್ಲಿಯರ್ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಮಿಸ್ಟರ್ ಪಾಪ್ಯುಲರ್ ಹೇಳ್ತಿರ್ತಾರೆ, ಹೀಗೆ ನೀವು ಮಾಡ್ಕೊಂಡು ಹೋದರೆ ನೀವು ಹನಿಮೂನ್ಗೆ ಹೋದಾಗಲೂ ಕೂಡ ಕೆಲಸ ಮಾಡಬೇಕಾಗುತ್ತೆ ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಮಿಸ್ಟರ್ ಜೋ ಹೇಳ್ತಿರ್ತಾರೆ, ನಾನು ಎಲ್ಲರಿಗೂ ಒಂದು ವಿಷಯನ ಈಗಲೇ ಕ್ಲಿಯರ್ ಮಾಡ್ಬಿಡ್ತೀನಿ, ಯಾವಾಗ ಇವರು ಹನಿಮೂನ್ಗೆ ಹೋಗ್ತಾರೋ ಏನೇ ಕೆಲಸವನ್ನ ಯಾರು ಕಾಂಟ್ಯಾಕ್ಟ್ ಮಾಡಬಾರ್ದು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಅವಳು ಫುಲ್ಲು ಸ್ಮೈಲ್ ಮಾಡ್ತಿರ್ತಾಳೆ. ಎಲ್ಲರೂ ಇಲ್ಲಿ ಫುಲ್ಲು ಸ್ಮೈಲ್ ಮಾಡ್ತಾ ಇರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮತ್ತೆ ಸೆಕ್ರೆಟರಿ ಕಿಮ್ ಕಾರಲ್ಲಿ ಹೋಗ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಹೀರೋ ಸೆಕ್ರೆಟರಿ ಕಿಮ್ಗೆ ಹೇಳ್ತಿರ್ತಾರೆ, ಫೈನಲಿ ನೀನು 1 ಡೇ ಫುಲ್ಲು ಕೆಲಸ ಮಾಡಿ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ಯಾ ಅಲ್ವಾ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಿರ್ತಾಳೆ, ಇಲ್ಲ ಇನ್ನು ನಾನು ನಿಮಗೆ ಹೇಳ್ಬೇಕು ಅಂತ. ಇದನ್ನ ಕೇಳಿ ಇಬ್ರು ಸ್ಮೈಲ್ ಮಾಡ್ತಾ ಇರ್ತಾರೆ. ಆಗ ಹೀರೋ ಹೇಳ್ತಿರ್ತಾನೆ, ನಂಗೆ ಗೊತ್ತು ಇವತ್ತು ನೈಟು ನೀನು ಫುಲ್ಲು ನರ್ವಸ್ ಆಗಿ ನಿದ್ದೆನೇ ಮಾಡಲ್ಲ, ಒಂದು ಕೆಲಸ ಮಾಡೋಣ, ನೀನು ನನ್ನ ಜೊತೆನೇ ಇರು ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಿರ್ತಾಳೆ, ಸಾರಿ ಇಲ್ಲ ನಾನು ನಮ್ಮ ಸಿಸ್ಟರ್ಸ್ ಜೊತೆ ಇರ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ಮು ಹೇಳ್ತಿರ್ತಾಳೆ, ಮದುವೆಗಿಂತ ಒಂದಿನ ಮುಂಚೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಅದಕ್ಕೆ ನಾನು ನನ್ನ ಸಿಸ್ಟರ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಹೋಗ್ತಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಹೀರೋ, ಸರಿ ಆಯಿತು, ಇವತ್ತು ಒಂದಿನ ಅಲ್ವಾ ನಿನ್ನ ಸಿಸ್ಟರ್ ಜೊತೆ ಇರೋದು, ಬಾ ನಾನೇ ನಿನ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನು ಅಲ್ಲಿಗೆ ಡ್ರಾಪ್ ಮಾಡ್ತಾ ಇರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಸೆಕ್ರೆಟರಿ ಕಿಮ್ ಮತ್ತೆ ಅವ್ರ ಸಿಸ್ಟರ್ಸ್ನ ತೋರಿಸ್ತಾರೆ. ಸಿಸ್ಟರ್ಸ್ ರಾಮೆನ್ ಅಂತ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ. ಆಗ ಮಿಸೋ ಕೂಡ ಬಂದು ರಾಮೆನ್ ತಿನ್ನೋದಕ್ಕೆ ಅಂತ ಹೋಗ್ತಿರ್ತಾಳೆ. ಆಗ ಅವ್ರ ಸಿಸ್ಟರ್ಸು ಹೇಳ್ತಾ ಇರ್ತಾರೆ, ನೋಡು ನೀನು ಸ್ಯಾಲಡ್ ಮಾತ್ರ ತಿನ್ನು, ಯಾಕೆಂದ್ರೆ ನಿನಗೆ ನಾಳೆ ಮದುವೆ ಡ್ರೆಸ್ಸು ಫಿಟ್ ಆಗಿ ಅವಾಗಲೇ ಬರೋದು ಅಂತ. ಅದಕ್ಕೆ ಅವ್ರ ಸಿಸ್ಟರ್ಸು ಕೇಳ್ತಿರ್ತಾರೆ, ನೀನು ಬಟ್ಟೆನೆಲ್ಲ ಆಲ್ರೆಡಿ ಪ್ಯಾಕಿಂಗ್ ಮಾಡ್ಕೊಬಿಟ್ಟ, ನಿನಗೆ ನಾನು ಮುಂಚೆನೇ ಹೇಳಿದ್ದಲ್ವ, ಏನಾದರೂ ಅವಶ್ಯಕತೆ ಇದೆ ಅಂದರೆ ನಮಗೆ ಕಾಲ್ ಮಾಡು ಅಂತ. ಅದಕ್ಕೆ ಕಿಮಿಸೋ ಹೇಳ್ತಾ ಇರ್ತಾಳೆ, ಇಲ್ಲ ನಾನು ಯಾವಾಗ ಹನಿಮೂನ್ಗೆ ಹೋಗಿರ್ತೀನೋ ಅವಾಗ ನನ್ನ ವಸ್ತುಗಳೆಲ್ಲ ಪ್ಯಾಕ್ ಆಗುತ್ತೆ ಅಂತ. ಇಲ್ಲಿ ಅವ್ರ ಸಿಸ್ಟರು ಫುಲ್ಲು ಎಮೋಷ್ನಲ್ ಆಗಿ ಹೇಳ್ತಾ ಇರ್ತಾಳೆ, ನಿನ್ನ ಜೊತೆ ಈ ಮೂಮೆಂಟಲ್ಲಿ ನಮ್ಮ ತಾಯಿ ಕೂಡ ಇರಬೇಕಾಗಿತ್ತು, ನೀನು ಎಲ್ಲರಿಗಿಂತ ಚಿಕ್ಕವಳು, ಆದರೆ ನನಗೆ ನಿಜವಾಗ್ಲೂ ತುಂಬ ಬೇಜಾರಾಗ್ತಿದೆ ಮತ್ತು ತುಂಬ ಖುಷಿ ಕೂಡ ಆಗ್ತಿದೆ, ನೀನು ಎಲ್ಲನೂ ಇಂಡಿಪೆಂಡೆಂಟಾಗಿ ಮಾಡ್ಕೊಂಡೆ ಅಂತ ಸ್ವಲ್ಪ ಖುಷಿ ಇದೆ ಮತ್ತು ಬೇಜಾರು ಕೂಡ ಇದೆ ಹಾಗೆ ಹೀಗೆ ಅಂತ ಅವರು ಫುಲ್ಲು ಎಮೋಷ್ನಲ್ ಆಗಿ 3 ಜನನು ಮಾತಾಡ್ತಿರ್ತಾರೆ. ಹೀಗೆ ಅವರು ಅಳಕ್ಕೂ ಕೂಡ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅದಕ್ಕೆ ಇಲ್ಲಿ ಸೆಕ್ರೆಟರಿ ಕಿಮ್ಮು ಹೇಳ್ತಿರ್ತಾಳೆ, ನೀನು ಕೂಡ ತುಂಬ ಚಿಕ್ಕವಳೆ ಇದ್ದೆ, ಆದರೂ ಕೂಡ ನನಗೆ ನಮ್ಮ ಮಮ್ಮಿ ನೆನಪಾದಂಗೆ ನೀನು ನನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ಯಾ, ನಿಜವಾಗ್ಲೂ ಹೇಳ್ಬೇಕು ಅಂದರೆ ನೀನೇ ನಮ್ಮ ಅಮ್ಮನ ಜಾಗದಲ್ಲಿ ನಿಂತ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ಅವಳು ಕೂಡ ಫುಲ್ಲು ಎಮೋಷ್ನಲ್ ಆಗಿ ಅಳ್ತಾ ಇರ್ತಾಳೆ. ಆಗ ಅವಳು ಹೇಳ್ತಿರ್ತಾಳೆ, ಈ ಖುಷಿ ಮೂಮೆಂಟಲ್ಲಿ ಇವಾಗ ನಮಗೆ ಅಳ್ಬಾರ್ದು ಅಂತ ಹೇಳ್ಬಿಟ್ಟು ಈ 3 ಜನನು ಕಣ್ಣೋರ್ಸ್ಕೋತಾ ಇರ್ತಾರೆ. ಅದೇ ಟೈಮಿಗೆ ಅಲ್ಲಿಗೆ ಸೆಕ್ರೆಟರಿ ಕಿಮ್ ಅವ್ರ ತಂದೆ ಕೂಡ ಬರ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ ಅವ್ರ ತಂದೆನ ನೋಡಿ ಸೆಕ್ರೆಟರಿ ಕಿಮ್ಮು ಫುಲ್ಲು ಶಾಕ್ ಆಗಿಬಿಡ್ತಾಳೆ, ಡ್ಯಾಡ್ ನೀವು ದಾಡಿ ಮತ್ತು ನಿಮ್ಮ ಕೂದಲನ್ನೆಲ್ಲ ಕಟ್ ಮಾಡಿಸಿದ್ದೀರಾ ಅಂತ. ಅದಕ್ಕೆ ಅವರಪ್ಪ ಹೇಳ್ತಾ ಇರ್ತಾರೆ, ನಾಳೆ ನಿನ್ನ ಮದುವೆ ಅಲ್ವಾ, ಅದಕ್ಕೆ ನಾನು ಇದನ್ನೆಲ್ಲ ಮಾಡಿಸಿದ್ದೀನಿ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ಮು ಹೇಳ್ತಿರ್ತಾಳೆ, ಇದು ಯಾವಾಗಲೂ ನಿಮಗೆ ಗುರ್ತಾಗಿತ್ತು. ಅದಕ್ಕೆ ಸೆಕ್ರೆಟರಿ ಕಿಮ್ ಅವ್ರ ತಂದೆ ಹೇಳ್ತಿರ್ತಾರೆ, ಕೂದಲೆಲ್ಲ ನನ್ನ ಗುರ್ತಿರೋದು ನೀನು ಖುಷಿಯಾಗಿದ್ರೆ ನಾನು ಕೂಡ ಫುಲ್ಲು ಖುಷಿಯಾಗಿರ್ತೀನಿ, ಕೂದಲಿಗೇನೋ ಬೇಕಾದ್ರೆ ಮತ್ತೆ ಬೆಳೆಯುತ್ತೆ ಬಿಡು ಅಂತ ಹೇಳ್ತಾ ಇರ್ತಾರೆ. ಇಲ್ಲಿ ಆ ಮಾತನ್ನ ಕೇಳಿ ಫುಲ್ಲು ಎಮೋಷ್ನಲ್ ಆಗಿಬಿಟ್ಟಿರ್ತಾಳೆ ಸೆಕ್ರೆಟರಿ ಕಿಮ್ಮು. ಅದಕ್ಕೆ ಹೋಗ್ಲಿ ಬಿಡು,
ಅವಾಗ ನಾವು ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ತಂದೆ ತಾಯಿ ಮತ್ತೆ ಮಾರ್ಫೇಸ್ ನ ತೋರಿಸ್ತಾರೆ. ಇಲ್ಲಿ ಹೀರೋ ತಾಯಿ ಫೋನ್ ಅಲ್ಲಿ ಮಾತಾಡ್ತಾ ಹೇಳ್ತಿರ್ತಾರೆ, ಇದನ್ನೆಲ್ಲ ಕಳ್ಸೋ ಅವಶ್ಯಕತೆ ಏನಿತ್ತು, ನೀವು ಜಸ್ಟ್ ಬಂದಿದ್ರೆ ಆಗ್ತಿತ್ತು, ನೀವು ಬಂದು ಮಕ್ಳಿಗೆ ಆಶೀರ್ವಾದ ಮಾಡಿದ್ರೆ ಸಾಕಾಗಿರ್ತು, ಹಾಗೆ ಹೀಗೆ ಅಂತ ಅವರು ಮಾತಾಡ್ತಿರ್ತಾರೆ. ಫೋನ್ ಕಟ್ ಆದ್ಮೇಲೆ ಹೀರೋ ತಂದೆ ಹೇಳ್ತಿರ್ತಾರೆ, ಡಾರ್ಲಿಂಗ್ ಇದೆಲ್ಲ ಮೀಸೋಗೆ ಜಾಸ್ತಿ ಆಗೋದಿಲ್ವಾ, ಅವಳು ಇದೆಲ್ಲ ಸ್ವಲ್ಪ ಅನ್ಕಂಫರ್ಟಬಲ್ ಅನ್ಸುತ್ತೆ ಅವಳಿಗೆ ಅಂತ ಹೇಳ್ತಾ ಇರ್ತಾರೆ. ಮಾರ್ಫೇಸ್ ಕೇಳ್ತಿದ್ದಾರೆ ಅವರು ಮದ್ವೆಗೆ ಬರಲ್ವಾ ಅಂತ. ಅದಕ್ಕೆ ಅವ್ರ ತಾಯಿ ಹೇಳ್ತಾರೆ, ಡಾಯೋಂಗ್ ಕನ್ಸ್ಟ್ರಕ್ಷನ್ ಅವರು ವೈಫು ಕಳ್ಸಿರೋದು, ಅವರು ಮದ್ವೆಗೆ ಬರಕ್ಕಾಗಲ್ವಂತೆ, ಅದಕ್ಕೆ ಇದನ್ನೆಲ್ಲ ಕಳ್ಸಿರೋದು ಅಂತ ಹೇಳ್ತಿರ್ತಾರೆ. ಆಗ ಅವಳು ಅದನ್ನೆಲ್ಲ ನೋಡ್ತಾ ಹೇಳ್ತಿರ್ತಾಳೆ, ಇದೆಲ್ಲ ಎಷ್ಟು ಚೆನ್ನಾಗಿದೆ, ಇದನ್ನೆಲ್ಲ ಸುಮ್ಮನೆ ವೇಸ್ಟ್ ಮಾಡೋಕ್ಕಂತೂ ಆಗಲ್ಲ, ಇದನ್ನೆಲ್ಲ ನಾನೇ ಯೂಸ್ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಅವಳು ಕತ್ತಿಗೆ ಹಾಕೊಳ್ಳೋದು ಮತ್ತೆ ಉಂಗ್ರಗಳನ್ನೆಲ್ಲ ಕೈಗೆ ಹಾಕೋತಾ ಇರ್ತಾಳೆ. ಇದನ್ನೆಲ್ಲ ನೋಡ್ಬಿಟ್ಟು ಹೀರೋ ತಂದೆ ಮತ್ತೆ ಮಾರ್ಫೇಸು ಫುಲ್ ನಗ್ತಾ ಇರ್ತಾರೆ. ಅದೇ ಟೈಮಿಗೆ ಅಲ್ಲಿಗೆ ಹೀರೋ ಕೂಡ ಬರ್ತಾನೆ. ಹೀರೋ ಬಂದು ಹೇಳ್ತಿರ್ತಾನೆ, ನೀವೇನು ಇನ್ನ ಮಲ್ಕೊಂಡಿಲ್ವಾ ಅಂತ. ಅದಕ್ಕೆ ಅವ್ರ ತಂದೆ ಫುಲ್ಲು ಖುಷಿಯಾಗಿ ಹೇಳ್ತಿರ್ತಾರೆ, ಮದ್ವೆಗಿಂತ ಒಂದಿನ ಮುಂಚೆ ಬೇಗನೆ ಬಂದ್ಬಿಟ್ಟಿದ್ಯಾ ಅಂತ. ಅದಕ್ಕೆ ಹೀರೋ ಕುತ್ಕೋತಾ ಹೇಳ್ತಿರ್ತಾನೆ, ನಂಗೆ ಯಾರೋ ಹೇಳು ಮದ್ವೆಗಿಂತ ಒಂದಿನ ಮುಂಚೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಂತೆ, ಅದಕ್ಕೆ ಬಂದೆ ಅಂತ ಹೇಳ್ತಾ ಇರ್ತಾನೆ. ನನ್ಗೂ ಗೊತ್ತು ಮಕ್ಳನ್ನ ಚಿಕ್ಕವರಿಂದ ದೊಡ್ಡವ್ರು ಮಾಡೋದು ತುಂಬಾ ಕಷ್ಟ ಅಂತ, ನಾನು ನಿಜವಾಗ್ಲೂ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಹೇಳ್ತಿರ್ತಾನೆ. ಅವ್ರ ಅಪ್ಪ ಅಮ್ಮ ಅಂತೂ ಫುಲ್ಲು ಖುಷಿಯಾಗಿ ಹೇಳ್ತಿರ್ತಾರೆ, ನಿಜವಾಗ್ಲೂ ನಾನಂತೂ ಮೀಸೋ ಅಂತ ಸೊಸೆ ಪಡೆಯೋಕ್ಕೆ ತುಂಬಾ ಪುಣ್ಯ ಮಾಡಿದ್ದೀನಿ, ನಾನಂತೂ ಯಾವತ್ತೂ ಅನ್ಕೊಂಡೇ ಇರಲಿಲ್ಲ ನಿನ್ ಬಾಯಿಂದ ಈ ತರ ಮಾತುಗಳೆಲ್ಲ ಬರುತ್ತೆ ಅಂತ ಅವರೆಲ್ಲ ಸ್ಮೈಲ್ ಮಾಡ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಮಾರ್ಫೇಸ್ ಮತ್ತೆ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ಮತ್ತೆ ಮಾರ್ಫೇಸ್ ಕಾಫಿ ಕುಡಿತಾ ಮಾತಾಡ್ತಿರ್ತಾರೆ. ಇಲ್ಲಿ ಮಾರ್ಫೇಸ್ ಹೇಳ್ತಿರ್ತಾರೆ, ಫೈನಲಿ ನಿನ್ ಮದ್ವೆ ಆಗ್ತಾ ಇದೆ, ಇನ್ನ ಒಂದೇ ಒಂದಿನ ಉಳ್ಕೊಂಡಿದೆ ಅಷ್ಟೇ ಅಂತ ಹೇಳ್ತಿರ್ತಾರೆ. ಅವರು ಫುಲ್ಲು ಕಂಗ್ರ್ಯಾಚುಲೇಷನ್ಸ್ ಮಾಡ್ತಾ ಇರ್ತಾರೆ. ಇಲ್ಲಿ ಹೀರೋ ಹೇಳ್ತಿರ್ತಾರೆ, ನೀನು ಮದ್ವೆ ಆದ್ಮೇಲೆ ಫ್ರಾನ್ಸಿಗೆ ಶಿಫ್ಟ್ ಆಗ್ತಿದ್ಯಾ ಅಲ್ವಾ ಅಂತ. ಅದಕ್ಕೆ ಮಾರ್ಫೇಸ್ ಹೇಳ್ತಿರ್ತಾರೆ, ಇಲ್ಲ ನಾನು ಟ್ರಾವೆಲಿಂಗ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ, ನನ್ನ ಪ್ರಪಂಚದಲ್ಲಿ ಎಲ್ಲಿಗೆ ಹೋಗ್ಬೇಕು ಅನ್ಸುತ್ತೋ, ನನ್ನನ್ನು ಅದು ಎಲ್ಲಿ ಕರ್ಕೊಂಡು ಹೋಗುತ್ತೋ ನಾನು ಅಲ್ಲೆಲ್ಲ ಹೋಗ್ತೀನಿ, ನನಗೆ ಯಾವಾಗ ಅದೆಲ್ಲ ಟ್ರಾವೆಲಿಂಗ್ ಮಾಡಿ ಫುಲ್ಲು ಟಯರ್ಡ್ ಆಗಿದ್ದೀನಿ ಅನ್ಸುತ್ತೋ ಅವಾಗ ನನ್ನ ಜಾಗಕ್ಕೆ ನಾನು ನನ್ನ ಡೆಸ್ಟಿನಿಗೆ ನಾನು ಬರ್ತೀನಿ ಅಂತ ಹೇಳ್ತಾ ಇರ್ತಾರೆ. ಆಗ ಹೀರೋ ಕೇಳ್ತಿರ್ತಾರೆ, ಹಾಗಾದ್ರೆ ನೀನು ಹೊಸ ಬುಕ್ನ ಪಬ್ಲಿಷ್ ಮಾಡ್ಕೊಂಡೆ ಬರ್ತೀಯಾ ಅನ್ಸುತ್ತೆ ಅಂತ. ಅದಕ್ಕೆ ಮಾರ್ಫೇಸ್ ಹೇಳ್ತಿರ್ತಾರೆ, ನೋಡೋಣ ಏನಾಗುತ್ತೋ ಅಂತ. ಅದಕ್ಕೆ ಹೀರೋ ನಾನು ವೇಟ್ ಮಾಡ್ತೀನಿ ಅಂತ ಹೇಳ್ತಿರ್ತಾರೆ. ಈ ಮಾತನ್ನ ಕೇಳಿ ಮಾರ್ಫೇಸ್ ಫುಲ್ಲು ಅವ್ರನ್ನೇ ನೋಡ್ತಾ ಇರ್ತಾರೆ. ಅದಕ್ಕೆ ಹೀರೋ ಕೇಳ್ತಾರೆ, ನೀನ್ ಯಾಕೆ ಈಗ ನನ್ನ ನೋಡ್ತಾ ಇದೀಯಾ ಅಂತ. ಅದಕ್ಕೆ ಮಾರ್ಫೇಸ್ ಹೇಳ್ತಾರೆ, ನಾನು ಯಾವತ್ತೂ ನೀನು ಈ ತರ ಕ್ಯೂಟಾಗಿ ಮಾತಾಡಿರೋದನ್ನ ನೋಡೇ ಇಲ್ಲ ಅಂತ. ಇಲ್ಲಿ ಇವರಿಬ್ರು ಫುಲ್ ಸ್ಮೈಲ್ ಮಾಡ್ತಿರ್ತಾರೆ. ಆಗ ಹೀರೋ ಹೇಳ್ತಿರ್ತಾರೆ, ನೀನ್ ಪ್ರಿಪ್ರೇಷನ್ ಎಲ್ಲ ನೋಡಿ ನನಗೆ ತುಂಬಾ ಖುಷಿ ಆಯ್ತು ಅಂತ. ಅದಕ್ಕೆ ಮಾರ್ಫೇಸ್ ಹೇಳ್ತಿರ್ತಾರೆ, ಹಾ ನಂಗೂ ಗೊತ್ತಾಯ್ತು, ನಿನ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡೆ ನಾನು ಅಂತ ಹೇಳ್ತಿರ್ತಾರೆ. ಆಮೇಲೆ ವೆಡ್ಡಿಂಗ್ ಡೇ ನಾನು ತಾಯಿಗೆ ಹೇಳ್ತೀನಿ ಫ್ಲವರ್ಸ್ಗಳನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೋಬೇಡ ಅಂತ. ಅದಕ್ಕೆ ಹೀರೋ ಕೇಳ್ತಿರ್ತಾರೆ, ಯಾಕೆ ಫ್ಲವರ್ಸ್ನ ಯಾಕೆ ಅಕ್ಸೆಪ್ಟ್ ಮಾಡ್ಕೋಬಾರ್ದು ಅಂತ. ಅದಕ್ಕೆ ಅವನು ಹೇಳ್ತಿರ್ತಾನೆ, ನಿಂಗೆ ಗೊತ್ತಿಲ್ವಾ ಮೀಸೋಗೆ ಫ್ಲವರ್ಸ್ ಇಂದ ಅಲರ್ಜಿ ಇದೆ ಅಂತ ಹೇಳ್ತಾ ಇರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಸೆಕ್ರೆಟರಿ ಕಿಮ್ ಅವ್ರ ಮನೆನ ತೋರಿಸ್ತಾರೆ. ಕಿಮ್ ಅವ್ರ ಸಿಸ್ಟರು ಫುಲ್ ಡೀಪ್ ಸ್ಲೀಪ್ ಅಲ್ಲಿ ಮಲ್ಕೊಂಡಿರ್ತಾರೆ. ಆದ್ರೆ ಸೆಕ್ರೆಟರಿ ಕಿಮ್ಗೆ ನಿದ್ದೆನೆ ಬರ್ತಿರೋದಿಲ್ಲ. ಅದೇ ಟೈಮ್ಗೆ ಹೀರೋದು ಮೆಸೇಜ್ ಬರುತ್ತೆ, ನಾನು ಎಲ್ಲ ಡೆಕೋರೇಷನ್ಸ್ ಚೇಂಜ್ ಮಾಡ್ತಾ ಇದ್ದೀನಿ, ಒರಿಜಿನಲ್ ಫ್ಲವರ್ಸ್ಗಳನ್ನೆಲ್ಲ ತೆಗೆದು ಆರ್ಟಿಫಿಷಿಯಲ್ ಫ್ಲವರ್ಗಳನ್ನ ಹಾಕೋದಕ್ಕೆ ಹೇಳಿದ್ದೀನಿ, ಸಾರಿ ನಂಗೆ ಗೊತ್ತಿರಲಿಲ್ಲ ನಿಂಗೆ ಫ್ಲವರ್ಸ್ ಇಂದ ಅಲರ್ಜಿ ಇದೆ ಅಂತ, ನಿನ್ ಬಗ್ಗೆ ಜಾಸ್ತಿ ತಿಳ್ಕೊಳ್ಳೋದಕ್ಕೆ ಇನ್ಮೇಲೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಇದನ್ನ ನೋಡಿ ಸೆಕ್ರೆಟರಿ ಕಿಮು ಫುಲ್ ಸ್ಮೈಲ್ ಮಾಡ್ತಾ, ಥ್ಯಾಂಕ್ ಯು ಸೋ ಮಚ್, ಇನ್ಮೇಲೆ ನಾನು ಕೂಡ ನಿಮ್ಮನ್ನ ಜಾಸ್ತಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಹಸ್ಬೆಂಡ್ ಅಂತ ಮೆಸೇಜ್ ನ ರಿಪ್ಲೈ ಮಾಡಿರ್ತಾಳೆ. ಈಗ ಹೀರೋ ಹಸ್ಬೆಂಡ್ ಅನ್ನೋ ಪದನ ನೋಡಿ ಫುಲ್ ಖುಷಿಯಲ್ಲಿ ಸೋಫಾ ಮೇಲೆ ಬಿದ್ದು ಓದಾಡ್ತಾ ಇರ್ತಾನೆ. ಅವನು ರಿಪ್ಲೈ ಮಾಡ್ತಾ ಹೇಳ್ತಿರ್ತಾನೆ, ಈಗ ಆಲ್ರೆಡಿ 12 o'clock ಆಗಕ್ ಬಂತು, ನಮ್ಮಿಬ್ರು ರಿಲೇಶನ್ಶಿಪ್ ಇಲ್ಲಿಗೆ ಮುಗಿಯುತ್ತೆ, ನಾವಿವಾಗ ಹಸ್ಬೆಂಡ್ ವೈಫ್ ಆಗ್ತಿದ್ದೀವಿ, ಥ್ಯಾಂಕ್ ಯು ಸೋ ಮಚ್ ನೀನು ನನ್ನ ರಿಲೇಶನ್ಶಿಪ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಕ್ಕೆ, ನೀನು ನನ್ನ ಮದುವೆ ಆಗ್ತೀನಿ ಅಂತ ಒಪ್ಕೊಂಡಿದ್ದಕ್ಕೆ ಅಂತ ಮೆಸೇಜ್ ಕಳಿಸಿರ್ತಾನೆ. ಇದನ್ನ ನೋಡಿ ಸೆಕ್ರೆಟರಿ ಕಿಮು ಫುಲ್ ಸ್ಮೈಲ್ ಮಾಡ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ವೆಡ್ಡಿಂಗ್ ಹಾಲ್ನ ತೋರಿಸ್ತಾರೆ. ಇಲ್ಲಿ ಎರಡು ಫ್ಯಾಮಿಲಿನೂ ಕೂಡ ಒಬ್ರಿಗೊಬ್ರು ಡಿಸ್ಕಷನ್ ಮಾಡ್ತಿರ್ತಾರೆ, ಒಬ್ರ ಬಗ್ಗೆ ಒಬ್ರು ಮಾತಾಡ್ತಿರ್ತಾರೆ. ಇಲ್ಲಿ ಹೀರೋ ತಂದೆ ಸೆಕ್ರೆಟರಿ ಕಿಮ್ ಅವ್ರ ತಂದೆಗೆ ಹೇಳ್ತಿರ್ತಾರೆ, ನೀವು ಕೂದಲನ್ನ ಕಟ್ ಮಾಡಿಸಿದ್ದೀರಾ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಅವ್ರ ತಂದೆ ಹೇಳ್ತಿರ್ತಾರೆ, ನನ್ನ ಮಗಳು ಮದುವೆ ಅಲ್ಲ, ನಾನು ಚೆನ್ನಾಗಿ ಕಾಣಬೇಕು ಅಂತ ಕಟ್ ಮಾಡಿಸಿದ್ದೀನಿ ಅಂತ. ಅದಕ್ಕೆ ಅವ್ರ ತಂದೆ ಹೇಳ್ತಾ ಇರ್ತಾರೆ, ನೀವು ಉದ್ದ ಕೂದಲಲ್ಲೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ, ಹಾಗೆ ಹೀಗೆ ಅಂತ ಅವರು ತುಂಬಾ ಹೊತ್ತು ಹೀಗೆ ಮಾತಾಡ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಮಿಸ್ ಯೋಲ್ನ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಪಾರ್ಕ್ ಮತ್ತೆ ಅವ್ರ ವೈಫು ಬರ್ತಾರದನ್ನ ನೋಡಿ ನೀವಿಬ್ರು ಇವಾಗ ಜೊತೆಲಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ. ಅದಕ್ಕೆ ಮಿಸ್ಟರ್ ಪಾರ್ಕು ಹೇಳ್ತಿರ್ತಾರೆ, ನಿನ್ಗೆ ನಿಜ ಹೇಳಿದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ಇರಲಿಲ್ವಲ್ಲ, ಅದಕ್ಕೆ ನಾನು ನಿನ್ಗೆ ಯಾವ ವಿಷಯನೂ ಹೇಳಿರ್ಲಿಲ್ಲ, ಇವಾಗ ನಾವು ಜೊತೆಲೇ ಇದ್ದೀವಿ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಅವಳು ಫುಲ್ಲು ಖುಷಿಯಲ್ಲಿ ಕೊಂಡಾಡ್ತಿರ್ತಾಳೆ. ನನ್ಗಂತೂ ನಿಜ ತುಂಬಾ ಖುಷಿ ಆಯ್ತು, ಮತ್ತೆ ನಾನು ನಿಮ್ಮ ಹತ್ರ ಸಾರಿ ಕೇಳಬೇಕು ಅಂತ ಅವಳು ಆ ಚಾಕ್ಲೇಟ್ ವಿಷಯನ ಹೇಳಕ್ಕೆ ಅಂತ ಹೋಗ್ತಿರ್ತಾಳೆ. ಆಗ ಅವನು ತಡೆದ್ಬಿಟ್ಟು ಹೇಳ್ತಾನೆ, ನೋಡು ನಾನು ಇವತ್ತು ಫುಲ್ಲು ಖುಷಿಯಾಗಿದ್ದೀನಿ, ಇವತ್ತು ನಂದು ಹ್ಯಾಪಿ ಡೇ, ಇದನ್ನ ನೀನು ಮೂಡ ಹಾಳು ಮಾಡಬೇಡ, ನಿನ್ನ ಯಾವ್ದಾದ್ರು ತಪ್ಪುಗಳಿದೆಯೋ ಅದನ್ನೆಲ್ಲ ಇವತ್ತು ಹೇಳ್ಬೇಡ, ಇದನ್ನ ಪೋಸ್ಟ್ಪೋನ್ ಮಾಡೋಣ ಅಂತ ಹೇಳ್ಬಿಟ್ಟು ಅವನು ಅಲ್ಲಿಂದ ಅವ್ರ ವೈಫ್ನ ಕರ್ಕೊಂಡು ಒಳಗಡೆ ಹೊರಟೋಗ್ಬಿಡ್ತಾನೆ. ಅದೇ ಟೈಮಿಗೆ ಅಲ್ಲಿಗೆ ಯಾಂಗ್ ಓಕೆ ಕೂಡ ಬರ್ತಾರೆ. ಇವರಿಬ್ರು ಮಾತಾಡ್ತಿರ್ತಾರೆ. ಇಲ್ಲಂತೂ ತುಂಬಾ ವೆರೈಟಿ ಫುಡ್ಗಳನ್ನ ಮಾಡ್ತಿರ್ತಾರೆ, ನಾನಂತೂ ಡಯಟ್ ಗೇಡ್ ಎಲ್ಲ ಮರೆತು ಚೆನ್ನಾಗಿ ತಿಂತೀನಿ ಅಂತ ಹೇಳ್ಬಿಟ್ಟು ಇವರಿಬ್ರು ಅಲ್ಲಿಂದ ಒಳಗಡೆ ಹೋಗ್ತಾರೆ. ಈಗ ಸೀನ್ ಶಿಫ್ಟ್
ಆಗಿ ಕಿಮಿಜಾನ ತೋರಿಸ್ತಾರೆ. ಇವಳಂತೂ ಇಲ್ಲಿ ಫುಲ್ ಬೇಜಾರಲ್ಲಿ ನಡ್ಕೊ ಬರ್ತಾ ಇರ್ತಾಳೆ. ಅಲ್ಲಿಗೆ ಮಿಸ್ಟರ್ ಪಾಪ್ಯುಲರ್ ಕೂಡ ಬರ್ತಾರೆ. ಇಲ್ಲಿ ಕಿಮಿಜಾ ಮಿಸ್ಟರ್ ಪಾಪ್ಯುಲರ್ನ ನೋಡಿ ಫುಲ್ ಶಾಕ್ ಆಗ್ಬಿಡ್ತಾಳೆ. ನೀವು ಹೊಸ ಬಟ್ಟೆ ತಗೊಂಡಿದ್ದೀರಾ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಅವನು ಹೇಳ್ತಿರ್ತಾನೆ, ನಾನು ಫಸ್ಟ್ ಡೇಟಿಗೆ ಸ್ವಲ್ಪ ಚೆನ್ನಾಗಿ ರೆಡಿಯಾಗಿ ಹೋಗೋಣ ಅಂತ ಅನ್ಕೊಂಡಿದ್ದೆ ಅಂತ ಹೇಳ್ತಾ ಇರ್ತಾನೆ. ಇದನ್ನ ಕೇಳಿ ಅವಳು ಫುಲ್ಲು ಬೇಜಾರು ಮಾಡ್ಕೊಬಿಡ್ತಾಳೆ. ನಿಮ್ಗೆ ಯಾರಾದ್ರೂ ಗರ್ಲ್ ಫ್ರೆಂಡ್ ಬೇರೆ ಇದ್ದಾರಾ, ನೀವು ಯಾರ ಜೊತೆ ಡೇಟಿಗೆ ಹೋಗ್ತಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ. ಅದಕ್ಕೆ ಅವನು ಹೇಳ್ತಿರ್ತಾನೆ, ನೀನೇ ನನ್ನ ಡೇಟಿಗೆ ಕರೆದೆ ಅಲ್ವಾ, ಅದಕ್ಕೆ ನಾನು ನಿನ್ನ ಜೊತೆ ಡೇಟಿಗೆ ಹೋಗೋಕ್ಕೋಸ್ಕರ ಇದನ್ನೆಲ್ಲ ರೆಡಿ ಮಾಡಿಕೊಂಡು ರೆಡಿಯಾಗಿ ಬಂದಿದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಇಲ್ಲಿ ಅವಳಂತೂ ಫುಲ್ಲು ಖುಷಿ ಪಡ್ತಿರ್ತಾಳೆ. ನಿನ್ನ ಫೇವ್ರೇಟ್ ಜಾಗಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅವನಲ್ಲಿಂದ ಅವಳ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಿರ್ತಾರೆ. ನೀನು ನನ್ನ ಜೊತೆ ಡೇಟಿಗೆ ಬರ್ತೀಯ ಅಲ್ವಾ ಅಂತ ಕೇಳಿದಾಗ ಖಂಡಿತ ಬರ್ತೀನಿ ಅಂತ ಅವಳು ಫುಲ್ಲು ಎಕ್ಸೈಟೆಡ್ ಆಗಿಬಿಟ್ಟಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಸೆಕ್ರೆಟರಿ ಕಿಮ್ ಮತ್ತೆ ಹೀರೋನ ಇಲ್ಲಿ ಸೆಕ್ರೆಟರಿ ಕಿಮ್ ಫುಲ್ಲು ಪರಿ ಥರ ರೆಡಿಯಾಗಿರ್ತಾಳೆ. ಅವಳಂತೂ ಫುಲ್ಲು ಕ್ಯೂಟ್ ಆಗಿ ಕಾಣಿಸ್ತಿರ್ತಾಳೆ. ಇದು ನಿಜವಾಗ್ಲೂ ಡ್ರೀಮ್ ವೆಡ್ಡಿಂಗ್ ಥರನೇ ಅನ್ನಿಸ್ತಿರುತ್ತೆ. ಇಲ್ಲಿ ಹೀರೋ ಕೂಡ ಫುಲ್ಲು ಹ್ಯಾಂಡ್ಸಮ್ ಆಗಿ ಕಾಣಿಸ್ತಿರ್ತಾನೆ. ಇಲ್ಲಿ ಹೀರೋ ಫುಲ್ಲು ನರ್ವಸ್ ಆಗಿಬಿಟ್ಟಿರ್ತಾನೆ. ಅವನದಂತೂ ಕೈ ಕಾಲೆಲ್ಲ ಫುಲ್ಲು ಜೋರಾಗಿ ನಡುಗ್ತಾ ಇರುತ್ತೆ. ಇಲ್ಲಿ ಹೀರೋ ಸೆಕ್ರೆಟರಿ ಕಿಮ್ನ ಕೇಳ್ತಾ ಇರ್ತಾನೆ, ನೀನು ಫುಲ್ಲು ನರ್ವಸ್ ಆಗಿದ್ಯಾ ಅನ್ಸುತ್ತೆ ಅಂತ. ಇಲ್ಲಿ ಸೆಕ್ರೆಟರಿ ಕಿಮ್ಮು ಹೀರೋ ಕಾಲ್ ಮತ್ತೆ ಕೈನ ನೋಡಿ ನಾನು ನರ್ವಸ್ ಆಗಿದ್ದನೋ ಇಲ್ವೋ ಗೊತ್ತಿಲ್ಲ, ಬಟ್ ನೀವಂತೂ ತುಂಬ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ರೇಗಿಸ್ತಾ ಇರ್ತಾಳೆ. ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನಾನು ಎಷ್ಟೊಂದು ಜನದ ಮುಂದೆ ಸ್ಪೀಚ್ ಕೊಟ್ಟಿದ್ದೀನಿ ಮತ್ತು ಎಷ್ಟೋ ಕೋಟಿ ಬಿಲಿಯನ್ ಟ್ರಿಲಿಯನ್ವರೆಗೂ ಕಾಂಟ್ರಾಕ್ಟ್ನ ಸೈನ್ ಮಾಡಿದ್ದೀನಿ. ನಂಗೆ ಯಾವತ್ತೂ ನರ್ವಸ್ ಆಗಿಲ್ಲ. ಒಂದು ಕೆಲಸ ಮಾಡೋಣ, ನಿಂಗೆ ನರ್ವಸ್ ಆಗ್ತಿದ್ರೆ ನಾನು ಕೈ ಹಿಡ್ಕೊ ಅಂತ ಹೇಳ್ಬಿಟ್ಟು ಸೆಕ್ರೆಟರಿ ಕಿಮ್ ಕೂತಿರೋ ಜಾಗದಲ್ಲಿ ಹೋಗಿ ಹೀರೋನಿಗೆ ಕೂತ್ಕೊಂಡು ಅವ್ರ ಕೈನ ಹಿಡ್ಕೋತಾರೆ. ಆದರೂ ಕೂಡ ಒಂದು ಫುಲ್ಲು ಕೈ ನಡುಗ್ತಾ ಇರುತ್ತೆ. ಆಗ ಸೆಕ್ರೆಟರಿ ಕಿಮ್ಮು ಅವ್ರ ಕೈ ಮೇಲೆ ಕೈ ಇಟ್ಬಿಟ್ಟು, ನೀವು ಇಷ್ಟೊಂದು ನರ್ವಸ್ ಆಗೋ ಅವಶ್ಯಕತೆ ಏನೂ ಇಲ್ಲ, ನಿಮ್ಗೇನಾದರೂ ನರ್ವಸ್ ಆಗ್ತಿದ್ದೀರಾ ಅಂದರೆ ನನ್ನ ಬ್ಯಾಗಲ್ಲಿ ಅದಕ್ಕೆ ಮೆಡಿಸನ್ ಇದೆ ತಗೊಳ್ಳಿ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಹೀರೋ ಹೇಳ್ತಾ ಇರ್ತಾನೆ, ನನಗೆ ಯಾವ ಮೆಡಿಸನ್ ಅವಶ್ಯಕತೆಯೂ ಇಲ್ಲ, ಆದರೂ ಒಂದ್ಸತಿ ತಗೋಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವನು ಅದನ್ನು ತಗೊಂಡು ಕುಡಿತಾ ಇರ್ತಾನೆ. ಇದನ್ನ ನೋಡಿ ಸೆಕ್ರೆಟರಿ ಕಿಮ್ಮು ಫುಲ್ಲು ಜೋರಾಗಿ ನಗ್ತಾ ಇರ್ತಾಳೆ. ಶಿಫ್ಟ್ ಆಗಿ ವೆಡ್ಡಿಂಗ್ ಹಾಲ್ನ ತೋರಿಸ್ತಾರೆ. ಇದಂತೂ ತುಂಬಾ ಕ್ಯೂಟ್ ಆಗಿ ಮತ್ತೆ ಬ್ಯೂಟಿಫುಲ್ ಆಗಿ ಕಾಣಿಸ್ತಿರುತ್ತೆ. ಇಲ್ಲಿ ಕಂಪ್ನಿ ಎಲ್ಲ ಎಂಪ್ಲಾಯಿಗಳು ಮಾತಾಡ್ಕೊಂಡು ಕೂತಿರ್ತಾರೆ. ಅದೇ ಟೈಮಿಗೆ ಅಲ್ಲಿಗೆ ಎಂಪ್ಲಾಯಿಗಳು ಒಜಿರಾ ಬಂದಿರೋದನ್ನ ನೋಡಿ, ಮ್ಯಾಮ್ ನೀವು ಒಜಿರಾ ಅಲ್ವಾ, ನಾವು ನಿಮ್ ದೊಡ್ಡ ಫ್ಯಾನ್ ಹಾಗೆ ಹೀಗೆ ಅಂತ ಮಾತಾಡ್ತಿರ್ತಾಳೆ. ಅವಳು ಅಲ್ಲಿಂದ ಮುಂದೆ ಬರ್ತಾ ಮಿಸ್ಟರ್ ಜೋ ಕೂತಿರೋ ಟೇಬಲ್ ಹತ್ರ ನಡ್ಕೊಂಡು ಹೋಗ್ತಿರ್ತಾಳೆ. ಆಗ ಮಿಸ್ಟರ್ ಜೋ, ಮ್ಯಾಮ್ ನೀವು ಒಜಿರಾ ಅಲ್ವಾ, ನಾವು ನಿಮ್ಮ ದೊಡ್ಡ ಫ್ಯಾನು, ಬನ್ನಿ ಮ್ಯಾಮ್ ನೀವು ಇಲ್ಲೇ ಕೂತ್ಕೊಳ್ಳಿ, ನಿಮಗೋಸ್ಕರ ಅಂತಾನೆ ಇದನ್ನ ಖಾಲಿ ಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಅವ್ರನ್ನ ಅಲ್ಲೇ ಕುಂಡಿಸ್ಕೋತಾರೆ. ಆಗ ಅವರಿಬ್ರು ಅವಳಿಗೆ ಮಸ್ಕ ಹೊಡಿತಿರ್ತಾರೆ, ಮ್ಯಾಮ್ ನೀವು ಯಾವುದನ್ನ ಪ್ರಮೋಟ್ ಮಾಡಿದಿರೋ ನಾವು ಅದನ್ನೇ ಯೂಸ್ ಮಾಡೋದು ಹಾಗೆ ಹೀಗೆ ಅಂತ, ಮ್ಯಾಮ್ ನಿಮ್ಮ ಜೊತೆ ನಮಗೊಂದು ಸೆಲ್ಫಿ ಬೇಕು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಸೆಲ್ಫಿ ಎಲ್ಲ ತಗೋತಾ ಇರ್ತಾರೆ. ಇಲ್ಲಿ ಎಂಪ್ಲಾಯಿ ಮತ್ತೆ ಮಿಸ್ಟರ್ ಜೋ ಒಜಿರಾನ ಕೇಳ್ತಿರ್ತಾರೆ, ನೀವು ಯಾರ ಕಡೆಗೆ ಬಂದಿದ್ದೀರಾ, ನೀವು ಯಾರನ್ನ ಕಂಗ್ರ್ಯಾಚುಲೇಟ್ ಮಾಡೋದಕ್ಕೆ ಬಂದಿದ್ದೀರಾ ಹಾಗೆ ಹೀಗೆ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಅವಳು ಹೇಳ್ತಿರ್ತಾಳೆ, ನಾನು ಕಂಗ್ರ್ಯಾಚುಲೇಟ್ ಮಾಡೋಕ್ಕಲ್ಲ, ನಾನು ರಿವೆಂಜ್ ತಗೊಳ್ಳೋದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ನೋಡಿ ನಾನು ವೈಟ್ ಡ್ರೆಸ್ ಕೂಡ ಹಾಕೊಂಡ್ಬಂದಿದ್ದೀನಿ. ಮೀಸೋ ನನಗೆ ಹೇಳಿದ್ಲು ಮಿಸ್ಟರ್ ಲೀನಾ ಯಾವುದೇ ಕಾರಣಕ್ಕೂ ಅವಳು ಡೇಟ್ ಮಾಡಲ್ಲ ಅಂತ, ಈಗ ಮದುವೆ ಆಗ್ತಿದ್ದಾಳೆ ಹಾಗೆ ಹೇಗೆ ಅಂತ ಹೇಳ್ತಾ ಇರ್ತಾರೆ. ಅದೇ ಟೈಮಿಗೆ ಅಲ್ಲಿಗೆ ಮಿಸ್ ಯೋಲ್ ಕೂಡ ಬರ್ತಾಳೆ. ನೀವು ಒಜಿರಾ ಅಲ್ವಾ, ನಾನು ನಿಮ್ಮ ದೊಡ್ಡ ಫ್ಯಾನು ಹಾಗೆ ಹೀಗೆ ಅಂತ ಅವಳು ಫುಲ್ ಎಕ್ಸೈಟೆಡ್ ಆಗಿ ಮಾತಾಡ್ತಾ ಇರ್ತಾಳೆ. ಅಲ್ಲಿ ಜ್ಯೂಸ್ ಇಟ್ಟಿರೋದನ್ನ ಅವಳು ಮಿಸ್ ಆಗಿ ಒಜಿರಾ ಬಟ್ಟೆ ಮೇಲೆ ಬೀಳಿಸ್ಬಿಡ್ತಾಳೆ. ಆಗ ಅವಳು ಕಿರ್ಚ್ತಾ ಹೇಳ್ತಿರ್ತಾಳೆ, ನೀನು ಏನು ಮಾಡ್ಬಿಟ್ಟೆ, ನಾನು ಇಲ್ಲಿ ರಿವೆಂಜ್ ತಗೊಳ್ಳೋದಕ್ಕೆ ಅಂತ ಬಂದಿದ್ದೆ, ನೀನು ಎಲ್ಲನೂ ಹಾಳು ಮಾಡ್ಬಿಟ್ಟೆ ಅಂತ ಹೇಳ್ಬಿಟ್ಟು ಅವಳು ಕಾಲ್ ಕೊಡುತ್ತಾ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಶಿಫ್ಟ್ ಆಗಿ ಹೀರೋ ಮತ್ತೆ ಸೆಕ್ರೆಟರಿ ಕಿಮ್ನ ತೋರಿಸ್ತಾರೆ. ಇಲ್ಲಿಗೆ ಒಂದು ಲೇಡಿ ಬಂದು ಹೇಳ್ತಿರ್ತಾರೆ, ನೀವು ರೆಡಿ ಇದ್ದೀರಾ, ಈಗ ಹೊರಡೋ ಟೈಮ್ ಬಂತು ಅಂತ. ಈಗ ಸೀನು ಶಿಫ್ಟ್ ಆಗಿ ಮಿಸ್ಟರ್ ಪಾರ್ಕ್ ನ ತೋರಿಸ್ತಾರೆ. ಇಲ್ಲಿ ವೆಡ್ಡಿಂಗ್ ಪ್ರೋಗ್ರಾಮ್ ನ ಹೋಸ್ಟ್ ಮಾಡ್ತಿರೋದೆ ಮಿಸ್ಟರ್ ಪಾರ್ಕ್. ಇಲ್ಲಿ ಮಿಸ್ಟರ್ ಪಾರ್ಕ್ ಎಲ್ಲರಿಗೂ ಹೇಳ್ತಿರ್ತಾರೆ, ಶುಭಗಳಿಗೆ ಈಗ ಕೂಡಿ ಮದ್ವೆ ಹುಡುಗ ಆದ ಲಿಯೋಂಗ್ ಜೋನ್ ಮತ್ತೆ ಮದ್ವೆ ಹುಡುಗಿ ಆಗಿರೋ ಕಿಮಿಸೋ ಅವ್ರನ್ನ ಈಗ ಸ್ಟೇಜ್ ಮೇಲೆ ಕರೆಯೋ ಟೈಮ್ ಬಂದಿದೆ ಅಂತ ಅವನು ಅನೌನ್ಸ್ ಮಾಡ್ತಿರ್ತಾನೆ. ಅಲ್ಲಿರೋರು ಎಲ್ಲರೂ ಕೂಡ ಫುಲ್ ಎಕ್ಸೈಟೆಡ್ ಆಗಿ ಹೇಳ್ತಿರ್ತಾರೆ, ಈ ಟೈಮಿಗೋಸ್ಕರನೇ ನಾವು ತುಂಬಾ ವೇಟ್ ಮಾಡ್ತಿದ್ದೀವಿ ಅಂತ. ಇಲ್ಲಿ ಎಲ್ಲ ಕಪಲ್ಗಳು ಒಬ್ರ ಮೇಲೆ ಒಬ್ರು ಕೈ ಇಟ್ಕೊಂಡು ಫುಲ್ ಹ್ಯಾಪಿ ಆಗಿ ಅವರಿಬ್ರು ಬರೋದನ್ನೇ ವೇಟ್ ಮಾಡ್ತಿರ್ತಾರೆ. ಇಲ್ಲಿ ಸೀನು ಶಿಫ್ಟ್ ಆಗಿ ಹೀರೋ ಮತ್ತೆ ಸೆಕ್ರೆಟರಿ ಕಿಮ್ನ ತೋರಿಸ್ತಾರೆ. ಈಗ ಸೆಕ್ರೆಟರಿ ಕಿಮ್ಮು ಸ್ವಲ್ಪ ನರ್ವಸ್ ಆಗಿರ್ತಾಳೆ. ಇದನ್ನ ನೋಡಿ ಹೀರೋ ಹೇಳ್ತಿರ್ತಾನೆ, ನೀನು ನರ್ವಸ್ ಆಗೋ ಅವಶ್ಯಕತೆ ಏನೂ ಇಲ್ಲ, ಏನೇ ಪರಿಸ್ಥಿತಿ ಬಂದ್ರು ನಾನು ನಿನ್ ಜೊತೆನೆ ಇರ್ತೀನಲ್ವಾ ಅಂತ ಹೇಳ್ತಾ ಇರ್ತಾನೆ. ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಪ್ರಾಮಿಸ್ ಆಗಿ ಏನೇ ಆದ್ರೂ ನಾನು ಯಾವಾಗ್ಲೂ ನಿನ್ ಜೊತೆನೆ ಇರ್ತೀನಿ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಮೀಸೋ ಸ್ಮೈಲ್ ಮಾಡ್ತಿರ್ತಾಳೆ. ಇದನ್ನ ನೋಡಿ ಹೀರೋ ಕೇಳ್ತಿರ್ತಾನೆ, ನಿಂಗೆ ಏನನ್ಸುತ್ತೆ, ನಾನು ಪ್ರಾಮಿಸ್ನ ಉಳಿಸ್ಕೊಳ್ಳಲ್ಲ ಅನ್ಕೊಂಡಿದ್ಯಾ ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಮೀಸೋ ಹೇಳ್ತಿರ್ತಾಳೆ, ಇಲ್ಲ ಹಾಗೆಲ್ಲ ಏನೂ ಇಲ್ಲ, ಚಿಕ್ಕ ವಯಸ್ಸಲ್ಲಿ ನೀವು ಮಾಡಿರೋ ಪ್ರಾಮಿಸ್ನು ಕೂಡ ಪ್ರತಿಯೊಂದನ್ನು ನೀವು ಅದೇ ಥರನೇ ಉಳಿಸ್ಕೊಂಡಿದ್ದೀರಾ ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿ ಪಾಸ್ಟಲ್ಲಿ ಅವರಿಬ್ರು ಚಿಕ್ಕ ವಯಸ್ಸಲ್ಲಿ ಮಾಡಿರೋ ಪ್ರಾಮಿಸ್ನ ತೋರಿಸ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ಮು ಚಿಕ್ಕ ವಯಸ್ಸಲ್ಲಿ ಹೀರೋನ ಕೇಳ್ತಿರ್ತಾರೆ, ನೀನು ನನ್ನ ಮದುವೆ ಆಗು ಅಂತ. ಅದಕ್ಕೆ ಹೀರೋ ಹೇಳ್ತಾ ಇರ್ತಾನೆ, ಇಲ್ಲ ನಾನು ನಿನ್ನ ಮದುವೆ ಆಗೋಕ್ಕಾಗಲ್ಲ, ನೀನು ದೊಡ್ಡವಳಾದ್ಮೇಲೆ ಯಾರನ್ನ ಲವ್ ಮಾಡ್ತೀಯೋ ಅವ್ರನ್ನೇ ಲವ್ ಮಾಡಿ ಮದುವೆ ಆಗು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಮೀಸೋ
ಹೇಳ್ತಾ ಇರ್ತಾಳೆ, ನೀನು ದೊಡ್ಡವನಾದ್ಮೇಲೆ ನನ್ನನ್ನ ಲವ್ ಮಾಡಿ ಆಮೇಲೆ ನೀನು ನನ್ನೇ ಮದ್ವೆ ಆಗ್ಬೇಕು ಪ್ರಾಮಿಸ್ ಮಾಡು ಅಂತ ಪ್ರಾಮಿಸ್ ಮಾಡಿಸ್ಕೋತಾಳೆ. ಇದನ್ನ ತೋರಿಸ್ತಾರೆ. ಇಲ್ಲಿ ಅವರಿಬ್ರು ಸ್ಮೈಲ್ ಮಾಡ್ತಾ ಹೀರೋ ಕೈನ ಸೆಕ್ರೆಟರಿ ಕಿಮ್ ಇಟ್ಕೊಂಡು ಮುಂದಕ್ಕೆ ನಡ್ಕೊಂಡು ಹೋಗ್ತಿರ್ತಾರೆ. ಆಗ ಮಿಸ್ಟರ್ ಪಾರ್ಕ್ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತ ಮಾಡಿ ನಮ್ಮ ಮದ್ವೆ ಹೆಣ್ಣು ಮತ್ತೆ ಗಂಡ ಅಂತ ಅವರು ಅನೌನ್ಸ್ ಮಾಡ್ತಿರ್ತಾರೆ. ಇದನ್ನ ನೋಡಿ ಅಲ್ಲಿರೋರೆಲ್ಲ ಫುಲ್ ಎಕ್ಸೈಟೆಡ್ ಆಗಿ ಕಿರ್ಚಾಡ್ತಿರ್ತಾರೆ. ಫುಲ್ ಜೋರಾಗಿ ಕ್ಲಾಪ್ಸ್ ನ ಮಾಡಿ ಹೀರೋ ಮತ್ತೆ ಸೆಕ್ರೆಟರಿ ಕಿಮ್ ವಾಕ್ ಮಾಡ್ತಾ ಸ್ಟೇಜ್ ಸೆಂಟರ್ ಗೆ ಹೋಗಿ ನಿಂತ್ಕೋತಾರೆ. ಇಲ್ಲಿ ಆ ಸ್ಕ್ರೀನ್ ಓಪನ್ ಆಗ್ತಾ ಇದ್ದಾಗೆ ಇಲ್ಲಿ ಹೀರೋ ಮತ್ತೆ ಸೆಕ್ರೆಟರಿ ಕಿಮ್ ಕಿಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನ ನೋಡಿ ಎಲ್ಲರೂ ಜೋರಾಗಿ ಕ್ಲಾಪ್ಸ್ ಮಾಡೋದಕ್ಕೂ ಕೂಡ ಸ್ಟಾರ್ಟ್ ಮಾಡ್ತಾರೆ. ಈಗ ಆ ಕಿಸ್ಸಿಂಗ್ ಹಾಗೆ ನಡೀತಾ ಅವ್ರ ಪಾಸ್ಟ್ ಅಲ್ಲಿ ನಡೆದಿರೋ ಎಲ್ಲಾ ಕಿಸ್ಸಿಂಗ್ ಸೀನ್ಸ್ ಗಳನ್ನೂ ಕೂಡ ತೋರಿಸ್ತಾ ಇರ್ತಾರೆ. ವೆಡ್ಡಿಂಗ್ ಕಂಪ್ಲೀಟ್ ಆಗ್ತಾ ಇರೋದನ್ನ ನೋಡಿ ಅವ್ರ ಎರಡು ಫ್ಯಾಮಿಲಿ ಕೂಡ ಫುಲ್ ಎಮೋಷನಲ್ ಆಗ್ಬಿಟ್ಟಿರ್ತಾರೆ. ಆದ್ರೂ ಅವರು ಫುಲ್ ಖುಷಿಯಾಗಿರ್ತಾರೆ. ಇಲ್ಲಿ ಹೀರೋದು ಒಂದು ವಾಯ್ಸ್ ಬರ್ತಿರುತ್ತೆ, ನೀನು ನನ್ನ ಜೀವನ ಪೂರ್ತಿ ಹೀಗೆ ನನ್ನ ಜೊತೆಲಿರು, ನೀನೇ ನನ್ನ ಲೈಫ್ ಮತ್ತೆ ನನಗೆ ಒಂದೊಂದು ಕ್ಷಣ ಕೂಡ ನೀನೆ, ನಾನು ಎಲ್ಲಾನು ನಿನ್ ಜೊತೆ ಎಂಜಾಯ್ ಮಾಡ್ಬೇಕು ಅನ್ಕೊಂಡಿದೀನಿ ಅಂತ ಹೇಳ್ತಾ ಇಲ್ಲಿಗೆ ಎಪಿಸೋಡ್ ಮತ್ತೆ ಈ ಡ್ರಾಮಾ ಎಂಡ್ ಆಗುತ್ತೆ. ನೆಕ್ಸ್ಟ್ ಯಾವ್ದಾದ್ರು ಒಂದು ಇಂಟ್ರೆಸ್ಟಿಂಗ್ ಮತ್ತೆ ರೊಮ್ಯಾಂಟಿಕ್ ಕ್ಯೂಟ್ ಡ್ರಾಮಾ ಜೊತೆಗೆ ನಿಮ್ ಜೊತೆ ಮತ್ತೆ ಸೇರ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಕ್ಸ್ಪ್ಲನೇಷನ್ ಅಲ್ಲಿ ಏನಾದ್ರು ಚೇಂಜಸ್ ಮಾಡ್ಕೋಬೇಕು ಅಂದ್ರೆ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಹತ್ರ ಏನಾದ್ರು ಯಾವ್ದಾದ್ರು ಬೇರೆ ಡ್ರಾಮಾ ಚೆನ್ನಾಗಿರೋ ಸಜೆಷನ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆ, ಬೇಗ ಸಿಗೋಣ. ಬಾಯ್ ಬಾಯ್ ಗಾಯ್ಸ್.